ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ಹಿಂದೂ ಬಾಂಧವರನ್ನು, ಕುಟುಂಬಸ್ಥರನ್ನು ಎಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಆದರಣೀಯ ಅಧ್ಯಕ್ಷರೇ, ಗೌರವಾನ್ವಿತ ಹಿರಿಯ ದಂಪತಿಗಳೇ, ಶ್ರದ್ಧೇಯ ಮಾತಾ ಭಗಿನಿಯರೇ, ಗೌರವಾನ್ವಿತ ಸಹೃದಯ ಬಂಧುಗಳೇ, ವಿಷಯ ಪ್ರಸ್ತಾವನೆಗಿಂತ ಮುಂಚೆ 2 ಮಾತು. ಮೊದಲನೆಯದ್ದು, ಈ ಸಭಾಂಗಣಕ್ಕೆ ಸಂಬಂಧಪಟ್ಟಂತೆ ಕಾಮಧೇನು ಎಂಬ ಶಬ್ದದ ಅರ್ಥವೇ ಬೇಕಾದ್ದನ್ನು ಕೇಳಿದ್ದನ್ನು ಕೊಡುವುದು. ಹಾಗಾಗಿ ಇದರೊಳಗೆ ಕಾಲಿಡಬೇಕಾದರೆ ನಾವೆಲ್ಲರೂ ಮನಸ್ಸಲ್ಲಿ ಒಂದು ನಿಶ್ಚಯ ಮಾಡಬೇಕು. ನಾನು ಇಲ್ಲಿ ಭಗವಂತನ ಹತ್ರ ಕೇಳ್ತೇನೆ, ಕೇಳುವಾಗ ಒಂದು ಎಚ್ಚರ ವಹಿಸ್ತೇನೆ. ಆ ಎಚ್ಚರ ಯಾವುದು ಅಂತ ಕೇಳಿದರೆ, ಸ್ವಂತಕ್ಕೆ ನಾನು ಯಾವುದನ್ನು ಕೇಳದೆ ಸಮಾಜಕ್ಕೆ, ರಾಷ್ಟ್ರಕ್ಕೆ, ಕುಟುಂಬಕ್ಕೆ, ವಿಶ್ವಕ್ಕೆ ಏನಾದರೂ ಸಿಗುವಂತೆ ನಾನು ಗ್ರಹಿಸುವಂಥ ಈ ಕಾಮಧೇನು ಸಭಾಮಂಟಪದ ಹಿನ್ನೆಲೆಯಲ್ಲಿ ಪ್ರಾರ್ಥನೆ. ಎರಡನೆಯದ್ದು, ಈ ಸಭಾಮಂಟಪ ನಿರ್ಮಾಣಗೊಳ್ಳಲಿಕ್ಕೆ ಅದರ ಹಿಂದೆ ಇರುವಂಥ ಪ್ರೇರಕ ಶಕ್ತಿ ಬ್ರಹ್ಮಶ್ರೀ ನಾರಾಯಣ ಗುರು. ಅವರು ಆ ಕಾಲದ ಒಬ್ಬರು ಸಮಾಜ ಸುಧಾರಕರು ಮಾತ್ರ ಅಲ್ಲ, ಸಮಾಜದ ಸಂಘಟಕರು. ಆ ಕಾಲದಲ್ಲಿ ಸಂಸ್ಕೃತ ಭಾಷೆಯಲ್ಲಿ ಅತ್ಯಂತ ಶ್ರೇಷ್ಠ ಪರಿಜ್ಞಾನವನ್ನು ಹೊಂದಿದ್ದು, ಸಮಾಜದಲ್ಲಿ ತಮ್ಮನ್ನು ಪಕ್ಕಕ್ಕೆ ತಳ್ಳುವಂತಹ ಜನರನ್ನು ಸಹ ದ್ವೇಷ ಮಾಡದೆ ಎಲ್ಲರನ್ನು ಒಟ್ಟು ಸೇರಿಸಿಕೊಂಡು ಹೋಗಬೇಕು ಅಂತ ಹೇಳುವಂಥ ಒಂದು ಅತ್ಯಂತ ಉದಾತ್ತ ಮಾನಸಿಕತೆ ಉಳ್ಳಂಥ ಒಂದು ಹಿರಿಯ, ಸಹಜವಾಗಿ ಗೌರವ ಯೋಗ್ಯ ಬ್ರಹ್ಮಶ್ರೀ ಪದವಿಯನ್ನು ತನ್ನಷ್ಟಕ್ಕೆ ಪಡ್ಕೊಂಡು, ಅಂದರೆ ತಮ್ಮ ಸಾಧನೆಯಿಂದ, ತಮ್ಮ ಅಧ್ಯಯನದಿಂದ, ಅದರ ಜೊತೆಗೆ ರಾಷ್ಟ್ರಕ್ಕೆ, ಸಮಾಜಕ್ಕೆ ಒಳ್ಳೆಯದಾಗಬೇಕು ಎಂಬ ಹಿನ್ನೆಲೆಯಲ್ಲಿ ಶಕ್ತಿ ಕೊಟ್ಟಂತಹ ಬ್ರಹ್ಮಶ್ರೀನಾರಾಯಣ ಗುರು, ಆ ಪ್ರೇರಕ ಶಕ್ತಿಗೆ ಪ್ರಪ್ರಥಮವಾಗಿ ಎಲ್ಲರ ಪರವಾಗಿ ಹೃದಯಾಂತರಾಳದ ನಮನಗಳು. ಇನ್ನು ವಿಷಯ ಬರುವಾಗ, ಈ ವಿಷಯ ಇಲ್ಲಿ ಭಾಷಣ ಮಾಡೋ ವಿಷಯ ಆಗಿರಲಿಲ್ಲ. ಅಲ್ಲಿ ಕೂತ್ಕೊಂಡು ಎಲ್ಲರೂ ಹತ್ತಿರ ಕೂತ್ಕೊಂಡು ಸ್ವಲ್ಪ ಸಂವಾದ ಮಾಡಬೇಕಾದ ವಿಷಯ ಇದು. ಆದರೆ ಇವತ್ತು ಅದಕ್ಕೆ ಅವಕಾಶ ಇಲ್ಲದಿದ್ದರಿಂದ, ನಾನು ಅಧ್ಯಾಪಕ ಅಂತ ಮೊದಲೇ ಹೇಳಿದರು. ಅಧ್ಯಾಪಕರಿಗೊಂದು ಸ್ವಭಾವ ಉಂಟು, ಅದು ಪ್ರಶ್ನೆ ಕೇಳುವುದು. ಪ್ರಶ್ನೆ ಕೇಳದಿದ್ದರೆ ನಾವು ಅಧ್ಯಾಪಕನೇ ಅಲ್ಲ. ಆ ಪ್ರಶ್ನೆ ಕೇಳಿದಾಗ ಒಬ್ಬೊಬ್ಬರೇ ಎದ್ದು ಉತ್ತರ ಕೊಡಲಿಕ್ಕೆ ಇಲ್ಲಿ ವ್ಯವಸ್ಥೆ ಇಲ್ಲ. ಹಾಗಾಗಿ ಸಾಮೂಹಿಕ ಉತ್ತರ, ಏನಾದರೂ ಪ್ರಶ್ನೆ ಬಂದರೆ ಒಟ್ಟಿಗೆ ಉತ್ತರ ಹೇಳ್ಬೋದು. ಏನು ಕಾಣ್ತದೋ ಅದು, ಬೇರೆ ಬೇರೆ ಇದ್ದರೂ ಏನು ಚಿಂತೆ ಇಲ್ಲ. ಅಧ್ಯಾಪಕರಿಗೆ ಇನ್ನೊಂದು ಸಣ್ಣ ದೌರ್ಬಲ್ಯ ಉಂಟು. ಅದಂದರೆ ಕ್ಲಾಸ್ ಮುಗಿಸಿ ಹೋಗುವುದಕ್ಕಿಂತ ಮುಂಚೆ ಮಕ್ಕಳಿಗೊಂದು ಹೋಮ್ವರ್ಕ್, ಮನೆ ಕೆಲಸ. ಹಾಗಾಗಿ ನನ್ನ ಮಾತು ಮುಗಿಯುವುದಕ್ಕಿಂತ ಮುಂಚೆ ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಹೋಮ್ವರ್ಕ್ ಸಿಗ್ತದೆ. ಮಾಡೋದು ಬಿಡುವುದು ಅವರವರ ಇಷ್ಟ. ಮತ್ತೆ ನೋಡಲಿಕ್ಕೆ ನಾನು ಬರುವುದಿಲ್ಲ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಮೊದಲನೇ ಪ್ರಶ್ನೆ, ಕುಟುಂಬ ಅಂದರೆ ಕನಿಷ್ಠ ಎಷ್ಟು ಜನ ಇರಬೇಕು? ಯಾವ ಉತ್ತರ ಬೇಕಾದ್ರೆ ಹೇಳ್ಬೋದು. ಒಂದು ಕುಟುಂಬ ಅಂತ ಕರೆಸಲ್ಪಡಬೇಕಾದ್ರೆ ಮನೆಯಲ್ಲಿ ಆ ಕುಟುಂಬದಲ್ಲಿ ಸಂಖ್ಯೆ ಎಷ್ಟಿರಬೇಕು? ಕನಿಷ್ಠ. ಹೀಗೆ ಕೈ ಎತ್ತಿದ್ರು 5 ಅಂತಾಯಿತು. ಅದಕ್ಕಿಂತ ಹೆಚ್ಚಿರಬೇಕು ಅಂತ ಹೇಳೋರು ಇದ್ದಾರಾ? 6, ಒಂದು ಹೆಚ್ಚಾಯಿತು. ಆ ಪ್ರಶ್ನೆ ಕೇಳಿದಾಗ ನನಗೆ ಇನ್ನೊಂದು ಪ್ರಶ್ನೆ ನೆನಪಾಯಿತು. ನಮ್ಮ ಕೂತುಕೊಂಡ ಗುಂಪಿನಲ್ಲಿ ವಿವಾಹ ಆಗಿ 50 ವರ್ಷಕ್ಕಿಂತ ಹೆಚ್ಚಾಗಿದೆ ಅಂಥವ್ರು ಎಷ್ಟು ಜನ ಇದ್ದಾರೆ?
ವೈವಾಹಿಕ ಜೀವನದೊಳಗೆ ಪ್ರವೇಶ ಮಾಡಿ 50ಕ್ಕಿಂತ ಹೆಚ್ಚು ವರ್ಷ ಆಯಿತು ಅಂಥವರು ಒಬ್ಬರೇ. 40ಕ್ಕಿಂತ ಹೆಚ್ಚಾಯಿತು ಅಂಥವ್ರು ಎಷ್ಟು ಜನ ಇದ್ದಾರೆ? ಅದು ಕಡಿಮೆ, 2 3 30 ವರ್ಷ ದಾಟಿತು, ಮದುವೆ ಆಗಿ 30ಕ್ಕಿಂತ ಹೆಚ್ಚಾಗಿದೆ ಅಂಥವರು ಅದು ಕಡಿಮೆನೇ. 20 ವರ್ಷ ದಾಟಿದವರು ತಕ್ಕ ಮಟ್ಟಿಗಿದ್ದಾರೆ. 10 ವರ್ಷ ಸ್ವಲ್ಪ ಹೆಚ್ಚಿದ್ದಾರೆ. ಹಾಗಾಗಿ ಈಗ ಮಾತನಾಡಬೇಕಾದ್ದು ಯಾರಿಗೆ ಅಂತ ಅರ್ಥ ಆಯ್ತಲ್ಲ. ಐದು 6 ಸಂಖ್ಯೆ ಬಂತು. ಎಷ್ಟು ಪೀಳಿಗೆ ಇರಬೇಕು? ಜನರೇಷನ್ ಎಷ್ಟು ಪೀಳಿಗೆ ಇರಬೇಕು ಒಂದು ಮನೆಯಲ್ಲಿ? 3 ಪೀಳಿಗೆ 6 ಜನ, ಕನಿಷ್ಠ ಇಷ್ಟು. ಕುಟುಂಬಕ್ಕೆ ಇಂಗ್ಲೀಷ್ನಲ್ಲಿ ಏನು ಹೇಳ್ತಾರೆ? ಅಲ್ಲಿಂದ ಪತನ ಶುರುವಾಗಿದೆ, ಅದಕ್ಕೆ ಅಷ್ಟೇ, ಮತ್ತೇನಿಲ್ಲ. ಕುಟುಂಬ ಅಂದರೆ ಫ್ಯಾಮಿಲಿ ಅಲ್ಲ, ಗೊತ್ತಿರಲಿ. ಫ್ಯಾಮಿಲಿಯಲ್ಲಿ ಅಕ್ಷರ ಎಷ್ಟುಂಟು? ಸ್ಪೆಲ್ಲಿಂಗ್ ಎಲ್ರಿಗೂ ಬರ್ತಲ್ಲ, 6. ಆ 6 ಅಕ್ಷರದ ವಿಸ್ತೃತ ರೂಪ ಯಾವುದು ಅಂತ ಕೇಳಿದ್ದಕ್ಕೆ ಒಬ್ಬರು ವಿನೋದದಿಂದ ಒಂದು ಮಾತು ಹೇಳ್ತಾರೆ. FAMILY, ಫಾದರ್ ಆ್ಯಂಡ್ ಮದರ್ ಐ ಲವ್ ಯು. ಹೇಳುವ ಐ, ಕೇಳುವ ಫಾದರ್ ಮದರ್, ಒಟ್ಟೆಷ್ಟಾಯಿತು ಫ್ಯಾಮಿಲಿ ಅಂದರೆ? 3. ಫ್ಯಾಮಿಲಿ ಶಬ್ದದಲ್ಲಿ 6 ಅಕ್ಷರ, ಜನ 3. ಕುಟುಂಬದಲ್ಲಿ ಅಕ್ಷರ 3, ಜನ 6. ಇಷ್ಟೇ ಫ್ಯಾಮಿಲಿಗೂ ಕುಟುಂಬಕ್ಕೂ ಅಂತರ. ನಮ್ಮದು ಕುಟುಂಬವೋ ಫ್ಯಾಮಿಲಿಯೋ ಅದನ್ನು ಮೊದಲು ನಿಶ್ಚಯ ಮಾಡಬೇಕು. ಕುಟುಂಬ ಅಂತ ಆದರೆ ಆ ಕುಟುಂಬಕ್ಕೊಂದು ಸಣ್ಣ ಜವಾಬ್ದಾರಿ ಇದೆ. ಒಬ್ಬ ವ್ಯಕ್ತಿಯನ್ನು ಎತ್ತರಕ್ಕೆ ತೆಕ್ಕೊಂಡು ಹೋಗುವುದಕ್ಕೆ ಸಂಸ್ಕಾರಗಳನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ಬಹಳ ಸುಂದರ ಶಬ್ದಗಳುಂಟು ನಮ್ಮ ಸಂಸ್ಕೃತಿಯಲ್ಲಿ. ಉದಾಹರಣೆಗೆ, ಹಸಿವಾದಾಗ ಊಟ ಮಾಡುವುದು ಪ್ರಕೃತಿ, ಸಹಜ ಅದು. ಆದರೆ ಹಸಿವಾಗಿದೆ ಅಂತ ಇನ್ನೊಬ್ಬನಿಂದ ಕಿತ್ತು ತಿನ್ನುವುದು ಅದು ವಿಕೃತಿ. ತಾನು ಹಸಿವಿನಿಂದಿದ್ದಾಗ ತನ್ನ ಹಸಿವನ್ನು ಮರೆತು ಹಸಿದ ಇನ್ನೊಬ್ಬನಿಗೆ ಕೊಡುವುದು ಅದು ಸಂಸ್ಕೃತಿ. ಈ ದೇಶದಲ್ಲಿ ಮನುಷ್ಯನ ಬಗ್ಗೆಯೂ ಹಾಗೆ ಹೇಳಿದ. ಒಬ್ಬ ಮನುಷ್ಯ ಒಪ್ಪು ತಪ್ಪು ಎರಡನ್ನು ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಾನಲ್ಲ, ಅದು ಸಹಜ ಸ್ಥಿತಿ, ಅವನನ್ನು ಮನುಷ್ಯ ಅಂತ ಹೇಳ್ತಾರೆ. ಆದರೆ ಮನುಷ್ಯ ಅಂತ ಕರೆಸಲ್ಪಡಬೇಕಾದರೆ ಮನುಷ್ಯತ್ವ ಬೇಕು, ಇದು ಅಪೇಕ್ಷೆ. ಆ ಮನುಷ್ಯತ್ವದಲ್ಲಿ ಕೊರತೆ ಇದ್ದರೆ, ಸಮಾಜಕ್ಕೆ ರಾಷ್ಟ್ರಕ್ಕೆ ಕಷ್ಟ ನಷ್ಟ ಕೊಡುವಂತಹ ವ್ಯಕ್ತಿತ್ವ ಇದ್ದರೆ ಅದು ವಿಕೃತಿ. ಅಂಥವರನ್ನು ಈ ದೇಶದಲ್ಲಿ ದಾನವರು ಅಂತ ಕರೆದರು. ಸಹಜ ಸ್ಥಿತಿಯಲ್ಲಿರುವವರು ಮಾನವರಾದರೆ ವಿಕೃತಿ ಇರುವವರು ದಾನವರಾದರು. ಆದರೆ ಅದೇ ಮಾನವನಿಗೆ ಸಂಸ್ಕೃತಿಯನ್ನು ಜೋಡಿಸಿ ಸಂಸ್ಕಾರ ಕೊಟ್ಟು ಎತ್ತರಕ್ಕೆ ತಕೊಂಡು ಹೋದರೆ ಆತ ಮಾಧವನಾಗುತ್ತಾನೆ. ಮಾನವ ಮಾಧವನೂ ಆಗಬಹುದು, ಮಾಧವ ದಾನವನೂ ಆಗಬಹುದು. ಮಾಡುವ ಕೆಲಸ ಪ್ರಾರಂಭ ಆಗುವುದು ನಮ್ಮ ಮನೆಯಿಂದ. ಸಂಸ್ಕಾರ ಕೊಡುವಂಥ ಕೇಂದ್ರಗಳು 4 ಕೇಂದ್ರಗಳಿದೆ. ಆ 4 ಕೇಂದ್ರದಲ್ಲಿ ಮೊದಲ ಕೇಂದ್ರ ನಮ್ಮ ಮನೆ. ನಮ್ಮ ಮನೆ ಸಂಸ್ಕಾರ ಕೊಟ್ಟರೆ ನಮ್ಮ ಮನೆಯ ಮಕ್ಕಳು ದಾನವರಾಗಲಿಕ್ಕೆ ಸಾಧ್ಯವೇ ಇಲ್ಲ. ಮಾಧವ ಆಗದೇ ಇರಬಹುದು, ಆದರೆ ದಾನವರಂತೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಸಂಸ್ಕಾರ ಮನೆಯಿಂದ ಸಿಕ್ಕಬೇಕು. ಎರಡನೆಯದ್ದು ನಮ್ಮ ಶಾಲೆಗಳು. ಸ್ವಲ್ಪ ನೋವಾಗ್ತದೆ, ವೇದನೆ ಆಗ್ತದೆ. ನಮ್ಮ ಶಾಲೆಗಳು ಸಂಸ್ಕಾರ ಕೊಡಬೇಕಾದ್ದನ್ನು ಇವತ್ತು ಕೊಡುತ್ತದ? ಕೊಡುವಂಥ ಪಾಠ ಇದೆಯಾ? ನಾವೆಲ್ಲ ಶಾಲೆಗೆ ಹೋಗುವಾಗ ಸತ್ಯವೇ ಮುದೆ ತಾಯಿ ತಂದೆ, ಸತ್ಯವೇ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಜಗದೀಶನು ಅಂತ ಒಂದು ಹಸು ಹೇಳ್ತದೆ. ಆ ಹಸು ಮತ್ತು ಹುಲಿಯ ಪಾಠವನ್ನು ಪಾಠ ಮಾಡುವ ಅಧ್ಯಾಪಕ ಆ ಒಂದೊಂದು ವಾಕ್ಯವನ್ನು ಓದುವಾಗ ಕೊನೆಯ ಹಂತಕ್ಕೆ ಬರಬೇಕಾದ್ರೆ ಪಾಠ ಮಾಡುವ ಅಧ್ಯಾಪಕನ ಕಣ್ಣಲ್ಲಿಯೂ ನೀರು ಬರ್ತಾ ಇತ್ತು, ಮಕ್ಕಳೆಲ್ಲ ಅಳ್ತಾ ಇದ್ದರು. ಹೃದಯದ ಭಾವನೆಗಳನ್ನು ಅರಳಿಸುವಂತಹ ಪಾಠಗಳಿತ್ತು. ಇವತ್ತಿದೆಯಾ? ಸಿಕ್ಕದೇ ಇದ್ದದ್ದರಿಂದ ಆ ಪಾಠಗಳನ್ನು ಮನೆಯಲ್ಲಿ ಆದರೂ ಮಾಡಬೇಕೋ ಬೇಡೋ? ಇದು ನಮ್ಮ ಜವಾಬ್ದಾರಿ. ಆ ಎತ್ತರಕ್ಕೆ ಹೋಗಬೇಕು ಅಂತಿದ್ದರೆ
ಆ ಮೂರನೆಯದು ನಮ್ಮ ದೇವಸ್ಥಾನಗಳು. ಮನೆ, ಶಾಲೆ, ದೇವಸ್ಥಾನ, ಕೊನೆಯದು ನಮ್ಮ ಸಮಾಜ. ನಮ್ಮ ಸಮಾಜವು ನಮ್ಮ ಮಕ್ಕಳನ್ನು ತಿದ್ದುತ್ತಾ ಇತ್ತು. ಇವತ್ತು ಯಾರಿಗೂ ಇನ್ನೊಬ್ಬರ ಮಗುವನ್ನು ತಿದ್ದುವ ಧೈರ್ಯವೇ ಬರಲಿಕ್ಕಿಲ್ಲ, ಸಾಹಸ ಮಾಡಲಿಕ್ಕಿಲ್ಲ. ಸಮಾಜದಲ್ಲಿ ಅಂಥ ಪರಿವರ್ತನೆಗಳಾಗಿದೆ. ಮತ್ತೆ ಆ ಪರಿವರ್ತನೆಗಳನ್ನು ಮತ್ತೆ ದಾರಿಗೆ ತರಬೇಕಲ್ಲ. ಮನೆ, ಶಾಲೆ, ದೇವಸ್ಥಾನ ಮತ್ತು ಸಮಾಜ ಅದೆಲ್ಲದರ ದೃಷ್ಟಿ ಒಂದೇ ಆಗಬೇಕು. ಈಗ ತಾನೇ ದೀಪ ಬೆಳಗಿಸುವಾಗ ಒಂದು ಶ್ಲೋಕ ಹೇಳಿದರು, ಶತ್ರು ಬುದ್ಧಿ ವಿನಾಶಾಯ. ಶತ್ರುವಿನ ವಿನಾಶ ಹೇಳಲಿಲ್ಲ. ಎಂಥ ಜನ ಜಗತ್ತಿನಲ್ಲಿ ನಮ್ಮ ಆಗಿರೋರು ಯಾರು ಸಿಗ್ತಾರೆ ಹುಡುಕಿದರೆ? ಶತ್ರು ನಾಶ ಆಗಲಿ ಅಂತ ಹೇಳಲಿಲ್ಲ. ಶತ್ರುವಿನ ಶತ್ರು ಬುದ್ಧಿ ವಿನಾಶಾಯ. ಆ ಶತ್ರುವಿನ ಶತ್ರುತ್ವ ಬುದ್ಧಿ ಅದು ಕಾಣೆ ಆದರೆ ಅವ ಮಿತ್ರನೇ ಆಗ್ತಾನಲ್ಲ. ಇದು ಭಾರತ, ಇದನ್ನು ಕಲಿಸಿಕೊಟ್ಟ ದೇಶ ಇದು. ಅದರ ಮೊದಲ ಪಾಠ ನಮ್ಮ ಮನೆಗಳಲ್ಲಿ ಆಗಬೇಕು. ಹಾಗಾಗಿ ಇವತ್ತಿನ ವಿಷಯ ಮನೆಗೆ ಸಂಬಂಧಿತ ಆದ್ದರಿಂದ ಆ ಮನೆಗೆ ಸಂಬಂಧಪಟ್ಟು ಒಂದು 4-6 ಶಬ್ದಗಳನ್ನು ನಿಮ್ಮ ಮುಂದಿಡುವ ಪ್ರಯತ್ನ ಮಾಡ್ತಾನೆ. ಒಂದು ಕಾಲದಲ್ಲಿ ನಮ್ಮೆಲ್ಲರ ಮನೆಗಳಲ್ಲಿ ಭಜನೆಗಳು ನಡೀತಾ ಇತ್ತು. ಭಜನೆ ಮಾಡೋದು ಒಳ್ಳೆಯದೋ ಹಾಳೋ? ಹಾಳು ಅಂತ ಒಬ್ಬರ ಬಾಯಿಂದಲೂ ಬರಲಿಲ್ಲ, ಒಳ್ಳೆಯದು ಅಂತ ಬಂತು. ಮುಂದಿನ ಪ್ರಶ್ನೆ ಕೇಳಲಿಕ್ಕೆ ಹೆದರಿಕೆ ಆಗ್ತದೆ. ಆ ಒಳ್ಳೆಯದನ್ನು ಇಟ್ಟುಕೊಳ್ಬೇಕೋ ಬಿಡಬೇಕೋ? ಇಟ್ಟುಕೊಳ್ಬೇಕು. ಇಟ್ಟುಕೊಂಡಿದ್ದೀವ? ಈಗ ಗೊಂದಲ ಶುರು ಆಗ್ತದೆ. ತಕ್ಷಣ ಉತ್ತರ ಬರ್ತದೆ, ಪುರುಸೊತ್ತಿಲ್ಲ ಅಂತ. ಮತ್ತೇನಿಲ್ಲ, ಮಾಡಬಹುದಪ್ಪ, ಎಲ್ಲ ಮಾಡ್ಬೋದು, ಸಮಯ ಇಲ್ಲ. ಇರುವ 24 ಗಂಟೆಗಳೇ ಸಾಲದು ಇನ್ನು ನಿಮ್ಮ ಭಜನೆಗೆ. ಅದಕ್ಕೆ ಒಂದು ಸಣ್ಣ ತಾತ್ಕಾಲಿಕ ತಿದ್ದುಪಡಿ, ಅದೇ ಪರ್ಮನೆಂಟ್ ಅಲ್ಲ. ಪ್ರತಿನಿತ್ಯ ಸಮಯ ಕೊಡಲಿಕ್ಕೆ ಕಷ್ಟ ಆದರೂ ವಾರದಲ್ಲಿ ಒಂದು ದಿವಸ ಆದರೂ ಒಂದು 15 ನಿಮಿಷ, ನಾನು ಹೋಮ್ವರ್ಕ್ ಅಂತ ಹೇಳಿದೆಲ್ಲ, ಇದು ಮೊದಲ ಹೋಮ್ವರ್ಕು. ವಾರದಲ್ಲಿ ಒಂದು ದಿವಸ ಆದರೂ ಒಂದು 15 ನಿಮಿಷ ಮನೆ ಮಂದಿ ಎಲ್ಲರೂ ಒಟ್ಟಿಗೆ ಇರುವ ಸಾಧ್ಯತೆ ಉಂಟಾ? ಮಾಡಬಹುದಾ? ಮನೆ ಮಂದಿ ಎಲ್ಲರೂ ಅಂದರೆ ಏಳಲಿಕ್ಕಾಗದ ಹಾಸಿಗೆಯಲ್ಲಿ ಮಲಗಿರುವ ಹಿರಿಯ ಚೇತನ ಇದ್ದರೆ ಅವರನ್ನು ಸಹ ಕರ್ಕೊಂಡು ಬಂದು ನಮ್ಮ ಪಕ್ಕದಲ್ಲೇ ಮಲಗಿಸಬೇಕು. ತೊಟ್ಟಿಲಿನಲ್ಲಿ ನಿದ್ರೆ ಮಾಡುವ ಮಗು ಇದ್ದರೆ ಆ ಮಗುವನ್ನು ಎತ್ತಿ ತಂದು ತೊಡೆ ಮೇಲೆ ಕೂತ್ಕೊಳಿಸಬೇಕು. ಎಲ್ಲರ ಸಮಕ್ಷಮದಲ್ಲಿ ಒಂದು ಭಜನೆ ಆಗಬೇಕು. ಒಂದು 10 ನಿಮಿಷ ಮಾಡಬಹುದಾ? ಏನು ಅನ್ನಿಸ್ತದೆ? ಈ ಶತಮಾನದಲ್ಲಿ ಕಷ್ಟ, ಮುಂದಿನ ಶತಮಾನದಲ್ಲಿ ನೋಡ್ಬೋದು ಅಂತ ಅನ್ನಿಸ್ತದೆ. ಹಾಗಾದರೆ ಆಗಲಿಕ್ಕಿಲ್ಲ. ಈ ಹೋಮ್ವರ್ಕನ್ನೇ ತಿರಸ್ಕಾರ ಮಾಡಿದರೆ ಏನು ಹೇಳಲಿ? ಮಾಡಬಹುದು ಅಂತಾದರೂ ಹೇಳಿದರೆ ಪಾಸ್ ಮಾರ್ಕು ಸಿಕ್ಕೀತು. ಮಾಡಬಹುದಾ? ಹಾಗಾದರೆ ಸದ್ಯ ಈಗ ಪಾಸ್ ಮಾರ್ಕಿಗಿಂತ ಫಸ್ಟ್ ಕ್ಲಾಸ್ ಸಿಕ್ಕಬೇಕು ಅಂತಿದ್ದರೆ ನಮ್ಮ ಮನೆಯಲ್ಲಿ ಮಾಡ್ತೇವೆ ಅಂತ ಹೇಳಿದರೆ ಆಗ ಫಸ್ಟ್ ಕ್ಲಾಸ್ ಆಯಿತು. ಹಾಗೆ ಹೇಳುವ ಧೈರ್ಯ ಉಂಟು ಯಾರಿಗಾದರೂ? ನಮ್ಮ ಮನೆಯಲ್ಲಿ ಮಾಡ್ತೇವೆ ಅಂತ ಫಸ್ಟ್ ಕ್ಲಾಸ್ ಸಿಕ್ಕಿದ್ರೆ ಸಾಕು, ರ್ಯಾಂಕ್ ಸಿಕ್ಕಬೇಕು ಬಿಡು. ನನ್ನ ಮನೆಯಲ್ಲಿ ನಾನು ಪ್ರಾರಂಭ ಮಾಡಿಸ್ತೇನೆ ಅಂತ ಹೇಳಿದರೆ ರ್ಯಾಂಕ್. ಒಂದೆರಡು ಕೈಗಳು ಹೇಳದೆ ಮೇಲೆ ಹೋಯಿತು ಅಂದರೆ ಒಳ್ಳೆಯದು ಅಂತ ಅರ್ಥ, ದೃಷ್ಟಿ ಸರಿ ಉಂಟು ಅಂತ ಆಯಿತು. ಆ 15 ನಿಮಿಷ ಏನು ಮಾಡಬೇಕು? 15 ನಿಮಿಷದಲ್ಲಿ 2 ನಿಮಿಷ 3 ಓಂಕಾರ ಹೇಳಲಿಕ್ಕೆ. ಆ ಓಂಕಾರ ಒಂದು ಅದ್ಭುತ ಓಂಕಾರ. ನಾಸಾ ಸಂಸ್ಥೆಯವರು ಆಕಾಶದಲ್ಲಿ ಏನುಂಟು ಅಂತ ಹುಡುಕಿದಾಗ ಅವರಿಗೆ ಸಿಕ್ಕಿದ ವಸ್ತು ಅದು. ಆಕಾಶದಲ್ಲಿ ಆಕಾಶದ ಗುಣವೇ ಶಬ್ದಗುಣ. ಆ ಶಬ್ದಗುಣದ ಶಬ್ದ ಯಾವುದು ಅಂತ ಕೇಳಿದರೆ ಓಂಕಾರ ಅಂತ ನಾಸಾ ಸಂಸ್ಥೆಯವರು ಜಗತ್ತಿಗೆ ತಿಳಿಸಿದರು. ಅಂಥ ಓಂಕಾರ ಕೊಟ್ಟ ದೇಶ ಭಾರತ. ಆ ಓಂಕಾರದಲ್ಲಿ 3 ಅಕ್ಷರಗಳಿದೆ, ಅಕಾರ, ಉಕಾರ, ಮಕಾರ. ಆ ಅಂತ ಹೇಳುವಾಗ ನಮ್ಮ ಕೈ ಕಾಲುಗಳಲ್ಲಿ ಸ್ಪಂದನ ಅನುಭವಕ್ಕೆ ಬರ್ತದೆ. ಊ ಅಂತ ಹೇಳಿದಾಗ ನಮ್ಮ ದೇಹದಲ್ಲಿ, ಮಾ ಅಂತ ಹೇಳಿದಾಗ ಮಸ್ತಿಷ್ಕದಲ್ಲಿ. ಹಾಗಾದರೆ ಅಕಾರ, ಉಕಾರ, ಮಕಾರಗಳನ್ನೊಳಗೊಂಡ ಓಂಕಾರವನ್ನು ಹೇಳಿದರೆ ಇಡೀ ದೇಹದಲ್ಲಿ ಒಂದು ಸಣ್ಣ ಸ್ಪಂದನ ಅನುಭವಕ್ಕೆ ಬರ್ತದೆ. 3 ಓಂಕಾರ ಹೇಳಲಿಕ್ಕೆ 2 ನಿಮಿಷ. ಅದಾದಮೇಲೆ 2 ಸಣ್ಣ ಭಜನೆಗಳು. ಯಾವುದೂ ಆದೀತು. ಯಾವುದು ಬಾರದಿದ್ದರೆ
ಶ್ರೀರಾಮ್ ಜಯ ರಾಮ್ ಜೈ ಜಯ ರಾಮ್ ಹೇಳ್ಬೋದು. ಬ್ರಹ್ಮಶ್ರೀ ನಾರಾಯಣ ಗುರವೇ ನಮಃ, ಶ್ರೀ ಗುರು ನಾರಾಯಣ ಸ್ವಾಮಿನೇ ನಮಃ ಅದೂ ಆಗ್ತದೆ. ಯಾವುದನ್ನು ಬೇಕಾದರೆ ಹೇಳ್ಬೋದು. ಒಂದು 10 ನಿಮಿಷ ಭಜನೆ, 10, 2, 12 ನಿಮಿಷ ಆಯಿತು. ಮತ್ತು ಒಂದು 2-3 ನಿಮಿಷ ಬಾಕಿ ಉಂಟಲ್ಲ, ಆ 3 ನಿಮಿಷ ಏನು ಮಾಡಬೇಕು? ಎಲ್ಲ ಭಜನೆ ಮುಗಿದ ನಂತರ ದೇವರಿಗೊಂದು ನಮಸ್ಕಾರ ಮಾಡಿ ಸ್ವಲ್ಪ ಮುಖದಲ್ಲಿ ಒಂದು ಸಣ್ಣ ಮುಗುಳ್ನಗೆ ತೆಕ್ಕೊಂಡು ಕಣ್ಣಿಗೆ ಕಣ್ಣಿಟ್ಟು ಮಾತನಾಡೋದು. ಈಗ ಮನೆಯಲ್ಲಿ ನಗಾಡೋದು ನೆನಪು ಮರ್ತೋಗಿದೋ ಇಲ್ವೋ? ನಗಾಡ್ತಾರೆ ಯಾರಾದ್ರೂ ಮನೆಯಲ್ಲಿ? ಕಡಿಮೆ. ನಗಾಡಬೇಕಾದ್ರೆ ಕೈಯಲ್ಲಿ ಏನಿರಬೇಕು? ಮೊಬೈಲ್ ಇರಬೇಕು. ಮೊಬೈಲನ್ನು ಅದು ಮರ್ತೋಯ್ತು, ಪಕ್ಕದಲ್ಲಿ ಇಟ್ಟು ಬರಬೇಕು. ಒಂದು ಸಣ್ಣ ಮುಗುಳ್ನಗೆ ಹೇಗೆ ಅಂತ ನೆನಪಾಗಲಿಕ್ಕೆ ಏನು ಕಷ್ಟ ಇಲ್ಲ. ಅಯೋಧ್ಯೆಯಲ್ಲಿ ರಾಮನ ಮೂರ್ತಿಯನ್ನು ಸ್ಥಾಪನೆ ಮಾಡಿದ್ದಾರಲ್ಲ, ಆ ಮೂರ್ತಿಯಲ್ಲಿ 2 ಭಾಗ ಅತ್ಯಂತ ಶ್ರೇಷ್ಠವಾದ್ದು. 1, 2 ಆ 2 ಕಣ್ಣುಗಳು, ಎರಡನೇದ್ದು ಮುಖದಲ್ಲಿರುವಂಥ ಒಂದು ಸಣ್ಣ ಮುಗುಳ್ನಗೆ. ಆ ರಾಮನನ್ನು ಸ್ಮರಣೆ ಮಾಡಿದರೆ ಮುಗುಳ್ನಗೆ ತನ್ನಷ್ಟಕ್ಕೆ ಬರ್ತದೆ. ಒಂದು ಮುಗುಳ್ನಗುತ್ತಾ ಒಂದು ಮುಕ್ತ ಮಾತುಕತೆ, ಏನು ಬೇಕಾದರೂ ಮಾತನಾಡ್ಬೋದು. ಒಂದೇ ಎಚ್ಚರ, ಪಾಸಿಟಿವ್ ಸಕಾರಾತ್ಮಕ ಮಾತನಾಡಬೇಕು, ನಕಾರಾತ್ಮಕ ಇಲ್ಲ. ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅದಲ್ಲ, ಅದು ಸಕಾರಾತ್ಮಕ ಇರುವುದಿಲ್ಲ. ಅದರ ಬದಲು ಅಯೋಧ್ಯೆಯಲ್ಲಿ ಏನಾಯಿತು ಅದನ್ನು ನೆನಪು ಮಾಡಿದರೆ ಸಕಾರಾತ್ಮಕ ಬರ್ತದೆ. ನಮ್ಮ ಹಳ್ಳಿಯಲ್ಲಿಯೇ ಯಾರೋ ಒಬ್ಬರು ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ, ಆ ಒಳ್ಳೆಯ ಕೆಲಸವನ್ನು ಸ್ಮರಣೆ ಮಾಡಿದರೆ, ನಮ್ಮೂರಿಗೊಬ್ಬರು ಬಂದಿದ್ದರು, ದೇವಸ್ಥಾನವನ್ನು ನೋಡಿದರು, ಆನಂದ ಆಯಿತು. ನಮ್ಮ ಊರಿನವರಲ್ಲ, ಆದರೆ ಹೋಗುವುದಕ್ಕಿಂತ ಮುಂಚೆ ಒಂದು ಒಳ್ಳೆಯ ಮೊತ್ತವನ್ನು ಸಮಾಜಕ್ಕೆ ಕೊಟ್ಟು ಅವರು ಹೋದರು. ಆ ಹೋದ ವ್ಯಕ್ತಿ ಯಾರು ಅಂತ ಗೊತ್ತಿಲ್ಲದಿದ್ದರೂ ಮಾಡಿದ ಕೆಲಸ ಒಳ್ಳೆಯದು, ಹೌದು ಅಲ್ವೋ? ಇಂಥದ್ದು 108 ವಿಷಯಗಳು ನಮಗೆ ಸಿಕ್ಕುವುದಿಲ್ಲ, ಹುಡುಕಿದರೆ ಸಿಕ್ಕುತ್ತದೆ. ಅದನ್ನು ಮಾತಾಡಬೇಕು, ಸಕಾರಾತ್ಮಕ. ಇದು ಭಜನೆ. ಎರಡನೇದ್ದು ಆ ಭಜನೆಯ ಜೊತೆಗೇ ಬರುವಂತಹದ್ದು ಭೋಜನ. ಇವತ್ತು ಭೋಜನ ಎಲ್ಲಿ ನಡೀತದೆ? ಎಲ್ಲಿ ನಡೀತದೆ? ಯಾವುದರ ಮುಂದೆ ನಡೀತದೆ? ಯಾವುದರ ಮುಂದೆ ನಡೀಬಾರದು ಅಲ್ಲಿ ನಡೀತದೆ. ಭೋಜನ ಅಂದರೆ ಈ ದೇಶದಲ್ಲಿ ಹೇಳಿದ್ದು, ಭೋಜನ ಅಂದರೆ ಒಂದು ಯಜ್ಞ. ಯಜ್ಞವನ್ನು ಯಾರಾದರೂ ಟಿ ವಿಯ ಮುಂದೆ ಮಾಡ್ತಾರಾ? ಭೋಜನ ಒಂದು ಯಜ್ಞ ಅಂತ ನೆನಪು ಮಾಡಬೇಕು ಬಿಡು. ಅದು ಅಷ್ಟೇ, ಪ್ರತಿನಿತ್ಯ ಎಲ್ಲರಿಗೂ ಅವರವರದ್ದೇ. ಇವತ್ತಿನ ವೇಗ ಎಷ್ಟು ಅಂತ ಹೇಳಿದರೆ, LKG UKG ಮಕ್ಕಳಿಗೆ 7:30 ಗಂಟೆಗೆ ಶಾಲೆ ಶುರು, ಪ್ರೈಮರಿ ಶಾಲೆಯವರಿಗೆ 8:00ವರೆಗೆ, ಹೈಸ್ಕೂಲ್ ಕಾಲೇಜಿಗೆ 9:00ವರೆಗೆ. ಅದರ ಜೊತೆಯಲ್ಲಿ ಅಪ್ಪ ಅಮ್ಮ, ಅಪ್ಪನಿಗೆ ಆಫೀಸು, ಅಮ್ಮನಿಗೆ ಶಾಲೆ, ಎಲ್ಲರಿಗೂ ಯಾರಿಗೂ ಪುರುಸೊತ್ತಿಲ್ಲ. ಅವರವರ ಸಮಯದಲ್ಲಿ ಊಟ. ಹೋಗಲಿ, ವಾರದಲ್ಲಿ 6 ದಿವಸ ಅದನ್ನು ಸಹಿಸಿದರೂ ವಾರದಲ್ಲಿ 1 ದಿವಸ ಕೊನೆ ಪಕ್ಷ ರಾತ್ರಿ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡಬಹುದಾ? ವಾರದಲ್ಲಿ 1 ದಿವಸ ಆದರೂ. ಆ ಭಜನೆ ಹಾಗೆ, ನಿತ್ಯ ಕಷ್ಟ ಆಯ್ತಪ್ಪ, ವಾರದಲ್ಲಿ 1 ದಿವಸ ಎಲ್ಲರೂ ಒಟ್ಟಿಗೆ ಕೂತು, ಅಮ್ಮ ಬಡಿಸಬೇಕು, ಅಕ್ಕ ಬಡಿಸಬೇಕು, ಯಾರಾದರೂ ಬಡಿಸಿದ. ಅಮ್ಮ ಅಕ್ಕ ಯಾಕೆ ಬಡಿಸಬೇಕಂದ್ರೆ, ಅವರಿಗೆ ಬಡಿಸುವಾಗ ಚೆಲ್ಲದೆ ಬಡಿಸಲಿಕ್ಕೆ ಬರ್ತದೆ. ನಾವು ಬಡಿಸಲಿಕ್ಕೆ ಹೊರಟ್ರೆ ಅನ್ನ ಹೊರಗೆ, ಒಳಗೆ ಎಂಥದ್ದು ಬಾಕಿ ಉಳಿದದೆ ಅಷ್ಟೇ. ಹಾಗಾಗಬಾರ್ದಲ್ಲ. ಅದು ಒಂದು ಕಲೆ, ಅದೊಂದು ಸಂಸ್ಕೃತಿ. ಮತ್ತು ಬಡಿಸುವಾಗಲೂ ತಾಯಿಯ ಒಂದು ಹೃದಯ ಉಂಟಲ್ಲ. ಯಾವುದೇ ಮನೆಗೆ ಹೋಗಿ ಉಪಹಾರ ತಗೊಳ್ಳಿಕ್ಕೆ ಹೋಗಿ ಸಾಕು ಅಂತ ಹೇಳಿದರೆ ಗಂಡಸರು ತಕ್ಷಣ ನಿಲ್ಲಿಸ್ತಾರೆ. ಮನೆಯಲ್ಲಿ ತಾಯಂದಿರು ಸಾಕು ಅಂತ ಹೇಳಿದರೆ ತಕ್ಷಣ ನಿಲ್ಲಿಸುವುದಿಲ್ಲ, ಮತ್ತೆ ಸ್ವಲ್ಪ ಬಡಿಸಿಯೇ ಅವ್ರ ಮುಂದೆ ಹೋಗೋದು. ಇದು ತಾಯಿಯ ಸಂಸ್ಕೃತಿ, ಸಂಸ್ಕಾರ. ಹಾಗಾಗಿ ವಾರದಲ್ಲಿ 1 ದಿವಸ ಆದರೂ ಒಟ್ಟಿಗೆ ಊಟ ಮಾಡಬಹುದಾ? ಇದು 2ನೇ ಹೋಮ್ವರ್ಕ್, ಭಜನ್ ಮತ್ತು ಭೋಜನ್. 3ನೇದ್ದು ನಮ್ಮ ಭಾಷೆ. ತುಂಬ ಆನಂದಾದ ಯಾವಾಗ ಅಂದರೆ, ಬರುವಾಗ ವೇದಿಕೆಯಲ್ಲಿ ಆ ಫಲಕವನ್ನು ನೋಡಿದೆ, ನಮ್ಮ ಭಾಷೆಯಲ್ಲಿಯೇ ಬರೆದಿದ್ದಾರೆ. ಬಹುತೇಕ ಎಲ್ಲ ಕಡೆಗಳಲ್ಲಿ ಇಂಗ್ಲೀಷ್ನಲ್ಲಿ ಬರೆದಿರ್ತಾರೆ. ಓದಲಿಕ್ಕೆ ಬಹಳ ಕಷ್ಟ. ಯಾಕೆಂದರೆ ಇಂಗ್ಲೀಷು ಬರೆದ ಹಾಗೆ ಓದಲಿಕ್ಕೆ ಬರುವುದಿಲ್ಲ. ಅದು ಇಂಗ್ಲೀಷ್ ಭಾಷೆಯ ದೌರ್ಬಲ್ಯ. ನಮ್ಮ ಭಾಷೆಯಲ್ಲಿ ಹಾಗಲ್ಲ, ನಾವು ಏನು ಬರೀತೇವೆ ಅದನ್ನು ಹಾಗೆ ಓದ್ತೇವೆ. ಹಾಗಾಗಿ ನಮ್ಮ ಭಾಷೆಯ ಹೆಸರು ಸಂಸ್ಕೃತ ಅಂತ. ಕೃತ ಅಂದರೆ ಮಾಡಲ್ಪಟ್ಟದ್ದು,
ಸಮ್ಯಕ್ ಕೃತ ಅಂದರೆ ಚೆನ್ನಾಗಿ ಮಾಡಲ್ಪಟ್ಟದ್ದು. ನಮ್ಮ ಕನ್ನಡ, ಮಲಯಾಳ, ಹಿಂದಿ, ತುಳು, ತೆಲುಗು ಇದೆಲ್ಲವೂ ಸಂಸ್ಕೃತ ಭಾಷೆಗಳು. ಯಾಕಂದರೆ ಚೆನ್ನಾಗಿ ಮಾಡಲ್ಪಟ್ಟದ್ದು. ಏನು ಬರೀತೇವೋ ಅದನ್ನು ಹಾಗೆ ಓದ್ತೇವೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ಭಾಷೆಯ ವೈಜ್ಞಾನಿಕತೆ ಮತ್ತು ಶುದ್ಧತೆ ಎಷ್ಟು ಉಂಟು ಅಂತ ಕೇಳಿದರೆ, ರಾಮನು ರಾವಣನನ್ನು ಕೊಂದನು 3 ಶಬ್ದ. ಅದನ್ನು ನೀವು ಹೇಗೆ ಬೇಕಾದರೂ ಓದಿ. ರಾವಣನನ್ನು ರಾಮನು ಕೊಂದನು, ಕೊಂದನು ರಾಮನು ರಾವಣನನ್ನು. ಈ 3 ವಾಕ್ಯಗಳಲ್ಲಿ ಸಾಯುವುದು ಯಾರು? ಯಾರು ಸಾಯಬೇಕೋ ಅವನೇ ಸಾಯ್ತಾನೆ. ನೀವು ಅದನ್ನೇನಾದರೂ ಇಂಗ್ಲೀಷ್ನಲ್ಲಿ ಹೇಳಿದರೆ, ರಾಮ ಕಿಲ್ಡ್ ರಾವಣ ಎಂಬುದನ್ನು ಉಲ್ಟ ಮಾಡಿದರೆ ಕಥೆ ಏನಾದೀತು? ರಾಮಾಯಣ ಹೊಸ್ತು ಬರಿಬೇಕಾದೀತು. ನಮ್ಮ ಭಾಷೆಯ ವೈಜ್ಞಾನಿಕತೆ ಮತ್ತು ಶಾಸ್ತ್ರಶುದ್ಧತೆ ಇದರಿಂದ ಅರ್ಥ ಆಗೋದಿಲ್ವ? ಅಂಥ ಭಾಷೆ ನಮ್ಮ ಹತ್ರ ಉಂಟ, ಬೇಕೋ ಬೇಡೋ? ಆಗ ಹಾಡು ಹೇಳಬೇಕಾದ್ರೆ ಕೆಲವು ಶಬ್ದ ಹೇಳಿದರು. ಅಪ್ಪ, ಅಮ್ಮ, ಅಜ್ಜ, ಅಜ್ಜಿ, ಅಣ್ಣ, ಅಕ್ಕ, ಅಕ್ಕ ತಂಗಿ, ಅಣ್ಣ ತಮ್ಮ, ಇದೆಲ್ಲ ಶಬ್ದ ಹೇಳಿದರು. ಈ ಶಬ್ದಗಳು ನಮ್ಮ ಮನೆಯಲ್ಲಿ ಬಳಕೆಯಲ್ಲಿ ಇದೆಯಾ? ನಮ್ಮ ಮನೆಯಲ್ಲಿ ಯಾವ ಭಾಷೆ ಮಾತಾಡ್ತೇವೆ? ಯಾವ ಭಾಷೆ? ತುಳು. ಹೌದಾ? ಮುಂದಿನ ಪ್ರಶ್ನೆ ಕೇಳುವಾಗ ಸುಳ್ಳಾಗಬಾರ್ದದು. ನಮ್ಮ ಮನೆಗೆ ಯಾರಾದರೂ ಹೆಣ್ಣು ಮಕ್ಕಳು ಬಂದರೆ ಆ ಮಕ್ಕಳನ್ನು ನಮ್ಮ ಮಕ್ಕಳು ಏನು ಅಂತ ಕರೀತಾರೆ? ಆಂಟಿ. ಯಾವ ತುಳು? ಯಾವ ತುಳುವಿನಲ್ಲಿ ಆಂಟಿ ಉಂಟಾ? ಬದಲಾಗಬೇಕು ಬಿಡು. ಕೊನೆ ಪಕ್ಷ ಸಂಬಂಧವಾಚಕ ಶಬ್ದಗಳು ತುಳುವಿನಲ್ಲಿರುವಂಥ ಅನೇಕ ಶಬ್ದಗಳು ಮೈತೇತಿ ಗೊತ್ತೇ ಇರಲಿಕ್ಕಿಲ್ಲ, ಶಬ್ದವೇ ಗೊತ್ತಿರಲಿಕ್ಕಿಲ್ಲ. 60 ಅದು 59ಕ್ಕಿಂತ ಒಂದು ಜಾಸ್ತಿ ಅಂತ ಹೇಳ್ಯಾರ ಅಷ್ಟೇ. 60 ಅದಲ್ಲ, ಕಲಿಸಬೇಕಲ್ಲ. ಯಾರು ಕಲಿಸೋರು ಯಾರು? ಸಂಬಂಧವಾಚಕ ಶಬ್ದಗಳು ನಮ್ಮ ಇಲ್ಲಿ ಕೂತ್ಕೊಂಡವರಿಗೆ ಒಂದು 15-20 ಶಬ್ದಗಳಾದರೂ ಗೊತ್ತಿದ್ದೀತು ವಿಶ್ವಾಸ ಉಂಟು. ನನ್ನ ಪ್ರಶ್ನೆ, ನಮ್ಮ ಮುಂದಿನ ಪೀಳಿಗೆಯವರಿಗೆ ಎಷ್ಟು ಜನರಿಗೆ ಈ ಸಂಬಂಧವಾಚಕ ಶಬ್ದಗಳು ಗೊತ್ತಿದೆ? ಗೊತ್ತು ಬೇಕೋ ಬೇಡೋ? ಕಲಿಸುವುದು ಯಾರು? ಚರ್ಚೆ ಆಗಬೇಡ. ಹಾಗಾಗಿ ನಮ್ಮ ಭಾಷೆಗೆ ಅಲ್ಲಿ ಆಗ ದೇವರ ಪೂಜೆ ಮಾಡಿದರು. ದೇವರ ಪೂಜೆ ಮಾಡುವಾಗ ದೇವರ ಮುಂದೆ ಒಂದು ತಟ್ಟೆ ಇಟ್ಟರು. ಆ ತಟ್ಟೆಯಲ್ಲಿ ಹಣ್ಣು ಕಾಯಿ ಎಲ್ಲ ಇಟ್ಟಿದ್ದರು. ನೀವೆಲ್ಲ ನೋಡಿದ್ದೀರಿ ಏನು ಮಾಡಿದ್ದಾರೆ ಅವರು ಅಂತ. ಅಲ್ಲಿನ ಅರ್ಚಕರು ಒಂದು ಉದ್ಧರಣೆ ನೀರು ಆ ತಟ್ಟೆ ಮೇಲೆ ಹಾಕಿದರು. ಆಮೇಲೆ ಕೈ ಮುಗಿದು ಆ ಕೈಯನ್ನೇನೋ ಕೈಕರಣ ಮಾಡಿದರು. ಹಾಗೆ ಮಾಡಿ ಅದನ್ನಲ್ಲಿ ಕೊಟ್ಟರು. ಆ ತಟ್ಟೆನಲ್ಲಿ ಇಟ್ಟಾಗ ಅದರ ಹೆಸರೆಂಥದ್ದು? ದೇವರ ಮುಂದೆ ಎಂಥದ್ದು ಇಟ್ಟದ್ದು? ನಾವು ಏನು ಹೇಳ್ತಾರೆ ಅದಕ್ಕೆ? ನೈವೇದ್ಯ. ನಾನು ಪೇಟೆಗೆ ಹೋದಾಗ ನನಗೆ ಬಾಳೆಹಣ್ಣು ಸಿಕ್ಕಿತು, ತೆಕ್ಕೊಂಡು ಬಂದೆ. ಬಾಳೆಹಣ್ಣು ಅಷ್ಟೇ. ಮರುದಿವಸ ಪೂಜೆಗೆ ಕೂತ್ಕೊಂಡಾಗ ಈ ಬಾಳೆಹಣ್ಣನ್ನು ದೇವರ ಮುಂದೆ ಇಟ್ಟೆ. ಆಗ ಏನಾಯ್ತದು? ನೈವೇದ್ಯ ಆಯಿತು. ಆಮೇಲೆ ಅವ್ರೇನು ಮಾಡಿದರು? ಆಮೇಲೆ ಇನ್ನೊಂದು ಚಮಚ ನೀರು, ಉದ್ಧರಣೆ ನೀರಲ್ಲಿ ಹಾಕಿದರು. ದೇವರಿಂದ ಒಂದು ಹೂವನ್ನು ತೆಗೆದು ಆ ತಟ್ಟೆಯ ಮೇಲೆ ಇಟ್ಟರು. ಆ ತಟ್ಟೆಯನ್ನು ವಾಪಸ್ ಹೇಳಿದರು. ಈಗೇನಾಯಿತು? ಏನಾಯಿತು? ಅಲ್ಲಿಡುವಾಗ ಏನಾಗಿತ್ತು? ಹಣ್ಣು. ಇಡ್ತಾ ಇದ್ದ ಹಾಗೆ ಅದೇನಾಯಿತು? ಹಣ್ಣಿದ್ದದ್ದು ನೈವೇದ್ಯ ಆಯಿತು. ಈಚೆ ತೆಗೆದಾಗ ಏನಾಯಿತು? ಒಂದೇ ಬೇರೆ ಬೇರೆಯೋ? ಉತ್ತರ ಹೇಳೋದು ಕಷ್ಟ. ಬಾಳೆಹಣ್ಣು ಒಂದೇ. ನೀವು ಅದನ್ನು ಇಂಗ್ಲೀಷ್ನಲ್ಲಿ ಹೇಳಿದರೆ ಬನಾನಾ 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 ಕುಚ್ ನಹಿ ಬನೇಗ. ಅಲ್ಲಿ ನಾವಿಡುವಾಗ ಬಾಳೆಹಣ್ಣು, ಅಲ್ಲಿಟ್ಟಾಗ ನೈವೇದ್ಯ. ನೈವೇದ್ಯ ಅಂತ ಹೇಳುವಾಗ ಭಕ್ತಿ, ಶ್ರದ್ಧೆ, ಸಮರ್ಪಣೆ, ಅದು ನೈವೇದ್ಯ. ವಾಪಸ್ ತಗೊಂಡಾಗ ಶರಣಾಗತಿ, ಪ್ರಸಾದ. ಆ ಪ್ರಸಾದ ಶಬ್ದಕ್ಕೆ ಎಷ್ಟು ಮಹತ್ವ ಉಂಟು ಅಂದರೆ, ಯಾರೋ ಒಬ್ಬರು ಲಡ್ಡು ಹಂಚುತ್ತಾ ಇದ್ದರು. ಒಬ್ಬ ಹೇಳಿದ, ಇಲ್ಲಪ್ಪ ನನಗೆ ಶುಗರ್ ಉಂಟು ಅಂತ. ಆ ಶುಗರ್ ಉಂಟು ಅಂತ ಹೇಳಿದ ಕೂಡಲೇ ಈ ಹಂಚೋರು ಹೇಳಿದರು, ಇದು ತಿರುಪತಿ ತಿಮ್ಮಪ್ಪನ ಪ್ರಸಾದ ಅಂತ. ಅಷ್ಟು ಹೇಳಿದ ಕೂಡಲೇನಾಯಿತು? ಅಷ್ಟು ಹೇಳಿದ ಕೂಡಲೇ ಶುಗರು ಓಡಿ ಹೋಯಿತು, ಪ್ರಸಾದ ಕೈಗೆ ಬಂತು. ಇದು ಪ್ರಸಾದದ ಮಹಿಮೆ. ಹಾಗಾಗಿ ನಮ್ಮ ಭಾಷೆ ಎಲ್ಲಿವರೆಗೆ ನೋವಾಗ್ತಂದರೆ, ಸಂಬಂಧಗಳೆಲ್ಲ ಕಡಿಮೆ ಆಗಿ 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 ಹೆಣ್ಣು ಮಕ್ಕಳೆಲ್ಲ ಆಂಟಿಗಳು, ಗಂಡಸರೆಲ್ಲ ಅಂಕಲ್ಗಳು, ಅಪ್ಪ ಡೆಡ್,
ಅಮ್ಮ ಮಮ್ಮಿ. ಬದಲಾವಣೆ ಮಾಡಬೇಕು ಬೇಡ? ಎಲ್ಲಿಂದ ಶುರು ಆಗಬೇಕು? ನಮ್ಮ ಮನೆಯಲ್ಲಿ ಶುರು ಆಗದಿದ್ದರೆ ನಾವು ಬೇರೆಯವ್ರನ್ನ ಏನು ಹೇಳಬಹುದು? ಅಣ್ಣ, ತಮ್ಮ, ಅಕ್ಕ, ತಂಗಿ, ಆ ಶಬ್ದದ ಮಹತ್ವವೇ ಅದು. ನಮ್ಮಲ್ಲಿ ಶಬ್ದ ಎಂಬುದು ಇಂಗ್ಲೀಷಿನ ವರ್ಡ್ ಅಷ್ಟೇ ಅಲ್ಲ. ಶಬ್ದದ ಬಗ್ಗೆ ಶಬ್ದ ಬ್ರಹ್ಮ ಅಂತ ಹೇಳಿದರು. ಹಾಗಾಗಿ ಆ ಶಬ್ದದ ಹಿಂದೆ ಅದ್ಭುತವಾದ ಒಂದು ಶಕ್ತಿ ಇದೆ. ಆ ಶಕ್ತಿ ನಮ್ಮ ಅಂತಃಕರಣದಲ್ಲಿ ಹೊರಗೆ ಬರಬೇಕು. ವಿಠಲನ ಸ್ಮರಣೆ ಮಾಡಬೇಕು ಅಂತ ಹೇಳಿದರು. ಯಾಕೆ ಅಂತ ಯಾರು ಕೇಳಲಿಕ್ಕೆ ಹೋಗಿಲ್ಲ, ಅಗತ್ಯ ಇಲ್ಲ, ವಿಠಲನ ಸ್ಮರಣೆ ಮಾಡಿದರೆ ಆಯಿತು. ಆದರೆ ಇತ್ತೀಚೆಗೊಬ್ಬರು ಹೇಳಿದರು, ಆ ಠ ಎಂಬ ಅಕ್ಷರಕ್ಕೆ ಅದ್ಭುತವಾದ ಶಕ್ತಿ ಉಂಟು ಅಂತ. ಮನೆಗೆ ಹೋಗಿ ಅಭ್ಯಾಸ ಮಾಡುವ, ನಿಮಗೆ ಗೊತ್ತಾಗ್ತದೆ. ಠ ಅಂತ ಹೇಳಿದ ಕೂಡಲೇ ಆಘಾತ ಬರುವುದು ಹೃದಯಕ್ಕೆ, ಠ ಅಂತ. ಯಾರ್ಯಾರು ವಿಠಲ 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 ಅಂತ 108 ಸ್ಮರಣೆ ಮಾಡ್ತಾರೋ ಅವರಿಗೆ ಹಾರ್ಟ್ ಫೇಲ್ ಆಗಲಿಕ್ಕಿಲ್ಲ. ಯಾಕಂದರೆ ಹಾರ್ಟ್ ಸ್ಟ್ರಾಂಗ್ ಆಗುತ್ತದೆ. ಈ ಠ ಎಂಬ ಅಕ್ಷರಕ್ಕೆ ಆ ಗುಣ ಉಂಟು. ರಾ ಅಂತ ಹೇಳಿದರೆ ಅದು ಹೊಕ್ಕುಳಿಗೆ ಸಂಬಂಧಪಟ್ಟ ಅಕ್ಷರ. ರಾ ಅಂತ ಹೇಳಿದ ಕೂಡಲೇ ಅಲ್ಲಿ ಆಘಾತ. ರಾಮ 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 ಅಂತ ಹೇಳಿದಾಗ ಅಲ್ಲಿಗೆ ಗೊತ್ತಾಗ್ತದೆ. ವಿಠಲ್ 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 ಇಲ್ಲಿ ಗೊತ್ತಾಗ್ತದೆ. ಪ್ರತಿಯೊಂದು ಅಕ್ಷರಕ್ಕೂ ಅದರದ್ದೇ ಆದಂಥ ಒಂದು ವ್ಯವಸ್ಥೆ ಉಂಟು. ಹಾಗಾಗಿ ನಮ್ಮ ತಂತ್ರಿಗಳು ದೇವಸ್ಥಾನಗಳಲ್ಲಿ ಪೂಜೆ ಮಾಡಬೇಕಾದ್ರೆ ಒಂದು ಲಿಪಿನ್ಯಾಸ ಅಂತ ಮಾಡ್ತಾರೆ. ಅಷ್ಟು ಅಕ್ಷರಗಳು ಎಲ್ಲೆಲ್ಲಿ ಇರಬೇಕು ಅದನ್ನು ದೇಹದಲ್ಲಿ ಮುಟ್ಟಿ ತೋರಿಸ್ತಾರೆ ಅವರು. ಅದು ಈ ಅಕ್ಷರದ ಮಹಿಮೆ. ಅಂತಹ ಸಂಸ್ಕೃತ ಭಾಷೆ, ತುಳು ಭಾಷೆಯು ಅಂಥದ್ದೇ ಭಾಷೆ ಆದದ್ದರಿಂದ ಮನೆಯಲ್ಲಿ ಅದನ್ನು ಅನುಷ್ಠಾನಕ್ಕೆ ತರುವಂಥ ಒಂದು ಸಣ್ಣ ಪ್ರಯತ್ನ ಮಾಡಬಹುದೇ? ಇದು ಭಾಷೆ. ಆ ಭಾಷೆಯ ಜೊತೆಗೆ ಬರುವಂಥ ಇನ್ನೊಂದು ಶಬ್ದ ಭೂಷ. ಭೂಷ ಅಂದರೆ ನಮ್ಮ ನಡವಳಿಕೆಯೂ ಸೇರ್ತದೆ ಅದರಲ್ಲಿ. ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಎಕ್ಸ್ಪರ್ಟ್ ಸಂಸ್ಥೆಯ ಒಬ್ಬರು ತಾಯಿ ಬಂದಿದ್ದರು. ಅವರು ಭಾಷಣ ಮಾಡ್ತಾ ಹೇಳಿದರು, ನನ್ನ ಮೊಮ್ಮಗಳಿಗೊಂದು ಸ್ಕರ್ಟ್ ಬೇಕಿತ್ತು. ನಾನು ಅಂಗಡಿಗೆ ಹೋದೆ, ಮಗುವಿನ ವಯಸ್ಸು ಸಣ್ಣದು, ಸ್ಕರ್ಟ್ ಕೊಡಿ ಅಂತ ಕೇಳಿದರೆ ಎಲ್ಲ ಮೊಣಕಾಲಿಗಿಂತ ಮೇಲೆ ಅಷ್ಟೇ ಉದ್ದದ್ದು ಮಾತ್ರ ಇರುವುದು, ಮೊಣಕಾಲಿಗಿಂತ ಕೆಳಗೆ ಬರುವದ್ದು ಬೇಕು ಅಂತ ಕೇಳಿದರೆ ಔಟ್ ಆಫ್ ಫ್ಯಾಷನ್ ಮೇಡಮ್, ಸಿಕ್ಕುವುದಿಲ್ಲ ಈಗ ಅಂತ. ಅದು ಸಿಕ್ಕುವುದಿಲ್ಲ ಅಂದರೆ ಸಿಕ್ಕಿಸುವ ಕೆಲಸ ಯಾರ್ದು? ನಾವೇನು ಹೇಳಬೇಕು? ಅದಕ್ಕಿಂತ ದೊಡ್ಡದಿಲ್ಲದಿದ್ದರೆ ನಿಮ್ಮ ಅಂಗಡಿ ನನಗೆ ಬೇಡ ಅಂತ ಹೇಳಿದರೆ ನಾಳೆ ಸ್ಕರ್ಟ್ಗಳು ಬರ್ತದೆ. ಕಲಿಸುವವರು ಯಾರು? ಕಲಿಸಬೇಕು ಬೇಡ? ಈ ಪ್ರಶ್ನೆಗಳು ಉದ್ಭವ ಆಗ್ತದೆ. ನಡವಳಿಕೆಯಲ್ಲಿ ಅದು ಬಂತು. ನಮ್ಮ ಮನೆಯಲ್ಲಿ ನಾವು ಉಪಯೋಗಿಸುವಂಥ ಒಂದು ಟೂತ್ ಪೇಸ್ಟ್ ಉಂಟು, ಬಾಕಿ ಎಲ್ಲ ಬಿಡಿ, ಟೂತ್ ಪೇಸ್ಟ್. ಆ ಟೂತ್ ಪೇಸ್ಟ್ ಅಂತ ಹೇಳಿದ ಕೂಡಲೇ ಎಲ್ಲರಿಗೂ ಈಗ ಒಂದು ನೆನಪಿಗೆ ಬಂದಿರ್ಬೋದು, ಒಬ್ಬಳು ಬಿಳಿ ಡ್ರೆಸ್ ಹಾಕ್ಕೊಂಡು ಒಂದು ಮೈಗೆ ಹಿಡ್ಕೊಂಡು ನಮ್ಮ ಹತ್ತಿರ ಬರ್ತಾಳೆ, ನೋಡಿದ್ದೀರಲ್ವ ಎಲ್ಲರೂ? ಅವಳು ಕೇಳೋ ಪ್ರಶ್ನೆ ಎಂಥದ್ದು? ನಿಮ್ಮ ಟೂತ್ ಪೇಸ್ಟ್ನಲ್ಲಿ ಉಪ್ಪಿದೆಯಾ ಅಂತ. ನಾವೇನು ಉತ್ತರ ಹೇಳಬೇಕು? ನನ್ನ ಅಡುಗೆ ಮನೆಯಲ್ಲಿ ಪ್ರಥಮ ಸ್ಥಾನದಲ್ಲಿ ಅದಿರುವುದು ಅಂತ ಹೇಳಬೇಕು. ಯಾರಾದರೂ ಹೇಳಿದ್ದೀರಾ? ನಮಗೆ ಮರ್ತು ಹೋಗಿದೆ. ಉಪ್ಪು ಪೇಸ್ಟ್ನಲ್ಲಿ ಉಂಟು, ಮನೆಯಲ್ಲಿ ಉಂಟು ಅಂತ ಮರ್ತು ಹೋಗಿದೆ. ಹಾಗೆ ಪ್ರಶ್ನೆ ಕೇಳುವ ಆ ಪೇಸ್ಟು ಮಲ್ಟಿ ನ್ಯಾಷನಲ್ ಕಂಪನಿಯ ಪೇಸ್ಟು. ನಾವು ಯಾವ ಪೇಸ್ಟ್ ತಗೊಳ್ಬೇಕು? ಬಹಳ ವಿಷಯ ಸಣ್ಣದು. ನಾನು ಮೈಗೆ ಹಾಕೋ ಸೋಪು, ಯಾವ ಸೋಪು ನಾನು ತಗೊಳ್ಬೇಕು? ಇದು ನಾನು ಪ್ರಾರಂಭದಲ್ಲಿ ಹೇಳಿದಲ್ಲ, ಭಜನ ಆದ ನಂತರ ಚರ್ಚೆ ಆಗುವ ವಿಷಯದಲ್ಲಿ ಇದೆಲ್ಲ ಚರ್ಚೆ ಆಗಬೇಕು. ನಾವೆಲ್ಲ ಭಾರತದಲ್ಲಿದ್ದೇವೆ, ಸ್ವದೇಶಿ ವಸ್ತುಗಳನ್ನು ಬಳಕೆ ಮಾಡಬೇಕು. ಸ್ವಭಾಷಾ, ಸ್ವದೇಶ, ಸ್ವಭೂಷ, ಇದು ಚರ್ಚೆ ಆಗ. ನಾಳೆಯೇ ಎಲ್ಲವನ್ನು ಚೇಂಜ್ ಮಾಡಿ ಎಲ್ಲವನ್ನು ಕೊಂಡೋಗಿ ಬಿಸಾಡಿ ಅಲ್ಲ. ನಿಧಾನಕ್ಕೆ ಎಲ್ಲರನ್ನು ವಿಶ್ವಾಸಕ್ಕೆ ತಕ್ಕೊಂಡು ಎಲ್ಲರ ಮತವನ್ನು ಗಳಿಸಿ ಒಂದು ನಿಷ್ಕರ್ಷೆಗೆ ಬರಬೇಕು. ಸಣ್ಣ ಸಣ್ಣ ವಿಷಯಗಳು, ಪೇಸ್ಟು, ಬ್ರಷು, ಸೋಪು, ಇದೆಲ್ಲವೂ ಭಾರತೀಯ ಆಗಬೇಕು ಬೇಡ? ಹಾಗೆ ಹೇಳುವಾಗ ಇನ್ನೊಂದು ನೆನಪಾಗ್ತದೆ, ಎಲ್ಲ ಮನೆಗಳಲ್ಲಿಯೂ ಹುಟ್ಟುಹಬ್ಬ ಆಗ್ತದೆ. ದುಃಖ ಆಗೋದು ಯಾವಾಗಂದರೆ ವಯಸ್ಸಾದವರ ವೆಡ್ಡಿಂಗ್ ಆ್ಯನಿವರ್ಸರಿಯೂ ಮಾಡ್ತಾರೆ. ತಪ್ಪು ಅಂತ ಹೇಳೋದಿಲ್ಲ ನಾನು, ಮಾಡಬಹುದು. ಆದರೆ ಆ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಮನೆಗೆ ಏನು ಬರ್ತದೆ ಹೇಳಿ?
ಹುಟ್ಟುಹಬ್ಬ ಬಿಡಿ, ವಯಸ್ಸಾದ 40 ವರ್ಷ ಮದುವೆ ಆದವರ ಮನೆಯಲ್ಲಿಯೂ ವೆಡ್ಡಿಂಗ್ ಆ್ಯನಿವರ್ಸರಿ ಆದರೆ ಏನು ಬರಲೇಬೇಕು. ಹೇಳಲಿಕ್ಕೆ ಸ್ವಲ್ಪ ಈಗ ಸಂಕೋಚ ಆಗ್ತದೆ. ಯಾವುದು ಬರಬಾರ್ದು ಅದೇ ಬರ್ತದಲ್ಲ. ಆ ದಿವಸ ಆನಂದ ಪಡುವ ದಿವಸ. ನನ್ನ ಮಗುವಿನ ಹುಟ್ಟುಹಬ್ಬ, ಮಗು ಶತಾಯುಷಿಯಾಗಬೇಕು, ದೀರ್ಘಕಾಲ ಎತ್ತರಕ್ಕೆ ಬೆಳಿಬೇಕು. ಎತ್ತರಕ್ಕೆ ಬೆಳಿಬೇಕಾದರೆ ಆ ಮಗುವನ್ನು ಕೂತ್ಕೊಳ್ಳಿಸಿ ಅಂಗಡಿಯಿಂದ ತಂದ ಆ ಕೇಕ್ ಅಲ್ಲಿಟ್ಟು ದೀಪವನ್ನು ಉರಿಸಿ ನಂದಿಸಿ ಚಾಕು ತಂದು ಇದನ್ನು ಕತ್ತರಿಸಿ ಯಾವ ಸಂಸ್ಕೃತಿ ಕೊಡ್ತೇವಿದ್ದೇವೆ ನಾವು? ಚರ್ಚೆ ಆಗಬೇಕು. ಸರಿ ತಪ್ಪು ಅಂತ ಹೇಳೋದಿಲ್ಲ ನಾನು, ಹೀಗೆ ಮಾಡಿ ಅದನ್ನು ಹೇಳಲಿಕ್ಕೆ ಹೊರಟದ್ದಲ್ಲ. ನಾನು ಹೇಳೋದು ನಮ್ಮ ಮನೆಯಲ್ಲಿ ಈ ವಿಷಯಗಳು ಚರ್ಚೆ ಆಗಬೇಕು ಅಂತ. ನಿರ್ಣಯ ಏನು ಬೇಕಾದ್ರೆ ತಗೊಳ್ಳುವ. ನನಗೆ ತಪ್ಪು ಅಂತ ಕಂಡದ್ದು ಇನ್ನೊಬ್ಬನಿಗೆ ಸರಿ ಅಂತ ಕಾಣಬಹುದು. ಆದರೆ ಆ ಸರಿ ತಪ್ಪುಗಳಲ್ಲಿ ನಿಷ್ಕರ್ಷೆ ಮಾಡಬೇಕಾದವರು ಮನೆ ಮಂದಿ ಎಲ್ಲರೂ ಕೂತ್ಕೊಂಡು ಅದರ ಪ್ರೋಸ್ ಆ್ಯಂಡ್ ಕಾನ್ಸ್ ಅಂತ ಹೇಳ್ತಾರೆ, ಸಕಾರಾತ್ಮಕ ಮತ್ತು ನಕಾರಾತ್ಮಕ ಭಾಗಗಳನ್ನು ಪಟ್ಟಿ ಮಾಡಿ. ಇವತ್ತು ಪಟ್ಟಿ ಮಾಡಲಿಕ್ಕೂ ಮರ್ತೋಗಿದೆಯಲ್ಲ. ಗಂಡ ಹೆಂಡತಿ ಇಬ್ಬರಿಗೆ ಸಣ್ಣ ಜಗಳ ಆದರೆ ಎಲ್ಲಿವರೆಗೆ ಹೋಗ್ತದೆ ಇವತ್ತು? ಒಂದು 50 ವರ್ಷದ ಹಿಂದೆ ಈ ದೇಶದಲ್ಲಿ ಡೈವರ್ಸ್ ಎಂಬ ಶಬ್ದವೇ ಇರಲಿಲ್ಲ, ಡಿಕ್ಷನರಿಯಲ್ಲಿ ಮಾತ್ರ ಇತ್ತು ಅಷ್ಟೇ. ಇವತ್ತು ವೇದಿಕೆಯಲ್ಲಿ ವಕೀಲರು ಕೂತ್ಕೊಂಡಿದ್ದಾರೆ. ಆ ಕೋರ್ಟಿಗೆ ಇವತ್ತು ಡೈವರ್ಸ್ ಕೇಸುಗಳು ಎಷ್ಟು ಬರ್ತದೆ? ಕಳೆದ 10 ವರ್ಷದಲ್ಲಿ ಎಷ್ಟಾಗಿದೆ? ಕಳೆದ 10 ವರ್ಷದಲ್ಲಿ ಬಿಡಿ, ಕಳೆದ ವರ್ಷ ಎಷ್ಟು ಕೇಸುಗಳು ಬಂದಿದೆ ಲೆಕ್ಕ ಹಾಕಿದಾಗ ಗಾಬರಿ ಆಗ್ತದೆ. ಯಾಕಂದರೆ ಗಂಡು ಹೆಣ್ಣು ಇಬ್ಬರು ಸಮಾನರು ಅಂತ ಯೋಚನೆ ಮಾಡ್ತಾರಲ್ಲ, ಅಲ್ಲಿಂದ ಬಂದ ಸಮಸ್ಯೆ. ಗಂಡು ಹೆಣ್ಣು ಈ ದೇಶದಲ್ಲಿ ಎಂದೂ ಸಮಾನರಲ್ಲ, ಗೊತ್ತಿರಲಿ. ಅಷ್ಟು ಹೇಳಿದ ಕೂಡಲೇ ಕೆಲವರು ತಾಯಂದಿರಿಗೆ ಸ್ವಲ್ಪ ನೋವಾಗ್ತದೆ. ನೋವಾಗಬಾರ್ದು. ಯಾಕಂದರೆ ಈ ದೇಶದಲ್ಲಿ ಹೆಣ್ಣು ಮಗಳ ಬಗ್ಗೆ ಇರುವಂಥ ಕಲ್ಪನೆ ಎಂಥದ್ದು? ಮದುವೆಯ ದಿವಸ ಹುಡುಗಿಯ ಮನೆಯವರು ಹೇಳ್ತಾರೆ, ಎಮ್ಮ ಮನೆಯಂಗಳದಿ ಬೆಳೆದೊಂದು ಹೂವನ್ನು ನಿಮ್ಮ ಮಡಿಲೊಳಗಿಡಲು ತಂದಿಹೇವು. ಅಲ್ಲಿ ಮಡಿಲೊಳಗಿಡಲು ತಂದಿಹೇವು ಅಂತ ಹೇಳಿದರೆ ಅದನ್ನು ಕಾಪಾಡಬೇಕು ಅಂತ ಅರ್ಥ, ಅದನ್ನು ರಕ್ಷಣೆ ಮಾಡಬೇಕು ಅಂತ ಅರ್ಥ, ಅದರಿಂದ ಪ್ರೇರಣೆ ಪಡಿಬೇಕು ಅಂತ ಅರ್ಥ. ಅದರ ಅರ್ಥ ಅದು ಸಣ್ಣದು ಅಂತಲ್ಲ. ಅದೇ ಕವಿತೆಯ ಕೊನೆಯ ಸಾಲಿನಲ್ಲಿ ಆ ಕವಿ ಹಾಡ್ತಾರೆ, ಅದು ಅದ್ಭುತವಾದ್ದು. ಮನೆಯಲ್ಲಿ ಗಂಡಸರು ಎಷ್ಟು ಎತ್ತರಕ್ಕೆ ಬೆಳೆದರೂ ಒಂದು ಮನೆಯ ಹೆಸರನ್ನು ಮಾತ್ರ ಬೆಳಗಿಸಬಲ್ಲರು. ಆದರೆ ಹೆಣ್ಣು ಮಗುವಿನ ಬಗ್ಗೆ ಏನು ಹೇಳಿದರು? 2 ಮನೆಗಳ ಹೆಸರು ಖ್ಯಾತಿಗಳು ಬೆಳೆವಂತೆ ತುಂಬಿದ ಆಯುಷ್ಯದಲ್ಲಿ ಬಾಳಿ ಬದುಕು ಅಂತ. ಹೆಣ್ಣು ಮಗು ಅಂದರೆ 2 ಮನೆಗಳನ್ನು ಬೆಳಗುವಳು, ಗಂಡಸಿಗಿಂತ ಸ್ವಲ್ಪ ಎತ್ತರದಲ್ಲಿದ್ದಾಳೆ. ಹಾಗಾಗಿ ಈ ದೇಶದಲ್ಲಿ ಹೆಣ್ಣು ಗಂಡು ಸಮಾನ ಅಲ್ಲ, ಹೆಣ್ಣು ಒಂದು ಸ್ವಲ್ಪ ಎತ್ತರ. ಹೆಣ್ಣಿನ ಸ್ಥಾನ ತಾಯಿಯ ಸ್ಥಾನ. ಅಮ್ಮ ಎಂಬ ಶಬ್ದಕ್ಕಿರುವಷ್ಟು ಗೌರವ ಜಗತ್ತಿನಲ್ಲಿ ಈ ದೇಶ ಕೊಟ್ಟದ್ದು ಬೇರೆ ಯಾವ ಶಬ್ದಕ್ಕೂ ಇಲ್ಲ. ಮಗುವಿನ ಅಳುವಿನಲ್ಲಿ ಮಗುವಿಗೆ ಹಸಿದು ಅಳುವುದು, ನೋವಿನಿಂದ ಅಳುವುದು ಅಂತ ಹೇಳೋದು ತಾಯಿಗೆ ಮಾತ್ರ ಗೊತ್ತಾಗೋದು. ಮಗು ಅಳುವಾಗ ತಾಯಿ ಗೊತ್ತಾಗ್ತದೆ. ಹಸಿವಾಗಬೇಕು ಅಂತಿದ್ರೆ ಹಾಲು ಕೊಡಲಿಕ್ಕೆ ಹೋಗ್ತಾಳೆ, ಆದರೆ ಅಳು ನೋಡಿದ ಕೂಡಲೇ ಕೇಳಿದ ಕೂಡಲೇ ಅದರಲ್ಲಿ ವ್ಯತ್ಯಾಸ ಆದರೆ ಗಾಬರಿ ಆಗ್ತಾಳೆ. ಮಗುವನ್ನು ಎತ್ತಿ ನೋಡ್ತಾಳೆ, ಹಣೆ ಮುಟ್ಟುತ್ತಾಳೆ, ಬಿಸಿ ನೀರು ತಂದು ಒಂದು ಚಮಚ ಬಾಯಿಗೆ ಕೊಡ್ತಾಳೆ. ಆಮೇಲೆ ಗಂಡನಿಗೆ ಫೋನ್ ಮಾಡಿ ಹೇಳ್ತಾಳೆ, ಬನ್ನಿ ಸ್ವಲ್ಪ ಮಗುವಿಗೇನು ಆರೋಗ್ಯ ಸರಿ ಇಲ್ಲ. ಮಗುವಿಗೆ ಮಾತಾಡಲಿಕ್ಕೆ ಬರೋದಿಲ್ಲ, ಆದರೆ ಮಗುವಿನ ಅಳುವನ್ನು ಕೇಳುವ ತಾಯಿಗೆ ಭಗವಂತ ಈ ಶಕ್ತಿ ಕೊಟ್ಟಿದ್ದಾನೆ. ಈ ದೇಶದಲ್ಲಿ ಅಮ್ಮನಷ್ಟು ಎತ್ತರ ಯಾರಾದರೂ ಇದ್ದಾರೆ? ಪೂಜ್ಯ ಪೇಜಾವರ್ಷಿಗಳು, ಹಿಂದಿನ ಪೇಜಾವರ್ಷಿಗಳು ಹೇಳಿದ್ದು ಒಂದು ಘಟನೆ ನೆನಪಾಗ್ತದೆ. ತುಂಬ ಜನ ತಾಯಂದಿರು ಸೇರಿದ್ದರು. ಆ ತಾಯಂದಿರು ಸೇರಿದ ಸಭೆಯಲ್ಲಿ ಪೇಜಾವರ್ಷಿಗಳು ಹೇಳಿದರು, ನಿಮ್ಮ ಹತ್ರ ಎಲ್ಲ ನನ್ನದೊಂದು ಪ್ರಾರ್ಥನೆ ಉಂಟು, ನೀವೆಲ್ಲರೂ ಕೈಕೇಯಿಗಳಾಗಬೇಕು ಅಂತ. ಈ ಕೈಕೇಯಿ ಆಗಬೇಕು ಅಂತ ಹೇಳಿದപ്പോൾ ಹೆಣ್ಣು ಮಕ್ಕಳೆಲ್ಲ ಗಾಬರಿಯಾದರು. ಪೇಜಾವರ್ಷಿಗಳು ಹೇಳಿದರು, ನಾನು ತಿಳಿದೇ ಹೇಳಿದ್ದು ನೀವೆಲ್ಲರೂ ಕೈಕೇಯಿಗಳಾಗಬೇಕು ಅಂತ. ಹೆಣ್ಣು ಮಕ್ಕಳಿಗೆ ಸ್ವಲ್ಪ ನೋವಾಯಿತು, ಕೆಲವರಿಗೆ ಸಿಟ್ಟು ಬಂದಿರಬಹುದು. ಆದರೆ ಮುಂದಿನ ವಾಕ್ಯ ಹೇಳಿದಾಗ ಎಲ್ಲ ತಾಯಂದಿರ ಕಣ್ಣಲ್ಲಿ ಆನಂದ ಭಾಷ್ಪ. ಅವ್ರು ಹೇಳಿದ್ದೇನೆಂದರೆ, ನೀವೆಲ್ಲರೂ ಭರತನ ಹಾಗಿರುವ ಮಗುವಿಗೆ ಜನ್ಮ ಕೊಡಿ ಅಂತ.
ಈ ದೇಶದ ಭರತ ಇದ್ದಾನಲ್ಲ, ಕೈಕೇಯಿಯ ಸುಪುತ್ರ ಭರತ, ಜಗತ್ತಿನ ಯಾವ ಕ್ಯಾರೆಕ್ಟರು ಆ ಎತ್ತರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಭರತ ತಾನು ಮಾಡದ ತಪ್ಪಿಗೆ ಜೀವನ ಪೂರ್ತಿ ಪ್ರಾಯಶ್ಚಿತ್ತ ಮಾಡಿದಂಥ ಏಕೈಕ ವ್ಯಕ್ತಿ. ಅಂತಹ ಭರತನಿಗೆ ಜನ್ಮ ಕೊಡಬೇಕಾದರೆ ತಾಯಿ ಬೇಕು. ಅಂತಹ ತಾಯಿಯ ಸ್ಥಾನ ನಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಕೊಡಬೇಕು. ಅದಕ್ಕೋಸ್ಕರ ಹೆಣ್ಣು ಮಕ್ಕಳನ್ನು ಗದರಿಸುವುದು ಅಥವಾ ಅವರ ಜೊತೆ ಚರ್ಚೆ ಮಾಡುವುದಕ್ಕಿಂತ ಮುಂಚೆ ತಾಯಿಯ ಸ್ಥಾನವನ್ನು ಗಮನಿಸಿ ನಮ್ಮ ಶಬ್ದದಲ್ಲಿ ಪರಿವರ್ತನೆ ತಂದು ಮಾತನಾಡುವಂಥ ಒಂದು ಸಜ್ಜನಿಕೆ ಅರಳಿಸಬೇಕು ಬೇಡವೋ? ಈ ಸಜ್ಜನಿಕೆ ಅರಳಬೇಕಾದರೆ ಭಜನೆ ನಂತರ ಮಾಡುವಂಥ ಸಂವಾದದಿಂದ ಮಾತ್ರ ಸಾಧ್ಯ. ಹಾಗಾಗಿ ನಮ್ಮ ನಡವಳಿಕೆ, ಸ್ವದೇಶಿ ಮಾನಸಿಕತೆ, ಎಲ್ಲರ ಜೊತೆ ಒಟ್ಟಾಗಿರೋದು, ಅದಕ್ಕಿಂತ ಮುಖ್ಯವಾಗಿ ಸ್ವಂತಕ್ಕೋಸ್ಕರ ಕೇಳುವುದು ಬೇಡ ಅಂತ ಹೇಳುವುದಿಲ್ಲ, ಅದನ್ನು ಕಡಿಮೆ ಮಾಡುತ್ತಾ ಸಮಾಜಕ್ಕೆ, ರಾಷ್ಟ್ರಕ್ಕೆ ಕೇಳುವಂಥ ಒಂದು ಪ್ರಕ್ರಿಯೆ, ಒಂದು ಪ್ರವೃತ್ತಿ ಅದು ಜಾಗೃತ ಆಗಬೇಕು. ಆ ನಿಟ್ಟಿನಲ್ಲಿ ಭಾಷೆಯ ಜೊತೆಗೆ ನಮ್ಮ ನಡವಳಿಕೆಯನ್ನು ಸೇರಿಸಬೇಕು. ಇನ್ನು 2 ಶಬ್ದಗಳು ಬಾಕಿಯಾಯಿತು. ಒಂದು ಭ್ರಮಣ್, ಕೊನೆಯದ್ದು ಭವನ್. ಭ್ರಮಣ್ ಅಂದರೆ ವರ್ಷದಲ್ಲಿ ಒಂದು ಸರ್ತಿಯಾದರೂ ಯಾವುದಾದರೂ ಯಾತ್ರಾ ಸ್ಥಳಕ್ಕೆ ಹೋಗಿ ಅಲ್ಲಿ ಒಂದು ದಿವಸ ಇದ್ದು ಆ ಭಗವತ್ ಸಾನ್ನಿಧ್ಯದಲ್ಲಿ ವರ್ಷಕ್ಕೆ ಬೇಕಾದಂಥ ಶಕ್ತಿಯನ್ನು ಕ್ರೋಢೀಕರಿಸಿ ಅಲ್ಲಿಂದ ಬರುವುದು. ಬೇರೆ ಬೇರೆ ಜನರ ಸಾಮರ್ಥ್ಯ ಬೇರೆ ಬೇರೆ ಇದೆ, ಹಾಗಾಗಿ ಅವರ ನಿರ್ಣಯಗಳು ಬೇರೆ ಬೇರೆ ಆಗ್ಬೋದು. ನಾನೊಬ್ಬ ಸಾಮಾನ್ಯ ವ್ಯಕ್ತಿ, ನನ್ನ ಹತ್ರ ಒಂದು 10-15-20 ಸಾವಿರ ರೂಪಾಯಿ ಮಾತ್ರ ಉಳಿಕೆಯಾಗಿದೆ ಅಂತಾದರೆ ನಾನು ಹಿಮಾಲಯ ಪರ್ವತದ ಹತ್ರ ಹೋಗಲಾರೆ. ಎಲ್ಲಿಗೆ ಹೋಗ್ಬೋದು? ಪಕ್ಕದ ಧರ್ಮಸ್ಥಳಕ್ಕೆ ಹೋಗ್ಬೋದು, ಇಲ್ಲೇ ಕೊಲ್ಲೂರಿಗೆ ಹೋಗ್ಬೋದು, ಎಲ್ಲಿ ಹೋದರೂ ಆಗ್ತದೆ. ಎಲ್ಲ ಕಡೆಯಲ್ಲಿಯೂ ಶಕ್ತಿ ಒಂದೇ. ಕೈಯಲ್ಲಿ 1 ಲಕ್ಷ 2 ಲಕ್ಷ ಉಂಟು, ವಾರದಲ್ಲಿ 1 ವಾರ ರಜೆಯೂ ಸಿಕ್ಕಿದೆ ಅಂತಾದರೆ ಚತುರ್ಧಾಮಗಳಿಗೆ ಹೋಗ್ಬೋದು, ಯಾವುದೂ ತಪ್ಪಲ್ಲ. ಈ ಸರ್ತಿ ಅನೇಕರು ಕುಂಭಮೇಳಕ್ಕೆ ಹೋಗಿದ್ದಾರೆ. ಭ್ರಮಣ ಅಂದರೆ ಅದು. ಅಲ್ಲಿ ಸ್ವಂತದ್ದೇನಿಲ್ಲ. ಅಲ್ಲಿ ಹೋಗುವಾಗ ಅಲ್ಲಿ ಹೋದದ್ದು ಯಾಕೆ? ಹೋದದ್ದಂದರೆ ಅಲ್ಲಿ ಹೋಗಿ ಮುಳುಗು ಹಾಕಿದರೆ ಸಾಕು. ಆ ಗಂಗೆಗೆ ಅಂತ ಒಂದು ಶಕ್ತಿ ಉಂಟು. ವಿದೇಶದಿಂದ ಬಂದ ವಿಜ್ಞಾನಿಗಳು ಸ್ನಾನ ಪ್ರಾರಂಭ ಆಗುವ ಆ ಘಟ್ಟದಲ್ಲಿ ನೀರು ಸ್ವೀಕಾರ ಮಾಡಿ ಅದನ್ನು ಟೆಸ್ಟ್ ಮಾಡಿದರು. ಮತ್ತು ಅಲ್ಲಿಂದ ಮುಂದೆ ಹೋದರು, ಮಧ್ಯಕ್ಕೆ ಹೋದರು. ಸುಮಾರು 27 ಕಿಲೋಮೀಟರ್ ದೂರ ಉದ್ದಕ್ಕೆ ಆ ಘಟ್ಟಗಳಿತ್ತಲ್ಲ, ಮಧ್ಯಭಾಗಕ್ಕೆ ಹೋಗಿ ಅಲ್ಲಿನ ನೀರು ತೆಗೆದರು, ಅದನ್ನು ಪರೀಕ್ಷೆಗೆ ಒಳಪಡಿಸಿದರು. ಎಲ್ಲರೂ ಸ್ನಾನ ಮಾಡಿದ ನಂತರ ಮತ್ತೆ ನೀರು ಹೊರಗೆ ಹೋಗ್ತದಲ್ಲ, ಅಲ್ಲಿಯ ನೀರನ್ನು ಶೇಖರ ಮಾಡಿದರು, ಪರೀಕ್ಷೆಗೆ ಒಳಪಡಿಸಿದರು. ಆಶ್ಚರ್ಯ ಯಾವ್ದು ಅಂತ ಹೇಳಿದರೆ ಆ 3 ಕಡೆಗಳಲ್ಲಿ ಆ ನೀರಿನಲ್ಲಿ ಬ್ಯಾಕ್ಟೀರಿಯಾಗಳು ಇರಲಿಲ್ಲ. ಇದು ಗಂಗೆಯ ಮಹಿಮೆ. ಆ ಬ್ಯಾಕ್ಟೀರಿಯಾಗಳನ್ನು ತಿನ್ನುವಂತಹ ಒಂದು ವೈಶಿಷ್ಟ್ಯಪೂರ್ಣವಾದಂಥ ಒಂದು ಶಕ್ತಿ ಗಂಗಾ ನದಿಗಿದೆ ಎಂಬುದನ್ನು ಜಗತ್ತು ಇವತ್ತು ಒಪ್ಪುವ ಸ್ಥಿತಿ ಬಂತು. ಹಾಗಾಗಿ ಅಲ್ಲಿ ಹೋದರೆ ಸಾಕು. ಅಲ್ಲಿ ಮುಳುಗಿದರೆ ಒಂದೇ ಒಂದು ಎಚ್ಚರ, ಮುಳುಗಿ ಮೇಲೆ ಬರೋದಕ್ಕಿಂತ ಮುಂಚೆ ಆ ಗಂಗಾ ಮಾತೆಯ ಮೇಲೆ ಪ್ರಮಾಣ ಮಾಡಿ ಹೇಳಬೇಕು, ನಾನು ವಾಪಸ್ ಹೋದ ನಂತರ ತಪ್ಪು ಮಾಡುವುದಿಲ್ಲ. ಅಕಸ್ಮಾತ್ ತಪ್ಪಾದರೆ ತಪ್ಪಾಗಿದೆ ಅಂತ ಒಪ್ಪಿ ನಿನಗೆ ಶರಣಾಗುತ್ತೇನೆ ಅಂತ ಹೇಳುವಂಥ ನಿಷ್ಕರ್ಷೆಗೆ ಬರಬೇಕು. ಇಲ್ಲದಿದ್ದರೆ ರಾಮಕೃಷ್ಣ ಪರಮಹಂಸರು ಹೇಳಿದ ಕಥೆ ನೀವೆಲ್ಲ ಕೇಳಿರ್ಬೋದು. ಯಾರೋ ಪ್ರಶ್ನೆ ಕೇಳಿದ್ರಂತೆ, ಗಂಗಾ ನದಿಗೆ ಹೋಗಿ ಸ್ನಾನ ಮಾಡಿದ ನಂತರ ವಾಪಸ್ ಬಂದ ನಂತರ ಅದೇ ತಪ್ಪು ಮಾಡ್ತಾರಲ್ಲ, ಪಾಪ ಮಾಡ್ತಾರಲ್ಲ ಅಂತ. ಅದಕ್ಕೆ ಅವರು ವಿನೋದಕ್ಕೊಂದು ಹೇಳಿದ್ರಂತೆ, ಅವರು ಸ್ನಾನಕ್ಕೆ ಹೋಗುವಾಗ ಗಂಗೆಯನ್ನು ನೋಡಿಯೇ ಪಾಪಗಳೆಲ್ಲ ಮರ ಹತ್ತಿ ಕೂತ್ಕೊಂಡಿತ್ತಂತೆ. ಹಾಗಾಗಿ ಇವ ಹೋಗಿ ಸ್ನಾನ ಮಾಡುವಾಗ ಇವನ ಹತ್ರ ಪಾಪ ಇರಲೇ ಇಲ್ಲ, ಮುಳುಗಿದ ಮೇಲೆ ಬಂದ ಕೂಡಲೇ ಆ ಪಾಪಗಳು ಇವನನ್ನು ಹಿಡ್ಕೊಂಡಿತ್ತು. ಅವುಗಳಿಗೆ ಅಷ್ಟು ಪರ್ಫೆಕ್ಟ್ ನಾಲೆಜ್ ಇತ್ತು, ಯಾರಿಂದ ಬಂದು ನಾನು ಮರದ ಮೇಲೆ ಕೂತ್ಕೊಂಡೆ ಅಂತೇಳಿ ಅವನಲ್ಲಿ ಹೋಗಿ ಮುತ್ತುವುದು. ಆದರೆ ಯಾರು ಸ್ನಾನ ಮಾಡಿದ ನಂತರ ಇನ್ನು ನನ್ನ ಜೀವನದಲ್ಲಿ ತಪ್ಪು ಮಾಡುವುದಿಲ್ಲ ಅಂತ ಪ್ರಮಾಣ ಮಾಡಲಾರೆ, ತಪ್ಪನ್ನು ಕಡಿಮೆ ಮಾಡ್ತಾ ಹೋಗ್ತಾನೆ ಅಂತ ನಿಶ್ಚಯ ಮಾಡ್ತಾನೆ, ಅದು ನಿಜವಾದ್ದು. ಅಂತಹ ಭ್ರಮಣ ಬೇಕು. ಮನೆ ಮಂದಿ ಎಲ್ಲರೂ ಒಟ್ಟಿಗೆ ಹೋಗಬೇಕು. ಒಬ್ಬ ಹೋಗಿ ಪುಣ್ಯವನ್ನು ಹಂಚುತ್ತೇನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಮನೆ ಮಂದಿ ಎಲ್ಲರೂ ವರ್ಷದಲ್ಲಿ ಒಂದು ಸರ್ತಿ ಅವರವರ ಇತಿಮಿತಿಗಳಿಗೆ ಹೊಂದಿಕೊಂಡು ಭ್ರಮಣ್. ನಮ್ಮಲ್ಲಿ ನಮ್ಮ ದೇಶ ಟೂರಿಸಮ್ ಅಂತ ಶಬ್ದ ಉಪಯೋಗ ಮಾಡಿದ್ದಾರೆ, ಆದರೆ ನಾವು ಹೇಳ್ತೇವೆ ಯಾತ್ರೆ ಅಂತ. ಟೂರಿಸಮ್ ಈಸ್ ಡಿಫರೆಂಟ್ ಫ್ರಮ್ ಯಾತ್ರಾ. ಟೂರಿಸಮ್
ಶರೀರ ಮನ ಬುದ್ಧಿಗೆ ಶಕ್ತಿ ಕೊಡಲಿಕ್ಕೆ. ಯಾತ್ರೆ ಶರೀರ ಮನ ಬುದ್ಧಿಯ ಜೊತೆಗೆ ಆತ್ಮಕ್ಕೆ ಶಕ್ತಿ ಕೊಡುವಂಥದ್ದು. ಅದಕ್ಕೋಸ್ಕರ ಭ್ರಮಣ. ಇನ್ನು ಕೊನೆಯದ್ದು ಭವನ್, ನಮ್ಮ ಮನೆ. ನಮ್ಮ ಮನೆ ಹೇಗಿರಬೇಕು? ಒಂದು ಶಬ್ದ ನಾನು ಹೇಳ್ತೇನೆ, ಮುಂದಿನ ಶಬ್ದ ನೀವು ಹೇಳಬೇಕು. ಮನೆಯೇ, ನಾನು ಹೇಳಿದ್ದಲ್ಲ ನೀವೇ ಹೇಳಿದ್ದು, ನೆನಪಿರಲಿ. ಆ ಮಂತ್ರಾಲಯ ಮಾಡುವವರು ಯಾರು? ಯಾರು ಮಾಡೋದು? ಬೇರೆಯವರು ಒಂದು ಮಂತ್ರಾಲಯ ಮಾಡಲಿಕ್ಕಿಲ್ಲ. ನಮ್ಮಲ್ಲಿ ಒಂದು ಗಾದೆ ಮಾತುಂಟು, ತಾನು ಸಾಯಬೇಕು ಸ್ವರ್ಗ ಪಡಿಬೇಕು ಅಂತ. ಸ್ವರ್ಗ ಸಿಕ್ಕಬೇಕು ಅಂತ ಯಾರಿಗಿದೆಯೋ ಅವ ಪ್ರಾಣ ಬಿಡಬೇಕು. ನಮ್ಮ ಇವತ್ತಿನ ಸಂಸ್ಕೃತಿ ಹಾಗಲ್ಲ, ನೀನು ಸಾಯಬೇಕು ಸ್ವರ್ಗ ನನಗೆ ಸಿಕ್ಕಬೇಕು ಅಂತ ಹೇಳುವಂಥ ವಾತಾವರಣ, ಅದರಿಂದ ಹೊರಗೆ ಬರಬೇಕು. ಹಾಗೆಯೇ ಮನೆಯನ್ನೇ ಮಂತ್ರಾಲಯ ದೇವಾಲಯ ಮಾಡಬೇಕಾದ್ದು ನನ್ನ ಜವಾಬ್ದಾರಿ. ಏನು ಮಾಡಬೇಕು? ಅತ್ಯಂತ ಸರಳ, ಯಾರು ಬೇಕಾದರೂ ಮಾಡಬಹುದಾದರ, ಆದರೆ ಬಹುತೇಕ ಯಾರು ಮಾಡದ ಒಂದು ಅಂಶ ನಿಮ್ಮ ಮುಂದೆ ಇಡ್ತೇನೆ. ಮತ್ತೊಂದು ಹೋಮ್ವರ್ಕ್. ವಾರಕ್ಕೊಂದು ಸರ್ತಿ ಮನೆ ಮಂದಿ ಎಲ್ಲರೂ ಒಟ್ಟಿಗೆ ಕೂತ್ಕೊಳ್ಬೇಕು ಅಂತ ಹೇಳಿ ಆಯಿತು. ಈಗ ನಾನು ಹೇಳುವಂಥದ್ದು, ಮನೆ ಮಂದಿ ಎಲ್ಲರೂ ಮಾಡಬೇಕು, ಆದರೆ ಅವರವರ ಸಮಯಕ್ಕೆ ಅಷ್ಟೇ, ಒಟ್ಟಿಗೆ ಮಾಡಬೇಕು ಅಂತಿಲ್ಲ. ಆ ಸಮಯ ಯಾವುದು? ಸಮಯ ಯಾವುದು ಅಂತ ಹೇಳಿದ್ರೆ, ಸ್ನಾನ ಆದ ಮರುಕ್ಷಣ. ಸ್ನಾನ ಆದ ನಂತರ ಒದ್ದೆ ವಸ್ತ್ರವನ್ನು ಎಲ್ಲಿ ಹಾಕಬೇಕೋ ಅಲ್ಲಿ ಹಾಕಿ, ಶುಭ್ರ ವಸ್ತ್ರ ಧಾರಣೆ ಮಾಡಿ ಭಗವಂತನ ಮುಂದೆ ಕೂತ್ಕೊಂಡು, ಸಾಧ್ಯ ಆದರೆ ಒಂದು ಪದ್ಮಾಸನ, ಇಲ್ಲ ಇದ್ದರೆ ಸುಖಾಸನದಲ್ಲಿ ಕೂತ್ಕೊಂಡು ದೇವರ ಮುಂದೆ ಕೂತ್ಕೊಳ್ಬೇಕು. ನಮ್ಮ ದೇಶ ಎಂಥ ಅದ್ಭುತ ದೇಶ ಅಂದರೆ, ಇನ್ನೊಂದು ಪ್ರಶ್ನೆ ಕೇಳಿಬಿಡ್ತಾನೆ. ನಾವು ದೇವಸ್ಥಾನಕ್ಕೆ ಯಾಕೆ ಹೋಗ್ತೇವೆ? ದೇವರ ಕೇಳಲಿಲ್ಲ. ದೇವರ ಯಾರಾದರೂ ಸ್ವಲ್ಪ ಉಚ್ಚ ಸ್ವರದಲ್ಲಿ ಹೇಳ್ಬೋದಾ? ದೇವರ, ಅದು ರಿಸಲ್ಟು. ನಾವು ದೇವಸ್ಥಾನಕ್ಕೆ ಹೋಗೋದು ಯಾಕೆ? ದೇವರ ದರ್ಶನಕ್ಕೆ. ಅದು ಬೇಕಿತ್ತು ನನಗೆ, ದೇವರ ದರ್ಶನಕ್ಕೆ. ಈಗ ನಿಮ್ಮ ಹತ್ರ ಒಂದು ಪ್ರಶ್ನೆ, ದೇವರ ದರ್ಶನಕ್ಕೆ ಹೋದ ನಾವೆಲ್ಲ ಹೋಗಿ ಏನು ಮಾಡಿದ್ದು ನೆನಪಾಗ್ತದ? ಇಲ್ಲೇ ದೇವರ ದರ್ಶನ ಮಾಡಿ ಅಲ್ಲಿ ಮುಂದೆ ಕೂತ್ಕೊಂಡು ಆ ವಿಗ್ರಹವನ್ನು ನೋಡ್ತಾ ಇದ್ದ ಹಾಗೆ ಎರಡು ಕೈಗಳು ಪ್ರಣಾಮ ಸ್ಥಿತಿಗೆ ಬರ್ತದೆ. ಆಮೇಲೆ ಕಣ್ಣೇನಾಗ್ತದೆ? ಏನು ಮಾಡ್ತೇವೆ? ನೆನಪಾಗ್ತದೆ. ಏನು ಮಾಡ್ತೇವೆ? ಮುಚ್ಚುತ್ತೇವೆ. ಹೋದ್ದೆಂಥದಕ್ಕೆ? ದರ್ಶನಕ್ಕೆ. ಮಾಡಿದ್ದೆಂಥದ್ದು? ಇದು ಭಾರತ. ನಾವು ಕಣ್ಣು ಮುಚ್ಚಿದ ನಂತರ ದರ್ಶನ ಆಗುವುದು ಹೇಗೆ ಅಂತ ಅನೇಕರಿಗೆ ಪ್ರಶ್ನೆ ಬರ್ತದೆ. ಕಣ್ಣು ಮುಚ್ಚಿದಾಗಲೇ ನಿಜವಾದ ದರ್ಶನ. ಅಲ್ಲಿ ಹೋಗಿ ಕಣ್ಣು ಬಿಟ್ಟರೆ ಆಗ ತಾನೇ ಪೂಜೆ ಆಯಿತು. ನೀವೆಲ್ಲ ನೋಡಿರ್ಬೋದು, ಅಲ್ಲಿ ವಿಗ್ರಹ ಕಾಣ್ತದೆ, ಪೂಜೆ ಮಾಡುವವರು ಕಾಣ್ತಾರೆ, ಸುತ್ತಲೂ ಇಂಥ ನಾವೆಲ್ಲರೂ ಕಾಣ್ತೇವೆ, ಎಲ್ಲರೂ ಕಾಣ್ತಾರೆ. ಎಲ್ಲರೂ ಕಂಡ್ರೆ ಭಗವಂತನಿಗೆ ಸಾಕಾಗುವುದಿಲ್ಲ. ಭಗವಂತ ಮಾತ್ರ ಕಾಣಬೇಕಾದರೆ ಕಣ್ಣು ಮುಚ್ಚಿದಾಗ ಆ ವಿಗ್ರಹ ಬಿಟ್ಟು ಬೇರೇನು ಕಾಣುವುದಿಲ್ಲ. ಇದು ಭಾರತದ ಕಣ್ಣಿನ ವೈಶಿಷ್ಟ್ಯ. ಹೊರಗಿನ ಕಣ್ಣಿನ ಹೆಸರು ಚರ್ಮಚಕ್ಷು, ಒಳಗಿನ ಕಣ್ಣಿನ ಹೆಸರು ಮನಶ್ಚಕ್ಷು ಅಂತ. ನಮ್ಮ ಮನಶ್ಚಕ್ಷು ಅರಳಬೇಕು. ಅದರ ಜೊತೆಗೆ ಜ್ಞಾನಚಕ್ಷು, ಅದು ಬುದ್ಧಿಗೆ ಸಂಬಂಧಪಟ್ಟದ್ದು. ಇದಕ್ಕಿಂತ ಒಂದು ಹೆಚ್ಚು ಮೇಲಿನದ್ದು. ನಮ್ಮ ದೇಹದಲ್ಲಿ 4 ಭಾಗಗಳು. ಶರೀರ, ಅದು ಹೊರಗಿನ ಕಣ್ಣು. ಮನಸ್ಸು, ಅದು ಮನಸ್ಸಿನ ಕಣ್ಣು, ಮನಶ್ಚಕ್ಷು. ಬುದ್ಧಿ, ಅದು ಪ್ರಜ್ಞಾಚಕ್ಷು. ಶರೀರ ಮನ ಬುದ್ಧಿಗಿಂತ ಆಚೆಗೆ ನಾನೇನಾದರೂ ಸ್ವಲ್ಪ ತಪಸ್ಸು ಮಾಡಿದರೆ ಅದಕ್ಕಿಂತ ಹೆಚ್ಚು ಸಿಗ್ತದೆ ನಮಗೆ. ಅದನ್ನು ಹೇಳೋದು ದಿವ್ಯ ಚಕ್ಷು ಅಂತ. ನಮ್ಮ 4 ಕಣ್ಣುಗಳು ಅರಳಬೇಕು. ಆ 4ನೇ ಕಣ್ಣು ಅರಳಿಸುವುದು ನಮ್ಮ ಸಾಧನೆಯಲ್ಲಿರುವುದು. ಉಳಿದದ್ದೆಲ್ಲ ನಮ್ಮ ಕೈಯಲ್ಲಿದೆ. ಕಣ್ಣು, ಮನಸ್ಸು, ಬುದ್ಧಿ, ಇದು ನಮ್ಮಲ್ಲಿರುವುದರಿಂದ ಆ ಚಕ್ಷುವನ್ನು ಅರಳಿಸ್ತಾ ಭಗವಂತನ ಮುಂದೆ ನೋಡಿ ಕೂತು ಕಣ್ಣು ಮುಚ್ಚಬೇಕು. ಮುಚ್ಚಿದ ನಂತರ ಮಾಡಬೇಕಾದ ಒಂದು ಸಣ್ಣ ಕೆಲಸ, ನನ್ನ ಇಷ್ಟ ದೇವತೆಯ ಮಂತ್ರವನ್ನು, ಸಣ್ಣ ಮಂತ್ರ ಅದು. ಶಿವನ ಭಕ್ತರಾದರೆ ಓಂ ನಮಃ ಶಿವಾಯ ಅಂತ ಹೇಳ್ತಾರೆ. ವಿಷ್ಣುವಿನ ಭಕ್ತನಾದರೆ ಓಂ ನಮೋ ನಾರಾಯಣಾಯ ಅಂತ ಹೇಳ್ತಾರೆ. ಯಾರನ್ನು ಬೇಕಾದರೆ ಹೇಳ್ಬೋದು. ತಾಯಿಯ ಭಕ್ತರಾದರೆ ದುರ್ಗಾಂಬಾಯೈ ನಮಃ, ಸರಸ್ವತಿಯೈ ನಮಃ, ಯಾವುದನ್ನು ಬೇಕಾದ್ರೆ ಹೇಳಿ. ಆ ಒಂದು ಮಂತ್ರವನ್ನು
108 ಬಾರಿ ಪಠಿಸಬೇಕು. ಕಣ್ಣು ಮುಚ್ಚಿ ಶ್ರದ್ಧಾಭಕ್ತಿಗಳಿಂದ ಯಾವ ಮಂತ್ರ ಆದರೂ ಆಯಿತು. ಗಣಪತಿ ಆದರೆ ಗಂಗಣಪತಿಯೇ ನಮಃ, ನಮಗೆ ಬೇಕಾದ್ದು. ಯಾವ ಮಂತ್ರವೂ ಸಿಕ್ಕದಿದ್ದರೆ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅದನ್ನು ಹೇಳಿದರೂ ಸಾಕು, ಯಾವುದೂ ಆಗ್ತದೆ. 108 ಸರ್ತಿ ಹೇಳಬೇಕು. 108 ಸರ್ತಿ ಯಾಕೆ ಹೇಳಬೇಕು? ಮನೆಗೆ ಹೋದ ನಂತರ ಸ್ವಲ್ಪ ಮೊಬೈಲ್ ತೆಕ್ಕೊಂಡು, ಒಬ್ಬಳು ಅಮ್ಮ ಇದ್ದಾಳಲ್ಲ ಇದರೊಳಗೆ, ಗೂಗಲ್ ಅಮ್ಮ ಅಂತ ಅವಳ ಹೆಸರು, ಆ ಗೂಗಲ್ ಅಮ್ಮನ ಹತ್ರ ಪ್ರಶ್ನೆ ಕೇಳಿ 108ರ ವೈಶಿಷ್ಟ್ಯ ಏನು ಅಂತ 10 ಪುಟ ಉತ್ತರ ಬರ್ತದೆ. ಅದ್ಭುತ ಅದು. 108 ಎಂಬ ಸಂಖ್ಯೆ ಉಂಟಲ್ಲ, ಅತ್ಯಂತ ಶ್ರೇಷ್ಠ ಸಂಖ್ಯೆ, ಜಗತ್ತಿಗೆ ಭಾರತ ಕೊಟ್ಟಂಥ ಸಂಖ್ಯೆ ಅದು. ಹಾಗಾಗಿ 108 ಸರ್ತಿ ನಾವೆಲ್ಲರೂ ನಮ್ಮ ಸಮಯಕ್ಕೆ ಭಜನೆ ಮಾಡಿದರೆ, ಪ್ರಾರ್ಥನೆ ಮಾಡಿದರೆ, ಜಪ ಮಾಡಿದರೆ, ಎಲ್ಲರೂ ಮಾಡಿದರೆ ನನ್ನ ಮನೆ ದೇವಾಲಯ ಆಗುತ್ತದೆ, ಆಗಿಯೇ ಆಗ್ತದೆ. ಇದು ಮೊದಲನೇದ್ದು. ಎರಡನೆಯದ್ದು, ಮನೆಯ ಮೊದಲ, ಅದು ನೀವೇ ಉತ್ತರ ಹೇಳಿದ್ದು, ನಾನಲ್ಲ. ನನ್ನ ಮನೆಯನ್ನು ದೇವಾಲಯ ಮಾಡಬೇಕಾದ್ದು ನಾನೇ, ನನ್ನ ಮನೆಯನ್ನು ವಿದ್ಯಾಲಯ ಮಾಡಬೇಕಾದ್ದು ನಾನೇ. ಹೇಗೆ ಮಾಡೋದು? ಒಂದು ಮನೆ ವಿದ್ಯಾಲಯ ಆಗೋದು ಹೇಗೆ? ತುಂಬ ಆನಂದ ಆದ ಒಂದು ಘಟನೆ ಹೇಳಿಬಿಡ್ತೇನೆ ನಾನು. ನನ್ನೊಬ್ಬರು ಸ್ನೇಹಿತರು ಒಂದು ಮನೆಗೆ ಹೋಗಿದ್ದರು. ಅವರು ಮೊನ್ನೆ ಹೇಳಿದ ಘಟನೆ. ಮನೆಗೆ ಹೋದಾಗ ಆದಿತ್ಯವಾರ ದಿವಸ ಆ ಮನೆಯ ಒಬ್ಬಳು ಹೆಣ್ಣು ಮಗಳು ಒಂದು 10 ಜನ ಮಕ್ಕಳಿಗೆ ಭಗವದ್ಗೀತೆಯ ಶ್ಲೋಕಗಳನ್ನು ಕಲಿಸಿಕೊಡ್ತಾ ಇದ್ಲು. ಅವರಿಗೆ ಅದು ಆಶ್ಚರ್ಯ ಆಗಲಿಲ್ಲ. ಮನೆಯೊಳಗೆ ಹೋಗುವಾಗ ಈ 10 ಜನ ಮಕ್ಕಳು ಬಂದಿದ್ರಲ್ಲ, ಅವರ ಚಪ್ಪಲಿಗಳು ಸಾಲಾಗಿ ಇಟ್ಟಿತ್ತು. ಅವರು ಒಂದು ಮಗುವಿನ ಹತ್ರ ಕೇಳಿದರು, ಅದು ಯಾರ್ದು ಚಪ್ಪಲು ಅಂತ. ನಮ್ಮದು ಅಂತ ಹೇಳಿದರು. ಅದ್ಯಾಕೆ ನೀವು ಸಾಲಾಗಿಟ್ಟದ್ದು ಅಂತ ಕೇಳಿದರು. ಮಾತಾಜಿ ಹೇಳಿದ್ದಾರೆ. ಸ್ವರ ಸಣ್ಣದಾಯಿತು. ಮಾತಾಜಿ ಹೇಳಿದ್ದಾರೆ ಬಂದ ಕೂಡಲೇ ಚಪ್ಪಲಿಗಳನ್ನೆಲ್ಲ ಸಾಲಾಗಿಡಬೇಕು ಅಂತ. ಹೋಗಿ ನೋಡಿದವನಿಗೆ ಬೇರೆ ಪಾಠ ಬೇಕೋ? ಆ ಸಾಲು ಚಪ್ಪಲಿಗಳು ನಮಗೆ ಪಾಠ ಕಲಿಸ್ತದೋ ಇಲ್ವೋ? ನಾನೊಂದು ಮನೆಗೆ ಹೋದಾಗ ಆ ಮನೆ ಎದುರು ಭಾಗದಲ್ಲಿ ರಂಗವಲ್ಲಿ ಇದ್ದರೆ ಅದರ ಅರ್ಥ ಎಂಥದ್ದು? ನಮ್ಮ ಮನೆಯಲ್ಲಿ ಒಂದು ರಂಗವಲ್ಲಿ ಹಾಕಬೇಕು, ಪಾಠ ಹೌದಲ್ವ? ನಾನು ಯಾವುದಾದ್ರು ಮನೆಗೆ ಹೋದ ಕೂಡಲೇ ನಗು ಮುಖದಿಂದ ಸ್ವಾಗತಿಸಿ ಬಾಯಾರಿಕೆ ಕೊಟ್ಟು ಒಳ್ಳೆಯ ಮಾತನಾಡಿದರೆ ಅದು ಪಾಠ ಅಲ್ವ? ಹಾಗಾಗಿ ಮನೆಯೇ ಮೊದಲ ಪಾಠಶಾಲೆ. ಕೊನೆಯದ್ದು, ನಮ್ಮ ಮನೆಗೆ ಯಾರಾದರೂ ಅತಿಥಿಗಳು ಬಂದರೆ ಆನಂದ ಆಗುತ್ತದೋ ದುಃಖ ಆಗುತ್ತದೋ? ಸೈದ್ಧಾಂತಿಕ ಉತ್ತರ ಬೇಡ, ವ್ಯಾವಹಾರಿಕ ಉತ್ತರ ಬೇಕು. ಅಷ್ಟು ಹೇಳಿದ ಕೂಡ ನಮಗೆ ನಗು ಬರ್ತದೆ. ಸೈದ್ಧಾಂತಿಕ ಉತ್ತರ ಎಲ್ರಿಗೂ ಗೊತ್ತುಂಟು. ಯಾರಾದರೂ ಮನೆಗೆ ಬಂದರೆ ಏನಾಗಬೇಕು? ಆನಂದ ಆಗಬೇಕು. ಆಗುತ್ತದ? ಒಬ್ಬಳು ಕಾಲೇಜು ವಿದ್ಯಾರ್ಥಿನಿ ನನಗೊಂದು ಉತ್ತರ ಕೊಟ್ಟು ಬಿಟ್ಟಿದ್ಲು. ಆಶ್ಚರ್ಯವೂ ಆಯಿತು, ನಗುವು ಬಂತು. ಪ್ರಶ್ನೆ ಕೇಳಿದ ಕೂಡಲೇ ಕೈ ಎತ್ತಿದ್ರು. ಹೇಳಮ್ಮ ಅಂತ ಹೇಳಿದರೆ ಆಕೆ ಕೊಟ್ಟ ಉತ್ತರ ಯಾವುದಾಗಿದ್ದು ಗೊತ್ತಾ? ಜಿ, ಇಟ್ ಡಿಪೆಂಡ್ಸ್ ಅಪಾನ್ ದಿ ಪರ್ಸನ್ ಆ್ಯಂಡ್ ಟೈಮ್. ಅಲ್ಲ, ಇಟ್ ಶುಡ್ ನಾಟ್. ಯಾರು ಯಾವ ಹೊತ್ತಿಗೆ ಬಂದರೂ ಖುಷಿಯಾಗಬೇಕು. ನಮ್ಮಲ್ಲಿ ಎಷ್ಟು ಸುಂದರವಾಗಿ ಹೇಳಿದರು, ತೃಣಾನಿ ಭೂಮಿ ರುದಕಂ ವಾಕ್ ಚತುರ್ಥೀಚ ಸುನೃತ. ನಮ್ಮ ಮನೆಗೆ ಯಾರಾದರೂ ಬಂದರೆ ಕೈಕಾಲು ಮುಖ ತೊಳಲಿಕ್ಕೆ ನೀರು, ಕೂತ್ಕೊಳ್ಳಿಕ್ಕೆ ಒಂದು ಚಾಪೆ ಇಲ್ಲ ಇದ್ದರೆ ಕುರ್ಚಿ, ಆಮೇಲೆ ಕುಡಿಲಿಕ್ಕೆ ಒಂದು ಬೆಲ್ಲದ ತುಂಡು ಮತ್ತು ನೀರು, ಅದಾದಮೇಲೆ ದೂರ ಹೊರಟ್ರಿ, ಎಲ್ಲರೂ ಆರೋಗ್ಯನಾ? ವಾಕ್ ಚತುರ್ಥಿ, 4 ಒಳ್ಳೆಯ ಮಾತು. ಬೇರೆ ಏನೂ ಇಲ್ಲದೇ ಇದ್ದರೂ ಈ 4 ಇರಲಿಕ್ಕಿಲ್ವ? ಮನೆಯಲ್ಲಿ ನೀರು ಇರಲಿಕ್ಕಿಲ್ವ? ಕೂತ್ಕೊಳ್ಳಿಕ್ಕೆ ಒಂದು ಹಾಸಿ, ಚಾಪೆ ಅಥವಾ ಒಂದು ಕುರ್ಚಿ ಸಿಗಲಿಕ್ಕಿಲ್ವ? ಬೆಲ್ಲ ನೀರು ಕೊಡಲಿಕ್ಕೆ ಕಷ್ಟ ಉಂಟಾ? 2 ಒಳ್ಳೆ ಮಾತಾಡಲಿಕ್ಕೆ ಕಷ್ಟ ಉಂಟಾ? ಯಾರು ಯಾವ ಹೊತ್ತಿಗೆ ಬಂದರೂ ಅದು ಆಗಬೇಕು. ಹಾಗಾಗಿ ನನ್ನ ಮನೆ ಒಂದು ಆದರಾಲಯ ಆಗಬೇಕು. ಅದೆಲ್ಲದರ ಜೊತೆಗೆ ಇನ್ನೊಂದಾಗಬೇಕಾದ್ದು, ನನ್ನ ಮನೆ ಸ್ವಂತಕ್ಕೋಸ್ಕರ ನಾವೆಲ್ಲವನ್ನು ಮಾಡ್ತೇವೆ, ಆದರೆ ಮನೆ ಮಂದಿ ಎಲ್ಲರೂ ಒಟ್ಟಾಗಿದ್ದುಕೊಂಡು ಸಮಾಜದ ಋಣ ನಮ್ಮಲ್ಲಿದೆ ಅಂತ ನೆನಪು ಮಾಡುತ್ತಾ ವರ್ಷಕ್ಕೊಂದು ಸರ್ತಿ, ತಿಂಗಳಿಗೊಂದು ಸರ್ತಿ, 2-3 ವರ್ಷಕ್ಕೊಂದು ಸರ್ತಿ ಒಂದು ಸಂಕಲ್ಪ ಮಾಡಿ ಒಂದು ನಿಧಿಯನ್ನು ಶೇಖರ ಮಾಡಿ ಸಂಗ್ರಹ ಮಾಡಿ ಒಪ್ಪಿಸಬೇಕಾದ ಜಾಗಕ್ಕೆ ಒಪ್ಪಿಸಿದರ ಪರಿಣಾಮವಾಗಿ ಸಮಾಜಕ್ಕೆ ಸೇವಾ ರೂಪದಲ್ಲಿ ಒಳ್ಳೆಯದಾಗುವುದಿದ್ದರೆ ನನ್ನ ಮನೆಯಲ್ಲಿ ಹಸುವನ್ನು ಸಾಕಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಪ್ರತಿನಿತ್ಯ ಸ್ವಲ್ಪ ತೆಗೆದಿಡ್ತೇನೆ. ವರ್ಷಕ್ಕೊಂದು ಸರ್ತಿ ಆ ಮೊತ್ತವನ್ನು ಕೊಂಡೋಗಿ ಒಂದು ಗೋಶಾಲೆಗೆ ನಾನು ಕೊಟ್ಟರೆ, ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿ ಅಲ್ಲಿ ಕೊಟ್ಟಿತು ಅಂತಾದರೆ ಅದರಿಂದ ಆಗುವಂಥ ಸಂತೃಪ್ತಿ ಅದು ಅದ್ಭುತವಾದ್ದು. ಹಾಗಾಗಿ ನನ್ನ ಮನೆ ದೇವಾಲಯ, ವಿದ್ಯಾಲಯ, ಆದರಾಲಯ, ಸೇವಾಲಯ ಆಗಬೇಕು. ಹೀಗಾಗುವಂತೆ
ಮನೆ ಮಂದಿ ಎಲ್ಲರೂ ಕೊನೆ ಪಕ್ಷ ವಾರದಲ್ಲಿ ಒಂದು ಸರ್ತಿ ಆದರೂ ಕೂತ್ಕೊಂಡು ಶ್ರದ್ಧಾಭಕ್ತಿಗಳಿಂದ ಈ 6 ಶಬ್ದಗಳನ್ನು ಸ್ಮರಣೆ ಮಾಡುತ್ತಾ ನಮ್ಮ ಜೀವನದಲ್ಲಿ ಒಂದು ದೃಷ್ಟಿ ಸಿಕ್ಕುವ ಹಾಗೆ ಮಾಡಿದರೆ ಆಗ ಕುಟುಂಬ ಸಮ್ಮಿಲನದಲ್ಲಿ ನಮ್ಮ ಕಣ್ಣ ಮುಂದಿರುವಂಥ ಕೆಲವು ಶ್ರದ್ಧಾ ಭಾಗಗಳು ಅದನ್ನು ನಮ್ಮ ಮನೆಯಲ್ಲಿ ಅನುಷ್ಠಾನಗೊಳಿಸಲಿಕ್ಕೆ ಪ್ರಯತ್ನ ಪಟ್ಟರೆ ಇವತ್ತಿನ ಈ ಕಾರ್ಯಕ್ರಮ ಸಾರ್ಥಕ ಆಯಿತು ಅಂತ ಪ್ರಾರ್ಥಿಸ್ತಾ ನನ್ನನ್ನು ಇಷ್ಟು ಹೊತ್ತು ಸಹಿಸಿದ್ರಲ್ಲ, ನಮಸ್ಕಾರ. ತೃತೀಯ ಕಾರ್ಯಕ್ರಮ ಕುಟುಂಬ ಸಮ್ಮಿಲನ. ಈ ಕಾರ್ಯಕ್ರಮದಲ್ಲಿ ಈವರೆಗೆ ಸುಮಾರು 1 ಗಂಟೆಗಳ ಕಾಲ ನಮ್ಮೊಂದಿಗೆ ನಮ್ಮ ಮನೆ, ಹಿಂದೂ ಮನೆಗಳು ಯಾವ ರೀತಿಯಲ್ಲಿ ಇರಬೇಕು ಅನ್ನೋದರ ಬಗ್ಗೆ ಉಪನ್ಯಾಸವನ್ನು ನೀಡಿದಂತಹ ನಮ್ಮೆಲ್ಲರ ಹಿರಿಯರಾದಂತಹ ಶ್ರೀ ಕಜಂಪಾಡಿ ಸುಬ್ರಹ್ಮಣ್ಯ ಭಟ್, ಅಖಿಲ ಭಾರತ ಆಮಂತ್ರಿತ ಸದಸ್ಯರು, ಕುಟುಂಬ ಪ್ರಬೋಧನ್, ಇವರಿಗೆ ಸೇರಿದಂತಹ ಎಲ್ಲರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಮುಂದಿನ ಒಂದು 20 ನಿಮಿಷಗಳ ಕಾಲ ಸಂವಾದ ನಡೆಯಲಿಕ್ಕೆ ಇದೆ. ಈ ಸಂವಾದವನ್ನು ನೆರವೇರಿಸಲಿಕ್ಕಿರುವಂಥವರ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೇನೆ. ಶ್ರೀಯುತ ಗಜಾನನ ಪೈ, ಮೂಲತಃ ಉಡುಪಿಯವರು. NITK ಸುರತ್ಕಲ್ನಲ್ಲಿ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ನಲ್ಲಿ BTech ಪದವಿಯನ್ನು ಮಾಡಿ 1983ರಿಂದ ಸುಮಾರು 37 ವರ್ಷಗಳ ಕಾಲ ಕುದುರೆಮುಖ ಇದರಲ್ಲಿ ಸಂಸ್ಥೆಯಲ್ಲಿ ಕೆಲಸವನ್ನು ಮಾಡಿ, ಅನಂತರ ಕುದುರೆಮುಖದ ಪದವಿ ಪೂರ್ವ ಕಾಲೇಜಿನ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿ ಬಹಳಷ್ಟು ಕೆಲಸಗಳನ್ನು, ಸಮಾಜಮುಖಿಯಾದಂತಹ ಕೆಲಸಗಳನ್ನು ಮಾಡಿಕೊಂಡು ಬಂದಂಥವರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಚಾರಧಾರೆಯೊಂದಿಗೆ ಸೇರಿಕೊಂಡು ವಿಟ್ಲದ ಸಮೀಪದ ಮೂರ್ಕಜೆಯಲ್ಲಿ ಒಂದು ಮೈತ್ರೇಯಿ ಅನ್ನುವಂತಹ ಗುರುಕುಲ ಇದೆ. ಈ ಮೈತ್ರೇಯಿ ಗುರುಕುಲದ ಟ್ರಸ್ಟಿಯಾಗಿ ಕೇಶವ ಸ್ಮೃತಿ ಸಂವರ್ಧನ ಸಮಿತಿ ಮಂಗಳೂರಲ್ಲಿ ಸಂಘನಿಕೇತನ ಅಂತ ನಾವು ಹೇಳ್ತೇವೆ, ಇದರ ಕಾರ್ಯದರ್ಶಿಯಾಗಿ ಪ್ರಸ್ತುತ ಕೆಲಸವನ್ನು ನಿರ್ವಹಿಸಿಕೊಂಡು ಬರ್ತಾ ಇದ್ದಾರೆ. ನಾವೀಗ ಏನು ಈ ಒಂದು ಕುಟುಂಬ ಪ್ರಬೋಧನ್, ಇದರಲ್ಲಿ ನಮ್ಮ ಮಂಗಳೂರು ವಿಭಾಗ ಅಂದರೆ ಕೊಡಗಿನಿಂದ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಕುಂದಾಪುರ ತನಕ ಈ 3 ಜಿಲ್ಲೆಗಳು ಅಂತ ಹೇಳ್ತೇವೆ. ಈ ಜಿಲ್ಲೆಗಳಲ್ಲಿ ಓಡಾಟ ಮಾಡ್ತಾ ಕುಟುಂಬದ ಬಗ್ಗೆನೇ ಸಂವಾದಗಳನ್ನು, ಮಾತುಕತೆಗಳನ್ನು ಮಾಡಿಕೊಂಡು ಬರುವಂಥವರು ಶ್ರೀಯುತ ಗಜಾನನ್ ಪೈ. ಇವರನ್ನು ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘದ 75ನೇ ವರ್ಷದ ಅಮೃತ ಮಹೋತ್ಸವದ ಈ ಸಂದರ್ಭದಲ್ಲಿ ಅವರನ್ನು ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಶ್ರೀಯುತ ಡಾಕ್ಟರ್ ರಮೇಶ್ ಇವರು ಶಾಲನ್ನು ಹಾಕಿ ಸ್ವಾಗತಿಸಬೇಕು ಅಂತ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಅಮೃತ ಮಹೋತ್ಸವ ಸಮಿತಿಯ ಸಂಚಾಲಕರು. ಮುಂದಿನ 30 ನಿಮಿಷಗಳ ಕಾಲ ಅವರು ನಮ್ಮೊಂದಿಗೆ ಮುಕ್ತವಾದಂತಹ ಸಂವಾದ, ಹಾಗಾಗಿ ನಾವೆಲ್ಲರೂ ಅವರು ಅವರೊಟ್ಟಿಗೆ ಮಾತುಕತೆಯನ್ನು ನಡೆಸಬೇಕು ಅಂತ ತಮ್ಮಲ್ಲೆಲ್ಲ ವಿನಂತಿಯನ್ನು ಮಾಡಿ ಈ ಮುಂದಿನ ಅವಧಿಯನ್ನು ಅವರು ತಗೊಳ್ಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಸಂವಾದ ಅಂತೇಳಿ ಹೇಳಿದ್ದಾರೆ, ಹಾಗೆ ನಾನೊಬ್ಬನೇ ಮಾತಾಡಿದರೆ ಅದು ಸಂವಾದ ಆಗೋದಿಲ್ಲ, ಉಪನ್ಯಾಸ ಆಗ್ತದೆ. ನೀವು ಕೂಡ ಇದರಲ್ಲಿ ಪಾಲ್ಗೊಂಡ್ರೆ ಆವಾಗ ಇದು ಸಂವಾದ ಅಂತಾಗತ್ತೆ. ಈಗಾಗಲೇ ಕಜಂಪಾಡಿ ಸುಬ್ರಹ್ಮಣ್ಯ ಭಟ್ರು ಕುಟುಂಬದ ವಿಷಯದಲ್ಲಿ ಸಾಕಷ್ಟು ಮಾಹಿತಿ, ಮಾರ್ಗದರ್ಶನ ಇದನ್ನೆಲ್ಲ ನಮಗೆ ಕೊಟ್ಟಿದ್ದಾರೆ. ಈಗಿನ ನಮ್ಮ ಕುಟುಂಬದ ಸ್ಥಿತಿಗತಿಗಳು ಇದನ್ನು ಪ್ರಾಮಾಣಿಕವಾಗಿ ಗಮನಿಸಿದಾಗ ನಮಗೇನು ಅನ್ನಿಸ್ತದೆ, ಅಥವಾ ನಾವು ಈಗ ಪ್ರೌಢಾವಸ್ಥೆಗೆ ಬಂದಿದ್ದೇವೆ, +45. ನಾವು ನಮ್ಮ ಹಿರಿಯರು 1-2 ತಲೆಮಾರು ಕೂಡ ನೋಡಿದ್ದೇವೆ. ಆಗ ಹೇಗಿತ್ತು, ಹಾಗೆಯೇ ನಂತರದ 1-2 ತಲೆಮಾರುಗಳು ಕೂಡ ನಮ್ಮ ನಂತರದ 2 ಅದನ್ನು ನೋಡ್ತಾ ಇದ್ದೀವಿ. ಇದನ್ನು ಹೋಲಿಕೆ ಮಾಡಿ ನೋಡಿದಾಗ ನಮಗೆ ಕುಟುಂಬದ ವಿಷಯದಲ್ಲಿ ನಮಗೆ ಹೇಗನ್ನಿಸ್ತದೆ, ಹಿಂದೆ ಹೀಗಿತ್ತು, ಈಗ ಹೀಗಿದೆ.
ಅದರಿಂದ ಒಳ್ಳೆಯ ಬದಲಾವಣೆ ಕೂಡ ಆಗಿರಬಹುದು. ಕೆಲವೆಲ್ಲ ಬದಲಾವಣೆಗಳು ಇದು ಆಗದೇ ಇದ್ದರೆ ಚೆನ್ನಾಗಿತ್ತು ಅಂತಲೂ ಅನ್ನಿಸ್ತಾ ಇರಬಹುದು. ಅರಿಯುತ್ತಿದ್ದೇನೆ ಆದರೂ ನಮಗೆ ಅನ್ನಿಸ್ತಾ ಇದ್ದರೆ ಅದನ್ನು ದಯವಿಟ್ಟು ಹೇಳಿ. ಸಂವಾದ ಇದು. ಮತ್ತಾಗಲೇ ಹೇಳಿದ್ದಾರೆ, ಯಾವುದೇ ವಿಷಯ ಇದ್ದರೂ ಕೂಡ ಅದನ್ನು ಹೇರಬಾರ್ದು. ನಾವೇ ನಿಷ್ಕರ್ಷೆ ಮಾಡಬೇಕು, ನಾವೇ ಅದರ ಬಗ್ಗೆ ಮುಕ್ತ ಚರ್ಚೆ ಮಾಡಬೇಕು, ಎಲ್ಲರನ್ನೂ ಒಪ್ಪಿಸಬೇಕು, ಒಪ್ಪಿಸಿ ನಿಷ್ಕರ್ಷೆಗೆ ಬಂದು ಅದನ್ನು ಅಳವಡಿಸ್ಬೇಕು ಅಂತ. ಇದು ಕುಟುಂಬದ ವಿಶೇಷ. ಹೇಳಿ. ಹಾಂ ಹೇಳಿ. ಕೂಡು ಕುಟುಂಬದ ಪದ್ಧತಿ ಇತ್ತು, ಈಗ ಇಲ್ಲ. ಕಡಿಮೆ ಆಗಿದೆ. ಒಂದು ಕೂಡು ಕುಟುಂಬದಲ್ಲಿ ಅಂದರೆ ಸಾಮಾನ್ಯವಾಗಿ ಈಗಲೂ ಕೂಡ ಇಲ್ಲ ಅಂತಲ್ಲ, ಕೆಲವು ಕಡೆಗಳಲ್ಲಿದೆ, ಆದರೆ ನಮ್ಮ ವ್ಯವಹಾರದಲ್ಲಿ ಅಷ್ಟಿಲ್ಲ. ಒಂದು ಮನೆಯಲ್ಲಿ 2-3 ಪ್ಲಸ್ ಪೀಳಿಗೆಗಳು, 3ರಿಂದ 4 ಪೀಳಿಗೆ, ಇದು ಸಹಜ. ಅದರ ಜೊತೆಗೆ ಮನೆಯವರೆಲ್ಲರೂ ಕೂಡ ಒಂದೇ ಮನೆಯಲ್ಲಿ, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯಂದಿರಂತೂ ಹೊರಗೆ ಹೋಗಲೇಬೇಕು, ಆದರೆ ಅಣ್ಣ ತಮ್ಮಂದಿರು ಇವರೆಲ್ಲ ಒಟ್ಟಿಗೆ ಇರುವಂಥದ್ದು. ಒಂದು ಮನೆಯಲ್ಲಿ 15 ಜನ 20 ಜನ ಇದೆಲ್ಲ ಇರುವಂಥದ್ದು ತುಂಬ ಸಹಜ ಇತ್ತು. ಈಗ ಆ ರೀತಿಯ ಮನೆಗಳು ಕಡಿಮೆ. ಹಾಗೆ ಹೇಳಿದ್ರಲ್ಲ, ಒಂದು ಕುಟುಂಬದಲ್ಲಿ ಎಷ್ಟು ಅಂತೇಳಿ ಹೇಳಿದ್ದಕ್ಕೆ 6 ಹೇಳಿದರು. ಅಪ್ಪ ಅಮ್ಮ, ಆಮೇಲೆ ನಂತರದ 2 ಮಗ ಮತ್ತು ಸೊಸೆ, ಅವರಿಗೆ 2 ಮಕ್ಕಳು, ಹೀಗೆ 6 ಅಂತೇಳಿ ಬಂತು. ಇದು ಅಣು ಕುಟುಂಬ ಅಂತ ಹೇಳ್ಬೋದು, ಅಂದರೆ ನ್ಯೂಕ್ಲಿಯಸ್ ಫ್ಯಾಮಿಲಿ. ಸರಿ, ಒಂದು. ಮತ್ತೆ ಇನ್ನೇನು ಬದಲಾವಣೆಗಳು? ಯಾವುದು? ಒಬ್ಬರಿಗೊಬ್ಬರು ಆಸರೆಯಾಗುವಂಥದ್ದು ಕಡಿಮೆ. ಇದು ಅವರಿ ವಿಷಯ ಹೇಳಿದಾಗ ಅದನ್ನು ವಿಶದೀಕರಿಸಲಿಕ್ಕೆ ಪೇಜಾವರು ಶ್ರೀಗಳು ಹೇಳಿದಂಥ ಒಂದು ಉದಾಹರಣೆ. ಒಂದು ಹೊಯ್ಗೆ ರಾಶಿ, ಅದರ ಪಕ್ಕದಲ್ಲಿ ಒಂದು ಕಡಾಯಿಯಲ್ಲಿ ನೀರು. ಹೊಯ್ಗೆ ರಾಶಿಯಿಂದ ಒಂದು ಬೊಗಸೆ ಹೊಯ್ಗೆ ತೆಗೆದು ಪಕ್ಕಕ್ಕೆ ಹಾಕುವ, ಅದೇ ನೀರಿನ ಕಡಾಯಿಯಿಂದ ಒಂದು ಬೊಗಸೆ ನೀರು ತೆಗೆದು ಹೊರಗಡೆ ಹಾಕುವ. ಹೊಯ್ಗೆ ರಾಶಿಯಲ್ಲಿ ಸ್ಥಿತಿ ಹೇಗಿರ್ತದೆ? ಹೊಯ್ಗೆ ರಾಶಿಯಲ್ಲಿ ಹೇಗಿರ್ತದೆ? ನಾವು ಬೊಗಸೆ ಹೊಯ್ಗೆ ತೆಗೆದ ಜಾಗದಲ್ಲಿ ಅದು ಸಮತಟ್ಟಾಗಿರ್ತದೆ, ಹೊಂಡ ಇರ್ತದೆ. ಅದೇ ನೀರಿನ ಪಾತ್ರೆಯಲ್ಲಿ ಒಂದು ಬೊಗಸೆ ತೆಗೆದು ಪಕ್ಕಕ್ಕೆ ಹಾಕಿದಾಗ ಮರುಕ್ಷಣದಲ್ಲಿ ಏನಾಗುತ್ತೆ? ಸಮತಟ್ಟಾಗುತ್ತೆ. ಯಾಕೆ ಹೀಗಾಗ್ತದೆ? ಸಂವೇದನೆ ಯಾವುದಕ್ಕಿದೆ? ನೀರಿನ ಕಣಗಳಿದೆಯೋ ಹೊಯ್ಗೆ ಕಣಗಳಿಗಿದೆಯೋ? ನೀರಿನ ಕಣಗಳಿಗೆ. ಆ ಸಂವೇದನೆಯ ಕಾರಣದಿಂದ ಏನಾಯಿತು? ನೀರಿನ ಒಂದು ಬೊಗಸೆ ನೀರು ತೆಗೆದಾಗ ಒಂದು ಕೊರತೆ ಆಯಿತು, ಅಲ್ಲಿ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಯಿತು. ಏನೋ ಕೊರತೆ ಆಗಿದೆ ಅಂತ ಎಲ್ಲ ಕಡೆಗಳಿಂದ ನೀರಿನ ಕಣಗಳು ಧಾವಿಸಿ ಆ ಕೊರತೆಯನ್ನು ಸಮತಟ್ಟು ಮಾಡಿದ್ದು, ನೀಗಿದ್ದು. ಸಂವೇದನೆ ಇದೆ. ಮರಳಿನ ಕಣಗಳು ಏನು ಬೇಕಾದರೂ ಆಗಲಿ ನಾನು ನನ್ನಷ್ಟಕ್ಕೆ ಇಡ್ತೇನೆ ಹೇಳುವಂಥ ಸ್ವಾರ್ಥದ ಸ್ವಭಾವ. ಹಾಗಾಗಿ ಮರಳಿನ ಕಣಗಳು ತಾವಿದ್ದ ಜಾಗದಿಂದ ಅಲ್ಲಾಡಲಿಲ್ಲ. ಹಾಗಾಗಿ ಬೊಗಸೆ ಹೊಯ್ಗೆ ತೆಗೆದಾಗ ಅಲ್ಲಿ ಏನು ಕೊರತೆ ಆಯಿತು ಅದು ಆ ಕೊರತೆ ಹಾಗೇ ಉಳೀತು, ಹೊಂಡಾಯಿತು. ಸಂವೇದನೆ ಅಂತ ನೀವು ಹೇಳಿದ್ದು ಇದೆ ಅಲ್ವಾ? ಮೊದಲು ಕುಟುಂಬದಲ್ಲಿ ಏನಾದರೂ ಸುಖ ಆಗಲಿ ದುಃಖ ಆಗಲಿ ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ಪಾಲ್ಗೊಳ್ತಾ ಇದ್ದರು. ಆದರೆ ಇವತ್ತಿಗೆ ಆ ಮನೋಭಾವ ಇದೆಯಾ? ಉದಾಹರಣೆಗೆ, ನನ್ನ ತಾಯಿಯವರು ಸಣ್ಣ ವಯಸ್ಸಿನಲ್ಲಿ ತೀರ್ಕೊಂಡ್ರು. ನಾನು 10 ವರ್ಷ. ಅದಾದಮೇಲೆ ನನ್ನ ಸೋದರ ಮಾವ ನನಗೆ ಆಶ್ರಯ ಕೊಟ್ಟು ಅವರ ಮನೆಯಲ್ಲಿ ನಾನು ವಿದ್ಯಾಭ್ಯಾಸ ಮಾಡಿದ್ದು. ಅವರ ಕಾರಣದಿಂದಾಗಿ ನಾನಿವತ್ತು ಈ ಸ್ಥಿತಿಯಲ್ಲಿದ್ದೇನೆ. ಇದೇ ರೀತಿ ಪ್ರಾಯಶಃ ನಮ್ಮ ಮನೆಗಳಲ್ಲೂ ಕೂಡ ಯಾರೋ ಹಳ್ಳಿಯಲ್ಲಿದ್ದಂಥವರು ನಮ್ಮ ಮನೆಗೆ ಬಂದು ಓದೋದು, ಅಥವಾ ಮನೆಯಲ್ಲಿ ಯಾವುದೋ ತಂಗಿಯದ್ದು ಗಂಡ ತೀರಿ ಹೋದರು, ಅವರ ಮಕ್ಕಳಿಗೆ ನಾವು ಆಶ್ರಯ ಕೊಡುವಂಥದ್ದು, ಈ ರೀತಿಯದ್ದೆಲ್ಲ ನಾವು ಕೇಳಿದ್ದೀವ ಹಿಂದೆ. ಈಗ ಇದು ಕೇಳಲಿಕ್ಕೆ ಸಿಗ್ತದಾ? ನೀವು ಹೇಳಿ ಸಂವೇದನೆ ಇದೆ ತಾನೇ? ಈ ರೀತಿ ಪರಸ್ಪರರ ಕಷ್ಟ ಸುಖಗಳಿಗೆ ಒದಗುವಂತಹ ಸಂವೇದನೆಯ ಮಾನಸಿಕತೆ ಇವತ್ತು ಕೊರತೆ ಆಗಿದೆ ಅಂತ ಅನ್ನಿಸ್ತದೆ. ಮತ್ತು
ಹಾಂ 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 ಜೀವನದ ವೇಗ ಜಾಸ್ತಿಯಾಗಿದೆ, ಅಂದರೆ ಒತ್ತಡ, ಧಾವಂತ. ಆ ಕಾರಣದಿಂದಾಗಿ ಸಮಯ ಕಡಿಮೆ, ಸಂವೇದನೆ ಕಡಿಮೆ ಅಂತ ಅವರಿಗೆ ಅನ್ನಿಸ್ತಾ ಇದೆ. ಮತ್ತು ಆಸೆ, ಹಾಂ ಹಾಂ ಸ್ವಾರ್ಥ, ಅಂದರೆ ಎಲ್ಲ ನನಗೇ ಬೇಕು ಹೇಳುವಂಥ ಆ ರೀತಿಯದ್ದು, ಅಂದರೆ ಹಂಚುವಂಥ ಸ್ವಭಾವ ಕಡಿಮೆ, ಎಲ್ಲವೂ ಕೂಡ ನನಗೆ ಬೇಕು ಹೇಳುವಂತಹ ಆಸೆ ಬುರುಕುತನ ಅಂತ ಹೇಳ್ಬೋದಾ? ಹಾಗೇನಾ? ಅಂದರೆ ನನಗೇ ಬೇಕು ಎಲ್ಲ ಅಂತ. ಸರಿ, ಮತ್ತೆ ಹಾಂ ಹಾಂ ಸ್ವಲ್ಪ ಅದನ್ನು ಒಂದು ಸ್ವಲ್ಪ ಇನ್ನೂ ವಿಷಯ ಹೇಳಿ. ಬನ್ನಿ. ಹಿಂದೆ ಕೂಡು ಕುಟುಂಬಗಳಿರ್ತಾ ಇತ್ತು, ಅಥವಾ ಊರಿನ ವ್ಯವಸ್ಥೆಗಳಾಗಿರ್ಬೋದು, ಸಮಾಜದ ವ್ಯವಸ್ಥೆಗಳಾಗಿರ್ಬೋದು. ಏನಿತ್ತಂದರೆ ಪರಸ್ಪರವಾಗಿ ಜನರಲ್ಲಿ ನಂಬಿಕೆ, ಜನರನ್ನು ಪ್ರೀತಿಸ್ತಕ್ಕಂಥದ್ದು, ಕಷ್ಟ ಸುಖಗಳಲ್ಲಿ ಭಾಗಿಯಾಗುವಂಥದ್ದು ಇತ್ತು. ಹಾಗಾಗಿ ಜನರನ್ನು ಪ್ರೀತಿಸ್ತಾ ಇದ್ವಿ. ವಸ್ತುಗಳು ಯಾವುದೋ ಒಂದು ವಸ್ತು ಬೇಕು ಅಂದರೆ ಆ ಮನೆಯಿಂದ, ನೆರೆಮನೆಯಿಂದ ತಂದ್ರೂ ಕೂಡ ಅದನ್ನು ಬಳಕೆ ಮಾಡಿಕೊಳ್ತಾ ಇದ್ವಿ ಅಷ್ಟೇ. ಈಗ ಏನಾಗಿದೆ ಅಂದರೆ, ಈಗ ಆಧುನಿಕ ಕಾಲದಲ್ಲಿ ವಸ್ತುಗಳನ್ನು ಪ್ರೀತಿಸ್ತಾ ಇದ್ದೇವೆ, ಜನರನ್ನು ಬಳಕೆ ಮಾಡಿಕೊಳ್ತಾ ಇದ್ದೇವೆ. ನನಗೆ ಇವತ್ತು ಬೇಕು, ಅವರಿಂದ ಏನೋ ಉಪಯೋಗ ಇದೆ ಅಂದರೆ ಮಾತ್ರ ನಾನು ಅವ್ರ ಹತ್ರ ಮಾತನಾಡುವುದು, ಮತ್ತೆ ನನಗೆ ಅವರ ಅಗತ್ಯ ಇಲ್ಲ. ಆದರೆ ಆ ವಸ್ತುವನ್ನು ನಾನು ಹೆಚ್ಚಾಗಿ ಪ್ರೀತಿಸ್ತೇನೆ, ಯಾಕಂದರೆ ನಾನು ಅದನ್ನು ಬಳಕೆ ಮಾಡಿಕೊಳ್ಬೇಕು ಅಂತ. ಇಂತಹ ಮನೋಭಾವನೆ ಈಗಿನ, ಅದು ಒಳ್ಳೆಯದೋ ಕೆಟ್ಟದ್ದೋ ಗೊತ್ತಿಲ್ಲ, ಅದು ನಾವು ಅಥವಾ ಶಿಕ್ಷಣದಿಂದ ಆಯಿತೋ ಅಥವಾ ವ್ಯವಸ್ಥೆಯಿಂದ ಆಯಿತೋ ಮತ್ತೊಂದರಿಂದ ಆಯಿತೋ ಗೊತ್ತಿಲ್ಲ, ಈ ರೀತಿಯ ಮನೋಭಾವನೆಗಳು ಹೆಚ್ಚಾಗಿ ಇದೆ ಎಂಬುದು ನನ್ನ ಅಭಿಪ್ರಾಯ. ನಿಮ್ಮ ಇದನ್ನು ಹೆಚ್ಚು ಕೂತ್ಕೊಳ್ಳಿ, ವಿಶದೀಕರಿಸಬೇಕಾದ್ರೆ ಇನ್ನೊಂದು ಹೇಳ್ತೇನೆ. ಮುಂಚೆ ಯಾವುದೇ ಒಂದು ಊರಿನಲ್ಲಿ ಜಾತ್ರೆ ಆದಾಗ ಕೊಡಿ ಏರಿದರೆ ಆಮೇಲೆ ಆ ಊರಿನಲ್ಲಿ ಬೇರೆ ಯಾವುದೇ ಕಾರ್ಯಕ್ರಮ ಇಟ್ಕೊಳ್ಳೋ ಹಾಗಿಲ್ಲ ಮನೆಯಲ್ಲಿ. ಈ ಪದ್ಧತಿ ಈಗಲೂ ಇದೆ ಅಲ್ವಾ? ಯಾಕಿತ್ತಿದು? ಊರವರೆಲ್ಲ ಸೇರಿ ದೇವಸ್ಥಾನದ ಕಾರ್ಯಕ್ರಮ ಆಗಬೇಕು, ಹಾಗಾಗಿ ನಮ್ಮ ಕಾರ್ಯಕ್ರಮ ಮನೆಯಲ್ಲಿ ಯಾವುದೂ ಇಟ್ಕೊಳ್ಳಿಕ್ಕಿಲ್ಲ. ನಾವು ಮನೆಯವರು ನಮ್ಮಷ್ಟಕ್ಕೆ ಮಾಡ್ಕೊಳ್ಬಹುದಲ್ಲ, ದೇವಸ್ಥಾನದಲ್ಲಿ ನಡೀತಾ ಇರಲಿ, ನಮ್ಮ ಮನೆಯಲ್ಲಿ ನಾವು ಮಾಡ್ಕೊಳ್ತೀವಿ. ಈ ರೀತಿ ಯಾಕಿತ್ತು? ಮುಂಚೆ ಯಾವುದೇ ಮನೆಯಲ್ಲಿ ಮದುವೆ ಆದರೆ, ಈಗಿಂದು ಬಿಟ್ಟು ಬಿಡಿ, ಒಂದು ಎರಡು ನಮ್ಮ ಹಿಂದಿನ ತಲೆಮಾರಿನವರಿದ್ದರೆ ಕೇಳಿ, ಯಾವುದೇ ಸಣ್ಣ ಹಳ್ಳಿಯಲ್ಲಿ ಮದುವೆ ಆದರೆ ಆ ಮದುವೆ ಮನೆಯವನಿಗೆ ಟೆನ್ಷನ್ ಇಲ್ಲ, ಯಾವುದೇ ಕ್ಯಾಟ್ರಿಂಗ್ನವರಿಲ್ಲ, ಯಾರೂ ಇಲ್ಲ. ಹೇಗಾಗ್ತಾ ಇತ್ತು? ಬೇರೆ ಬೇರೆ ಮನೆಗಳಲ್ಲಿದ್ದ ಪಾತ್ರೆ ಎಲ್ಲ ಒಟ್ಟಾಗ್ತಾಯಿದ್ರು. ಪಾತ್ರೆ ಕೂಡ ಬಾಡಿಗೆಗೆ ತರ್ತಾ ಇರಲಿಲ್ಲ. ಯಾವುದೋ ದೊಡ್ಡ ದೊಡ್ಡ ಮನೆಯಲ್ಲಿದ್ದ ಪಾತ್ರೆ, ಎಲ್ಲ ಪಾತ್ರೆ ಒಟ್ಟಾಕಿದ್ರು. ಊರವರೇ ಸೇರಿ ಚಪ್ಪರ ಹಾಕಿದರು, ಊರವರೇ ಸೇರಿ ಎಲ್ಲ ಅಡಿಗೆ ಮಾಡಿದರು. ಹಾಗಾಗಿ ಯಾವುದೇ ಹಳ್ಳಿಯಲ್ಲಿ, ಆ ಹಳ್ಳಿಯದ್ದು ಯಾವುದೇ ಮನೆಯ ಕಾರ್ಯಕ್ರಮ ಆದರೂ ಕೂಡ ಅದು ನಮ್ಮ ಊರಿನ ಕಾರ್ಯಕ್ರಮ ಅಂತ ಎಲ್ಲರೂ ಕೂಡ ಅದಕ್ಕೆ ಸಹಕಾರ ಕೊಡ್ತಾಯಿದ್ರು. ಪ್ರಾಯಶಃ ಈಗಿನ ಕಾಲಸ್ಥಿತಿಯಲ್ಲಿ ಇದನ್ನು ಕಲ್ಪನೆ ಮಾಡಿಕೊಳ್ಳಿಕ್ಕೂ ಕಷ್ಟ ಅಂತ ಅನ್ನಿಸ್ಬೋದು. ಆದರೆ ಹೀಗೆ ಆಗ್ತಿತ್ತೋ ಇಲ್ವೋ, ನಾವು ಕೇಳಿದ್ದೀವ ಇದನ್ನು? ಅವ್ರು ಹೇಳಿದ ಅರ್ಥ ಆಯ್ತಾ? ಅಂದರೆ ಪರಸ್ಪರ ಸಹಕಾರ, ಪರಸ್ಪರರಿಗೆ ಒದಗುವಂಥ ವಾತಾವರಣ ಆಗ ಇತ್ತು. ಆದರೆ ಇವತ್ತಿಗೆ ನನ್ನ ಹತ್ರ ದುಡ್ಡಿದ್ದರೆ ಆಯಿತು, ನಾನು ಏನು ಬೇಕಾದರೂ ಮಾಡಬಲ್ಲೆ. ಸರಿಯಾ? ಹೆಣ್ಣಿನ ಕಡೆಯವರು ಎಲ್ಲರೂ ಕೂಡ ಸಾಮಾನ್ಯವಾದಂಥ ಒಂದು ಪಂಚೆ ಬನ್ಯನ್ ಹಾಕ್ಕೊಂಡು ಎಲ್ಲರೂ ಕೂಡ ವಾಲಂಟಿಯರ್ ಆಗಿ ಕೆಲಸ ಮಾಡಲಿಕ್ಕೆ ಬೇಕಾದಂಥ ವೇಷಭೂಷಣ ಅವ್ರದ್ದಿತ್ತು. ಇವತ್ತಿಗೆ ಹೆಣ್ಣಿನ ಕಡೆಯವ್ರದ್ದು ವೇಷಭೂಷಣ ಹೇಗಿದೆ? ಗಂಡಿನ ಕಡೆಯವರಿಗಿಂತ ಜೋರಾಗಿದೆ. ಜೊತೆಗೆ ಇನ್ನೂ ಒಂದು ಕೆಲವು ಕಡೆಯಲ್ಲಿ ಬ್ಯಾಜು ಹಾಕ್ತಾರೆ. ಎಂಥದ್ದು? ವಧು ಪಕ್ಷ. ಅದು ಬ್ಯಾಜ್ ಹಾಕ್ಕೊಂಡು, ಅಂದರೆ ನಾವು ಆತಿಥ್ಯ ಕೊಡುವವರಲ್ಲ, ನಾವು ನಮ್ಮ ಒಂದು ದೊಡ್ಡಸ್ತಿಕೆ ಮೇಡಿಸೋರು ಹೇಳುವಂಥ ರೀತಿಯದ್ದು ವಾತಾವರಣ ಇದೆಯಲ್ಲ ಇವತ್ತು. ಆ ರೀತಿ ಹೆಣ್ಣಿನ ಕಡೆಯವರು ಆತಿಥ್ಯ ಕೊಡುವವರು, ನಾವೆಲ್ಲರೂ ಕೂಡ ಆ ಮನೆಯನ್ನು ಸುಧಾರಿಸಿ ಕೊಡಬೇಕು, ಕೆಲಸ ಕಾರ್ಯಗಳಲ್ಲಿ ನಾವು ಭಾಗವಹಿಸಬೇಕು ಹೇಳುವಂಥ ಭಾವನೆ ಇವತ್ತಿಲ್ಲ. ಸರಿ, ಮುಂದೆ. ಪರಸ್ಪರ ವಿಶ್ವಾಸ, ನಂಬಿಕೆ ಕಡಿಮೆ ಆಗಿದೆ, ಅಪನಂಬಿಕೆ ಜಾಸ್ತಿ ಆಗಿದೆ. ಯಾರ್ಯಾರನ್ನು ನಂಬೋದಿಲ್ಲ. ಸಂಬಂಧಗಳು ಔಪಚಾರಿಕ ಆಗಿದೆ, ಫಾರ್ಮಲ್ ರಿಲೇಷನ್ಶಿಪ್ ಇದೆ ಅಲ್ವಾ ನೀವು ಹೇಳಿದ್ದು? ಫಾರ್ಮಲ್ ರಿಲೇಷನ್ಶಿಪ್. ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ವಿ, ಹಾಯ್ ಹಾಯ್, ಹಲೋ ಹಲೋ, ಬಾಯ್ ಬಾಯ್, ಮುಗೀತು.
ಹಾಯ್ ಹಾಯ್, ಹಲೋ ಹಲೋ, ಬಾಯ್ ಬಾಯ್, ಮುಗೀತು. ಆಮೇಲೆ ಮತ್ತೆ ಇನ್ಯಾವುದು ಇದರಲ್ಲಿ. ಹಾಗೆ ತಮಾಷೆಗೆ ಈ ವಾಟ್ಸಪ್ ಗ್ರೂಪು, ನಮ್ಮಲ್ಲಿ ಕೆಲವೆಲ್ಲ ವಾಟ್ಸಪ್ ಗ್ರೂಪ್ ಇರ್ಬೋದು. ವಾಟ್ಸಪ್ ಗ್ರೂಪ್ನಲ್ಲಿ ನಮ್ಮ ಮನೆಯವರು ಹೇಳ್ತಾಯಿದ್ರು, ವಾಟ್ಸಪ್ ಗ್ರೂಪ್ನಲ್ಲಿ ಭಾರಿ ಒಂದು ಆತ್ಮೀಯತೆ ಇದೆ, ಕಾಳಜಿ ಇದೆ ಹೇಳುವಂಥ ರೀತಿಯಲ್ಲೆಲ್ಲ ಮೆಸೇಜ್ ಇದೆಲ್ಲ ಆಗುತ್ತೆ. ಪರಸ್ಪರ ಎದುರುಗಡೆ ಸಿಕ್ಕಿದರೆ ಮಾತಾಡಬೇಕು ಅಂತೇಳಿ ಅನಿಸೋದಿಲ್ಲ ಅಂತ. ಹಾಗಾಗಿ ಇವತ್ತಿದ್ದು ಔಪಚಾರಿಕ ಸಂಬಂಧಗಳು ಜಾಸ್ತಿಯಾಗಿದೆ. ಆಮೇಲೆ ಸಂಬಂಧಗಳಲ್ಲಿ ಪ್ರಾಮಾಣಿಕತೆ ಇಲ್ಲ, ವಿಶ್ವಾಸ ಇಲ್ಲ, ನಂಬಿಕೆ ಇಲ್ಲ, ಈ ರೀತಿಯದ್ದು ವಾತಾವರಣ ಆಗಿದೆ. ಒಂದಷ್ಟು ಕೊರತೆಗಳನ್ನೆಲ್ಲ ನಾವು ಹೇಳಿದ್ವಿ. ಈ ಕೊರತೆಗಳನ್ನು ಹೇಗೆ ಸರಿ ಮಾಡ್ಬೋದು? ಯಾರು ಸರಿ ಮಾಡಬೇಕು? ಒಂದು ಬೀಡ, ಬೀಡ ಒಂದು ಸೋಡಾ ಶರ್ಬತ್ ಇದೆಲ್ಲ ಬೇಕು. ಇಷ್ಟೆಲ್ಲ ಇದ್ರೆ ಒಂದು ಒಳ್ಳೆಯ ಊಟ ಅಂತ. ಈಗ ನಮ್ಮ ಮಕ್ಕಳ ವಿಷಯಕ್ಕೆ ಬಂದ್ರೆ ಈ ಅನ್ನ ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಅದಿಲ್ಲದೆ ಊಟ ಇಲ್ಲ. ಅದೇ ತರ ನಮ್ಮ ಶಾಲೆಯಲ್ಲಿ ಕಲಿಯುವಂತಹ ಸಬ್ಜೆಕ್ಟ್ಗಳು ತುಂಬಾ ಇಂಪಾರ್ಟೆಂಟ್. ಇಲ್ಲ ಅಂತ ನಾನು ಹೇಳೋದಿಲ್ಲ, ಸಬ್ಜೆಕ್ಟ್ಸ್ ಕಲಿಯಲಿದ್ರೆ ಆಗೋದೇ ಇಲ್ಲ, ಎಜುಕೇಶನ್ ಬೇಕು. ಆದ್ರೆ ಅದಷ್ಟೇ ಸಾಕ. ಹೇಗೆ ಬರೀ ಅನ್ನ ಊಟ ಮಾಡಲಿಕ್ಕೆ ಆಗೋದಿಲ್ವೋ ಹಾಗೆಯೇ ಬರೀ ಸಬ್ಜೆಕ್ಟ್ಸ್ ನಾಲೆಜ್ ಇದ್ರೆ ಸಾಕ ನಮ್ಮ ಮಕ್ಕಳಿಗೆ. 95 ಮಾರ್ಕ್ 98 ಮಾರ್ಕ್ ಬಂದ್ಕೊಳ್ಳಿ ಸಾಕ, ರ್ಯಾಂಕ್ ಬಂದ್ರೆ ಸಾಕಾಗುದಿಲ್ಲ. ಅದ್ರ ಜೊತೆ ಏನ್ ಬೇಕು? ಸಂಸ್ಕಾರ, ಮೌಲ್ಯಗಳು, ಮತ್ತೆ ಸಾಕಷ್ಟೇ. ಉಪ್ಪಿನಕಾಯಿ, ಮೊಸರು, ಮಜ್ಜಿಗೆ, ಪಾಯಸ, ಐಸ್ ಕ್ರೀಮ್ ಎಲ್ಲ ಎಲ್ಲೂ ಆಯ್ತು. ಶಿಸ್ತು, ಶ್ರದ್ಧೆ, ಒಳ್ಳೆಯ ಗುಣಗಳು, ನಡವಳಿಕೆ, ಆರೋಗ್ಯ, ಮನೆ ನಡೆಸ್ಕೊಂಡು ಹೋಗುದು. ನಾನಿಗೆ ಬರೀ ಹೆಣ್ಣು ಮಕ್ಕಳಿಗಲ್ಲ, ಗಂಡು ಮಕ್ಕಳಿಗೂ ಸಹ ಮತ್ತೆ ಅನ್ಕೊಳ್ಬೇಡಿ ಬರೀ ಹೆಣ್ಣು ಮಕ್ಕಳೇ ಮಾಡ್ಬೇಕಂತ ಹೇಳಿದಾರಪ್ಪ ಅಂತ. ಇಬ್ಬರಿಗೂ ಸಹ ಮಕ್ಕಳಂದ್ರೆ ಇದ್ರು. ಮತ್ತೆ ಜವಾಬ್ದಾರಿ, ಯಾವ ರೀತಿ ಮಾತಾಡ್ಬೇಕು, ದೊಡ್ಡವರ ಹೇಗೆ ಗೌರವಿಸ್ಬೇಕು, ಮನೆಗೆ ಬಂದವರನ್ನ ಹೇಗೆ ಮಾತಾಡಿಸ್ಬೇಕು, ನಡೆಸ್ಕೊಳ್ಬೇಕು, ಹೊರಗಡೆ ಬರೋದಿದ್ರೆ ಹೇಗಾಗತ್ತೆ, ಸೋಷಿಯಲೈಸೇಷನ್ ಅಂತ ಒಂದು ಇರುತ್ತಾನೆ ಅಲ್ವಾ? ಸೊ ಇದೆಲ್ಲವೂ ಕೂಡ ನಮ್ಮ ಮಕ್ಕಳು ಇರ್ಬೇಕಾದ್ರೆ ನಾವೇನ್ ಮಾಡ್ಬೇಕು ನೋಡಿ. ಇವತ್ತು ತುಂಬಾ ಮಕ್ಕಳು ಬಂದಿದ್ದಾರೆ, ತುಂಬಾ ಖುಷಿ ಆಗ್ತದೆ. ದೇವಸ್ಥಾನದಲ್ಲಿ ಇತ್ತೀಚೆಗೆ ನೋಡಿ ಕಾಲ ಬದಲಾಗ್ತಾ ಇದೆ. ಒಂದು ಸಲ ನೋಡಿ, ಒಂದು ವೀಲ್ ತಿರುಗುತ್ತದಲ್ಲ, ಒಂದ್ ಸೈಡ್ ಮೇಲೆ ಒಂದು ಬಣ್ಣ ಇದ್ರೆ ಸ್ವಲ್ಪ ವರ್ಷಗಳಲ್ಲಿ ಅದು ಕೆಳಗಡೆ ಬರ್ತದೆ. ಹಾಗೆ ನಮ್ಮ ಹಿಂದೂ ಸಂಸ್ಕೃತಿ ಹೇಗಿದೆ ಅಂದ್ರೆ ಎಲ್ಲವೂ ಮುಗಿತಾ ಬಂದು ಹೇಳಿದ ಕೂಡಲೇ ಪುನಃ ಎದ್ದು ನಿಲ್ತದೆ. ಅಯ್ಯೋ ಹೀಗಾಗ್ತಾ ಇದೆಯಲ್ಲ ನಮ್ಮ ಸಮಾಜ ಅಂತ ಬೇರೆ ಬೇರೆ ಸಂಘದವರು, ಬೇರೆ ಬೇರೆ ಕಮ್ಯುನಿಟಿಯವರು ಎದ್ದಿರ್ತಾರೆ. ಇಲ್ಲ ಹಾಗಾಗ್ಬಾರ್ದು. ಎಲ್ಲ ಕಡೆ ಬ್ರಹ್ಮಕಲಶೋತ್ಸವ, ಶಾರದಾ ಪೂಜೆ, ಮುಂಚೆ ಶಾರದೆ ಅಂದ್ರೆ ಮಂಗಳೂರಲ್ಲಿ ಮಾತ್ರ ಇತ್ತು. ಇವಾಗೆಲ್ಲ ಊರುಗಳಲ್ಲಿ ನವರಾತ್ರಿ ಆಚರಣೆ ಎಲ್ಲ ಕಡೆ. ಇದು ನೋಡಿ ನಿಮ್ಮಲ್ಲಿ ಈಗ ಅಮೃತ ಮಹೋತ್ಸವ ಅಂತ ಎಷ್ಟೆಷ್ಟು ಒಳ್ಳೆ ಕಾರ್ಯಕ್ರಮ. ಇದು ಸಂಸ್ಕಾರ. ನಮ್ಮ ಜೊತೆ ನಮ್ಮ ಮಕ್ಕಳು ಕೂಡ ಇರಬೇಕು. ನೃತ್ಯ ಭಜನೆ ನಿನ್ನೆ ಇಲ್ಲೇ ಅಲ್ವಾ ಅದು? ಇಷ್ಟು ಜನ ಮಕ್ಕಳು ಈಗಷ್ಟೇ ನೋಡಿದೆ, ನನ್ನ ಹತ್ರ ವಿಡಿಯೋ ಯಾರೋ ತೋರಿಸಿದ್ರು, ಖುಷಿ ಆಯ್ತು. ಪರವಾಗಿಲ್ಲ, ಸಂಸ್ಕೃತಿ ವಾಪಸ್ ಬರ್ತಾ ಇದೆ ಅಲ್ವಾ? ಆದ್ರೆ ಬೇಸಿಕ್ ಮನೆಯಲ್ಲಿ ನಾವು ಇದರ ಬಗ್ಗೆ ಸ್ವಲ್ಪ ಎಚ್ಚರ ಮಾಡಬೇಕಾಗ್ತದೆ. ಯಾಕಂದ್ರೆ ಇತ್ತೀಚಿನ ಮಕ್ಕಳನ್ನು ನೋಡಿದಾಗ ನಾವು ಆಗ್ಲೇ ಹೇಳಿದೆ, ರ್ಯಾಂಕ್ ಬರ್ತದೆ, IIT ಓದಿರ್ತಾರೆ, ಅಮೆರಿಕನ್ ಕಂಪನಿಯಲ್ಲಿ ಇರ್ತಾರೆ, ದೊಡ್ಡ ದೊಡ್ಡ ಪೊಸಿಷನ್ ಅಲ್ಲಿ ಇರ್ತಾರೆ. ಆದ್ರೆ ಮನಸ್ಸಿಗೆ ನೆಮ್ಮದಿ ಇಲ್ಲ. ಮನಸ್ಸಿಗೆ ನೆಮ್ಮದಿ ಇಲ್ಲ. ಯಾಕೆ? ಸಣ್ಣ ಸಣ್ಣ ಮಕ್ಕಳಲ್ಲಿ ಕೂಡ, ನಾನು ಅದನ್ನು ಹೇಳಲಿಕ್ಕೆ ಹೋಗುದಿಲ್ಲ. ಈಗ ಪೇಪರ್ನಲ್ಲಿ ಮಕ್ಕಳಿದ್ದಾರೆ, ಇಲ್ಲಿ ಪೇಪರ್ನಲ್ಲಿ ನಾವು ಓದ್ತೀವಿ ಅಲ್ವಾ, ಸಣ್ಣ ಸಣ್ಣ ವಿಷಯಗಳನ್ನು ಕೂಡ ತಡೆದುಕೊಳ್ಳುವ ಶಕ್ತಿ ನಮ್ಮ ಯುವ ಜನಾಂಗಕ್ಕೆ ಯಾಕಿಲ್ಲ? ಒಂದು 30-40 ವರ್ಷಕ್ಕೆ ಹಿಂದೆ ಹೋದ್ರೆ ನಮ್ಮ ಹಿರಿಯರು 10-12 ಮಕ್ಕಳು ಬಡತನ ಆದರೂ ಕೂಡ ಜೀವನವನ್ನು ಎದುರಿಸ್ತಾ ಇದ್ರು. ಹೌದು ತಾನೆ? ಆದ್ರೆ ನಾನು ಆಗಲೇ ಹೇಳಿದೆ, ಅಮೆರಿಕನ್ ಕಂಪನಿಯಲ್ಲಿರುವ ಕೋಟ್ಯ
ನೆಮ್ಮದಿ ಇಲ್ಲ, ಜೀವನವನ್ನು ಎದುರಿಸುವ ಶಕ್ತಿ ಇಲ್ಲ. ಪುಟ್ಟ ಮಕ್ಕಳಿಂದ ಹಿಡಿದು ಬಿಸ್ನೆಸ್ ಮ್ಯಾನ್ ಇಂದ ಹಿಡಿದು ಒಳ್ಳೊಳ್ಳೆ ಕೆಲಸದಲ್ಲಿರುವವರು ಕೂಡ ಸಣ್ಣ ಸಣ್ಣ ವಿಷಯವನ್ನು ಕೂಡ ಎದುರಿಸಲಿಕ್ಕೆ ಶಕ್ತಿ ಇಲ್ಲದೆ ಜೀವನ ಸಾಕು ಅಂತ ಹೇಳ್ಬೇಕಾದ್ರೆ ನಮ್ಮ ಮನಸ್ಥಿತಿ ಯಾವ ರೀತಿ ಆಗಿದೆ? ಮನಸ್ಸು ತುಂಬಾ ಮುಖ್ಯ ತಾನೇ ಅಲ್ವಾ? ನಾವು ಯಾವ ರೀತಿ ಯೋಚನೆ ಮಾಡ್ತೀವಿ ಅದು ಕೂಡ ಮುಖ್ಯ. ಧೈರ್ಯದಿಂದ ಜೀವನ ಎದುರಿಸೋದು ಕೂಡ ತುಂಬಾ ಮುಖ್ಯ. ಯಾಕಂದ್ರೆ ನಮ್ಮ ಈಗಿನ ಒಂದು ಶಿಕ್ಷಣ ಪದ್ಧತಿ ಹೇಗಿದೆ ಅಂದ್ರೆ ಬರೀ ನಾವು ಐಕ್ಯೂ ಅಂದ್ರೇನು? ಇಂಟೆಲಿಜೆನ್ಸ್ ಕ್ವೋಷಿಯಂಟ್, ಅದಕ್ಕೆ ಮಾತ್ರ ಒತ್ತು ಕೊಡ್ತಾ ಇದ್ದೀವಿ. ಆದ್ರೆ ಇಮೋಷನಲ್ ಕ್ವೋಷಿಯಂಟ್, ಸೋಷಿಯಲ್ ಕ್ವೋಷಿಯಂಟ್ ಅಂದ್ರೆ ಏನು? ಇಮೋಷನಲ್ ಕ್ವೋಷಿಯಂಟ್ ಅಂದ್ರೆ ಮನಸ್ಸಿಗೆ ಸಂಬಂಧಪಟ್ಟ ಭಾವನೆಗಳು. ಸೋಷಿಯಲ್ ಕ್ವೋಷಿಯಂಟ್ ಅಂದ್ರೆ ಸಮಾಜದಲ್ಲಿ ವ್ಯವಹಾರ. ಇಮೋಷನಲ್ ಕ್ವೋಷಿಯಂಟ್ ನಮ್ಮ ಭಾವನೆಗಳನ್ನು ನಾವು ಹೇಗೆ ನಿಯಂತ್ರಣ ಮಾಡಿಕೊಳ್ಬೇಕು. ಸಿಟ್ಟಿರ್ಬೋದು, ನಗು ಇರ್ಬೋದು, ಸಂತೋಷ ಇರ್ಬೋದು, ದುಃಖ ಇರ್ಬೋದು, ಯಾವುದು ಕೂಡ ಅತಿರೇಕಕ್ಕೆ ಹೋಗ್ಬಾರ್ದು. ಅದನ್ನು ನಾವು ಹೇಗೆ ನಿಯಂತ್ರಣದಲ್ಲಿ ಇಟ್ಕೊಳ್ತೀವಿ, ಹಾಗೆ ಬೇರೆಯವರ ಜೊತೆ ನಾವು ಹೇಗೆ ಹೊಂದಾಣಿಕೆಯಲ್ಲಿರ್ತೇವೆ. ಸೋಷಿಯಲ್ ಕ್ವೋಷಿಯಂಟ್ ಇನ್ನೊಬ್ಬರ ಬಗ್ಗೆ ಪ್ರೀತಿ, ವಿಶ್ವಾಸ, ಒಬ್ಬರ ಜೊತೆ ಒಬ್ಬರು ಸಹಕಾರ ಮನೋಭಾವ, ಹೊಂದಾಣಿಕೆ, ಇದೆಲ್ಲವೂ ಕೂಡ ಸೋಷಿಯಲ್ ಕ್ವೋಷಿಯಂಟ್ ಅಲ್ಲಿ ಬರ್ತೇವೆ. ಇದೆಲ್ಲ ನಾವು ನಮ್ಮ ಮಕ್ಕಳಿಗೆ ಕಲಿಸ್ತಿದ್ದೇವಾ? ಒಳ್ಳೆಯ ಊಟ ಅಂತ ಅನ್ನಲ್ಲ ಇದೆ, ಬರೀ ಐಕ್ಯೂ ಮಾತ್ರ ಅಲ್ಲ, ಅದರ ಜೊತೆ SQ ಮತ್ತೆ EQ. ಸೊ ಇಷ್ಟು ಕೂಡ ನಮ್ಮ ಮಕ್ಕಳಿಗೆ ಬೇಕು. ಇತ್ತೀಚಿನ ದಿನಗಳಲ್ಲಿ ನಮ್ಮ ಹೆಣ್ಣು ಮಕ್ಕಳು ಫೆಮಿನಿಸಂ ಬಗ್ಗೆ ಮಾತಾಡ್ತಾರೆ, ಕೇಳಿದ್ದೀರಾ? ಈಕ್ವಾಲಿಟಿ, ಫೆಮಿನಿಸಂ, ಸ್ತ್ರೀವಾದ ಅಂತ ಹೇಳ್ತಾರೆ. ಸ್ತ್ರೀವಾದ ನಾವು ಏನು ಕಡಿಮೆ ಇಲ್ಲ. ಈ ಟಿವಿ ಅಥವಾ ಮೂವೀಸ್ ಅಲ್ಲಿ ಈ ಫಿಲ್ಮ್ ಸ್ಟಾರ್ಸ್ ಎಲ್ಲ ಮಾತಾಡ್ತಾರಲ್ಲ, ಅವರೆಲ್ಲ ಮಾತಾಡೋದೇನು? ಇದೇ ಮಾತಾಡ್ತಾರೆ. ಅಂದ್ರೆ ನಾವು ಯಾರಿಗೇನು ಕಡಿಮೆ ಇಲ್ಲ, ನಾವು ಗಂಡಸರಿಗಿಂತ ಕಡಿಮೆ ಇಲ್ಲ. ಈಗ ಹೆಣ್ಣು ಮಕ್ಕಳಿಗೆ ಮದುವೆ ಆದ್ರೆ ಮದುವೆ ಆಯ್ತು ಇನ್ನೇನು ನಮ್ಗೆ ನೆಮ್ಮದಿ ಅಂತ ತಂದೆ ತಾಯಿ ಅನ್ಕೊಳ್ಳುವ ಹಾಗಿಲ್ಲ. ಯಾಕಂದ್ರೆ ಯಾವಾಗ ಅವಳು ಮನೆಗೆ ವಾಪಸ್ ಬರ್ತಾಳೆ ಅಂತ ಗೊತ್ತಿಲ್ಲ. ಡಿವೋರ್ಸ್ ರೇಟ್ಸ್ ಜಾಸ್ತಿ ಆಗ್ತಾ ಇದೆ. ಯಾಕೆ ಆಗ್ತಾ ಇದೆ? ಈ ಎಲ್ಲ ಸಂಸ್ಕಾರ, ಜೀವನ ಶಿಕ್ಷಣ ಅಂತ ನಾವೇನ್ ಹೇಳಿದ್ದೀವಿ, ಇದರ ಕೊರತೆ, ಅದರಿಂದ ಈ ತರ ಸಮಸ್ಯೆಗಳು ಬರ್ತಾ ಇದೆ. ಫಿಲ್ಮ್ ಸ್ಟಾರ್ಸ್ ಅನ್ನ ನೋಡಿ ನಮ್ಮ ಹೆಣ್ಮಕ್ಳು ಏನ್ ಅಂದ್ಕೊಳ್ತಾರೆ? ಜೀವನ ಅಂದ್ರೆ ಅದೇ ಒಂದು ಪ್ರಮಾಣಕ. ಅವರು ಹಾಕುವಂತ ಬಟ್ಟೆಗಳು ನಾವು ಹಾಕೊಳ್ಬೇಕು, ಅವರು ನಡೆದ ಹಾಗೆ ನಾವು ನಡಿಬೇಕು, ಅವರೇ ನಮ್ಗೆ ಆದರ್ಶ. ನಮ್ಮ ಆದರ್ಶ ನಮ್ಮ ಹಿಂದೂ ಧರ್ಮದಲ್ಲಿ ಅಥವಾ ನಮ್ಮ ಭಾರತದಲ್ಲಿ ಎಷ್ಟು ಜನ ಸ್ತ್ರೀಯರು ಬಂದಿದ್ದಾರೆ? ತುಂಬಾ ಹಿಂದೆ ಹೋಗೋದು ಬೇಡ, ಇತ್ತೀಚೆಗೆ ಚಂದ್ರಯಾನದಲ್ಲಿ 5 ಜನ ಸೈಂಟಿಸ್ಟ್ ಹೆಣ್ಣು ಮಕ್ಕಳು. ಅವರ ವೇಷಭೂಷಣ ಹೇಗಿತ್ತು ಅಲ್ವಾ? ಅದನ್ನೆಲ್ಲ ನಾವು ಮರಿತಾ ಇರ್ತೀವಿ. ಒಟ್ಟು ಹಾಕ್ಬೇಕು, ಬಳೆ ಹಾಕೊಳ್ಬೇಕು ಅಂದ್ರೆ ನಮ್ಗೇನೋ ಅಂತ ಎನರ್ಜಿ ಅಲ್ವಾ? ಔಟ್ ಆಫ್ ಫ್ಯಾಷನ್. ಅಮ್ಮಂದ್ರು ಹೇಳ್ತಾರೆ, ಕಾಲು ಬದಲಾಗಿದೆ ಅಪ್ಪ, ಕಾಲು ತಕ್ಕ ಹಾಗೆ ನಾವು ನಡ್ಕೊಳ್ಬೇಕಾಗ್ತದೆ. ಹರಿದ ಜೀನ್ಸ್ ಅದು ನಮ್ಮ ಫ್ಯಾಷನ್ ಆಗ್ಬಿಟ್ಟಿದೆ ಅಲ್ವಾ? ಸೊ ಕಾಲ ಬದಲಾಗಿದ್ದು ನಮ್ಗೆ ಮಾತ್ರನಾ, ಹಿಂದೂಗಳಿಗೆ ಮಾತ್ರನಾ? ಯೋಚನೆ ಮಾಡಿ, ಕಾಲ ನಮ್ಗೆ ಮಾತ್ರ ಬದಲಾಗಿದೆಯಾ? ಬೇರೆಯವ್ರದ್ದೇ ಬದಲಾಗಿದೆ ಅಲ್ವಾ? ನಾವು ಯಾಕೆ ಅದನ್ನ ಮರಿತಾ ಇದ್ದೀವಿ? ನಮ್ಮ ಸಂಸ್ಕಾರ ನಮ್ಮ ಮಕ್ಕಳಿಗೆ ಯಾಕೆ ಕೊಡೋದನ್ನ ಮರಿತಿದ್ದೀವಿ ನಾವು? ಈಗ ನೋಡಿ, ಇತ್ತೀಚಿನ ದಿನಗಳಲ್ಲಿ ಸಂಸ್ಕೃತಿ ಬಿಟ್ಟು ವಿಕೃತಿ ಕಡೆ ನಾವು ನಡೀತಾ ಇದ್ದೀವಿ. ಎಲ್ಲಾ ರೀತಿಯ ಸಂಸ್ಕೃತಿ ನಾವು ಮರಿತಾ ಇದ್ವಿ. ಗಮ್ಮತ್ ಮಾಡೋದು ಮಾತ್ರ ನಮ್ಮ ಉದ್ದೇಶ. ಗಮ್ಮತ್ ಮಾಡಿ, ನಾನು ಬೇಡ ಅಂತ ಹೇಳ್ತಾ ಇಲ್ಲ, ಬಟ್ ಅದರಲ್ಲಿ ನಮ್ಮ ಸಂಸ್ಕೃತಿ ಬೇಡ ನಮಗೆ. ಗಣೇಶನ ಹಬ್ಬ ಹೇಗೆ ಆಚರಣೆ ಮಾಡೋದು ಅಂತ ನಾವು ಭಾಷಣ ಮಾಡಿದ್ರೆ ಆಗುದಿಲ್ಲ ಅಲ್ವಾ? ಏನ್ ಮಾಡ್ಬೇಕು? ಆಚರಣೆ ಮಾಡ್ಬೇಕು. ಹೇಗೆ ಮಾಡ್ಬೇಕು ಹಾಗೆ ಮಾಡ್ಬೇಕು ಅಲ್ಲ, ಅದರ ಆಚರಣೆ ಮಾಡಿದ್ರೆ ಮಾತ್ರ ಅದನ್ನು ಉಳಿಸ್ಲಿಕ್ಕೆ ಸಾಧ್ಯ. ಅದೇ ರೀತಿ ಸಂಸ್ಕಾರ ಕೊಡಬೇಕು, ಜೀವನ ಶಿಕ್ಷಣ ಬೇಕು ಅಂತ ನಾನು ಭಾಷಣ ಮಾಡೋದು ಅಥವಾ ನೀವೇನೋ ಹೇಳೋದು ಸಾಕಾಗುದಿಲ್ಲ. ಏನ್ ಮಾಡ್ಬೇಕು? ಆಚರಣೆ ಮಾಡ್ಬೇಕು. ಯಾವ ತರ ಆಚರಣೆ ಮಾಡ್ಬೇಕು ಅಂತ ಅವರು ಸ್ವಲ್ಪ ಕೆಲವು ಸಂಗತಿಗಳನ್ನೆಲ್ಲ ಭಟ್ರು ಹೇಳಿದ್ದಾರೆ.
ಮಾತ್ರ ನಾವು ನಮ್ಮ ಸಂಸ್ಕೃತಿಯನ್ನು ಉಳಿಸಲಿಕ್ಕೆ ಸಾಧ್ಯ ಆಗ್ತಾ ಇದೆ. ನಿಮ್ಗೆ ಅನಿಸುತ್ತೆ ನಮ್ಮ ಈ ಆಚಾರ ವಿಚಾರಗಳು ಅಥವಾ ನಮ್ಮ ಮನಸ್ಸನ್ನು ಬೇರೆ ಕಡೆ ತಿರುಗಿಸುವುದು ಏನಿರ್ಬೋದು? ಯಾವುದರಿಂದ ಈ ತರ ಬದಲಾವಣೆಗಳಾಗಿರ್ಬೋದು? ಸಾಮಾಜಿಕ ಜಾಲತಾಣ, ಓಕೆ, ಸೋಷಿಯಲ್ ಮೀಡಿಯಾ, ಮತ್ತೆ ಒಬ್ರು ಮಾಡಿದ್ದನ್ನು ನೋಡಿ ನಾವು ಸಹ ಹಾಗೆ ಮಾಡಬೇಕು ಅಂತ. ಸರಿ, ಮತ್ತೆ ಮಾಡರ್ನೈಸೇಷನ್ ಬೇರೆ, ವೆಸ್ಟರ್ನೈಸೇಷನ್ ಬೇರೆ, ಆಯ್ತಾ? ಮಾಡರ್ನೈಸೇಷನ್ ಅಂದ್ರೆ ಖಂಡಿತ ಮಾಡರ್ನ್ ಆಗ್ಲೇಬೇಕು. ನಾವು ಹಳೆ ಕಾಲದ ಮುಂಚೆ ಬೈಲುಗಾಡಿಯಲ್ಲಿ ಹೋಗ್ತಾ ಇದ್ವು, ನಮ್ಮ ಅಜ್ಜಂದ್ರು ನಡ್ಕೊಂಡು ಹೋಗ್ತಾ ಇದ್ರು ಅಂತ ನಾವೀಗ ನಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಆಗಿನ ಕಾಲದಲ್ಲಿ ಹಾಗಿತ್ತು, ಈಗಿನ ಕಾಲದಲ್ಲೂ ಹಾಗೆ ಇರಬೇಕು, ಖಂಡಿತ ಸಾಧ್ಯ ಇಲ್ಲ. ಲ್ಯಾಪ್ಟಾಪ್, ಮೊಬೈಲ್ ಬೇಕೇ ಬೇಕು, ಇವತ್ತಿನ ಅಡ್ವಾನ್ಸ್ ಟೆಕ್ನಾಲಜಿಲಿ ಬೇಕೇ ಬೇಕು. ಇನ್ನು ಬಟ್ಟೆಗಳು ಕೂಡ ಅಷ್ಟೇ, ಕಾಲಕ್ಕೆ ತಕ್ಕ ಹಾಗೆ ಬದಲಾವಣೆಗಳು ಆಗಿದೆ. ನಾವು ಸಣ್ಣದಿರ್ಬೇಕಾದ್ರೆ ಇದ್ದ ಹಾಗೆ ಈಗಿನ ಬಟ್ಟೆಗಳು ಇಲ್ಲ. ಬದಲಾವಣೆ ಜಗದ ನಿಯಮ, ಖಂಡಿತ ಆಗ್ಬೇಕು. ಆದರೆ ನಮ್ಮದನ್ನು ಬಲಿಕೊಡುವಂತಹ ಬದಲಾವಣೆ ನಮಗೆ ಬೇಕಾ? ಬೇಡ ಅಲ್ವಾ? ಸೊ ನಮ್ಮದನ್ನು ಉಳಿಸ್ಕೊಂಡು ಬದಲಾವಣೆಗಳು ಖಂಡಿತ ಬೇಕು. ಒಳ್ಳೆದನ್ನು ಖಂಡಿತ ಸ್ವೀಕಾರ ಮಾಡೋಣ, ಒಳ್ಳೆದು ಬೇಕು ನಮಗೆ. ಅವ್ರು ಬೇಡವೇ ಬೇಡ ಅಂತ ನಾವು ಯಾವುದೇ ಒಂದು ಸಂಸ್ಕೃತಿಯನ್ನು ದೂಷಣೆ ಮಾಡೋದೇ ಬೇಡ. ಅವರ ಸಂಸ್ಕೃತಿ ಅವರಿಗೆ ಹೆಚ್ಚು, ಹಾಗೆ ನಮ್ಮ ಸಂಸ್ಕೃತಿ ಅಂದ್ರೆ ನಾವು ಬದಲಾವಣೆ ತರೋದು ಬೇಡ, ಉಳಿಸುವಂತ ಬದಲಾವಣೆಗಳನ್ನ ಮಾಡ್ಬೋದು ನಾವು. ಮಾಡರ್ನೈಸೇಷನ್, ಓಕೆ, ಕೆಲವು ಸಂಗತಿಗಳು ಬೇಕು. ಇನ್ನು ಈಗ ಉದಾಹರಣೆ ಹೇಳೋದಾದ್ರೆ ಇಂಗ್ಲಿಷ್ ಭಾಷೆ ಬ್ರಿಟಿಷ್ ಹೋದ ಮೇಲೆ ನಮಗೆ ಕೊಟ್ಟದೊಂದು ದೊಡ್ಡ ಆಸ್ತಿಯ ಇನ್ನು ಸಹ ಅವರ ಅಡಿಯಾಳಾಗಿರ್ಲಿಕ್ಕೆ ನಮ್ಗೆ ಅವರು ಮಾಡರ್ನ್ ಎಜುಕೇಶನ್ ಸಿಸ್ಟಮ್ ತಂದುಬಿಟ್ರು. ನಮ್ಮ ಗುರುಕುಲ ಹೋಗಿ ಅವರದ್ದು ಎಜುಕೇಶನ್ ಸಿಸ್ಟಮ್ ತಂದು ಲಾರ್ಡ್ ಮೆಕಾಲೆ ಹೇಳಿದ್ದಾರೆ, ಇವರನ್ನು ದಾಸರನ್ನು ಹಾಗೆ ಮಾಡಲಿಕ್ಕೆ ನಮ್ಮ ಎಜುಕೇಶನ್ ಸಿಸ್ಟಮ್ ಸಾಕು. ಸೊ ನಮ್ಮ ಎಜುಕೇಶನ್ ಸಿಸ್ಟಮ್ ಆಗಿದೆ, ಇಂಗ್ಲಿಷ್ ಬೇಕೇ ಬೇಕು, ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿಬಿಟ್ಟಿದೆ. ಹಾಗಂತ ನಾವು ಇಂಗ್ಲಿಷನ್ನು ದೂಷಣೆ ಮಾಡಿಕೊಂಡು ಇಂಗ್ಲಿಷ್ ಬೇಡವೇ ಬೇಡ ಹೇಳಲಿಕ್ಕೂ ಆಗೋದಿಲ್ಲ. ಆದರೆ ವ್ಯವಹಾರಕ್ಕೆ ಇರಲಿ, ಆದರೆ ಮನೆಯಲ್ಲಿ ನಾವು ಯಾವ ಭಾಷೆ ಮಾತಾಡಬೇಕು? ನಮ್ಮ ಮಾತೃಭಾಷೆ. ಈಗ ಎಷ್ಟೋ ಕಡೆ ನೋಡ್ತೀವಿ ಮಕ್ಕಳ ಹತ್ರ ಇಂಗ್ಲಿಷ್ ಮಾತಾಡೋದು ಮನೆಯಲ್ಲಿ, ಯಾಕಂದ್ರೆ ಇಂಗ್ಲಿಷ್ ಕಲಿಬೇಕಲ್ಲ. ಮಾತೃಭಾಷೆ ಕಲಿಯೋದ್ರ ತೊಂದರೆ ಇಲ್ಲ, ಇಂಗ್ಲಿಷ್ ಬೇಕು. ಮಮ್ಮಿ ಡ್ಯಾಡಿ ಸಂಸ್ಕೃತಿ, ಅಂಕಲ್ ಆಂಟಿ ಸಂಸ್ಕೃತಿ ಅಲ್ವಾ? ಇನ್ನೊಂದು ಈ ಜಾಯಿಂಟ್ ಫ್ಯಾಮಿಲಿ ಇತ್ತು, ಇವಾಗ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿದೆ. ಅಪ್ಪ ಮಾತ್ರ ಇರ್ತಾರೆ, ಮಕ್ಕಳು ಮಾತ್ರ ಇರ್ತಾರೆ, ಅಪ್ಪ ಅಮ್ಮನಿಗೆ ಪುರ್ಸತ್ತಿಲ್ಲ. ಈ ಊರುಗಳಲ್ಲಿ ಅಷ್ಟು ಅನಿಸೋದಿಲ್ಲ, ಆದ್ರೆ ಹೊರಗಡೆ ಬೆಂಗಳೂರು ದೂರ ಇದ್ದಲ್ಲಿ ಏನಾಗುತ್ತೆ, ಪುರ್ಸತ್ತಿಲ್ಲದಾಗ ಕೆಲಸದವರ ಹತ್ರ ಬಿಟ್ಟು ಹೋಗ್ತಾರೆ. ಇನ್ನು ಸಂಸ್ಕಾರ ಎಲ್ಲಿಂದ ಕೊಡೋದು ಮಕ್ಕಳಿಗೆ? ಮೊನ್ನೆ ಮುಂಬೈಗೆ ಹೋದಾಗ ನನ್ನ ಒಬ್ಬರು ಸ್ನೇಹಿತ ಸಿಕ್ಕಿದ್ರು. ಅವ್ರು ಹೇಳ್ತಾರೆ, ಈಗ ಈಗಿನ ಹೆಣ್ಣು ಮಕ್ಕಳಿಗೆ ಮುಂಬೈನಲ್ಲಿ ಯಾವ ಥರ ಆಗಿದೆ ಅಂದರೆ ಮಕ್ಕಳೇ ಬೇಡ ಅಂತ ಕಲಿಯೋರಿಗೆ. ಆಗ ನಾನೇನು ಹೇಳಿದೆ, ಜನ್ಮ ಇರುವಂಥ ಒಂದು ಮಕ್ಕಳಿಗೆ ಜನ್ಮ ಕೊಡುವಂಥ ಒಂದು ಸಾಮರ್ಥ್ಯ ನಮ್ಮಲ್ಲಿದೆ ಅಂತ. ಅಲ್ಲಿ ಏನಾಗ್ತಾ ಇದೆ, ಬಾಂಬೆಯಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆ ಹೆಚ್ಚು ಬರ್ತಾ ಇದೆ, ಮಕ್ಕಳೇ ಬೇಡ. ಮಕ್ಕಳು ಅಂದರೆ ಒಂದು ವರ್ಷ ಅಲ್ಲಿ ವೇಸ್ಟ್ ಅಲ್ವಾ? ಕರಿಯರಿಗೆ ತುಂಬ ಪೆಟ್ಟು ಹೊಡೆತ. ಅವಳ ಅದರೊಂದು ವಿಶೇಷ ಅಂತ ಏನಿಲ್ಲ, ಅದೊಂದು ಸಹಜ ಸ್ಥಿತಿ ಆಗಿಬಿಟ್ಟಿದೆ. ಇನ್ನು ಮಕ್ಕಳೇನಾದರೂ ಆದರೂ ಕೂಡ ಮೆಟರ್ನಿಟಿ ಲೀವ್ ಆದ ಕೂಡಲೇ ಪ್ಲೇ ಹೋಮಿಗೆ ಬೇಬಿ ಸಿಟ್ಟಿಗೆ ಹಾಕಿ ಅವರು ಅಲ್ಲ, ಈಗಿನ ಪರಿಸ್ಥಿತಿಗೆ ಅಗತ್ಯ ಇದೆ ಅದು. ಆದ್ರೂ ನಾನು ಇಲ್ಲ ಅಂತ ಹೇಳೋದಲ್ಲ, ತಪ್ಪು ಸರಿ ಅಲ್ಲ ವಿಷಯ. ಆದರೆ ಅದರಿಂದಾಗಿ ಕೂಡ ಅದು ಒಂದು ಕಾರಣ ಆಗ್ಬಿಟ್ಟಿದೆ. ಮಕ್ಕಳನ್ನ ಹೀಗೆ ಯಾರ್ಯಾರು ಎಷ್ಟೆಲ್ಲ ಸಮಸ್ಯೆಗಳು ಬರ್ತದೆ, ಮಕ್ಕಳ ಸಮಸ್ಯೆ ಅರ್ಥ ಆಗೋದು 13 ವರ್ಷ ಆದಾಗ, 12-13 ಟೀನೇಜ್ ಅಂತ ಬರುತ್ತಲ್ಲ, ಆಗ ಅರ್ಥ ಆಗತ್ತೆ ಮಕ್ಕಳ ಸಮಸ್ಯೆಗಳು. ಆಗ ಬರ್ತಾರೆ ಕೌನ್ಸಲಿಂಗಿಗೆ ಕರ್ಕೊಂಡು. ಏನ್ ಮಾಡ್ಲಿಕ್ಕೆ ಸಾಧ್ಯ ಅಲ್ವಾ? ಹಾಗಾಗಿ ನಾವಿದ್ರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬೇಕು. ಒಂದು ಮಗು ಈ ಪ್ರಪಂಚಕ್ಕೆ ಬಂದಾಗ ಎಲ್ಲವೂ ಹೊಸ್ತು. ಇಲ್ಲಿದು ಗಾಳಿ, ಬೆಳಕು, ಶಬ್ದ ಎಲ್ಲವೂ ಹೊಸ್ತು. ಸ್ಪರ್ಶ, ಅದಕ್ಕೆ ಏನಾಗ್ತಾ ಇದೆ ಅಂತ ಅದು ಬೆರಳು ಕಣ್ಣುಗಳಿಂದ ನೋಡ್ತಾ ಇರ್ತದೆ. ಸೊ ಮೊದಲನೇ ಅನುಭವ ಯಾರಿಂದ ಪಡ್ಕೊಳ್ತದೆ?
ಅಪ್ಪ ಅಮ್ಮನಿಂದ ಪಡ್ಕೊಳ್ತದೆ, ಮತ್ತೆ ಮನೆಯಲ್ಲಿರುವ ಇತರರು, ಆಮೇಲೆ ದೊಡ್ಡದಾಗ್ತಾ ಅಕ್ಕಪಕ್ಕದ ಮನೆಯವರು, ಸಂಬಂಧಿಕರು, ಶಾಲೆ, ಟೀಚರ್ಸು, ಫ್ರೆಂಡ್ಸ್, ಯಾವ ರೀತಿಯ ಅನುಭವಗಳಾಗ್ತದೋ ಅದೇ ರೀತಿಯ ಮಗು ಬೆಳೀತಾ ಹೋಗ್ತದೆ, ಅದರ ವ್ಯಕ್ತಿತ್ವ ಬೆಳೀತಾ ಹೋಗ್ತದೆ. ಜೆನೆಟಿಕಲ್ ಫ್ಯಾಕ್ಟರ್ಸ್ ಅಂತೂ ಇದೇ ಇದೆ. ಜೀನ್ಸ್ ಅಂತ ಹೇಳ್ತೀವಲ್ಲ, ಕೆಲವು ಸಲ ನಾವು ಹೇಳ್ತೀವಿ ಅಪ್ಪ ಭಯಂಕರ ಸಿಟ್ಟು ಅಪ್ಪನ ಹಾಗೆ ಅಲ್ವಾ, ಹಾ ಸೇಮ್ ಅವರ ಅಜ್ಜ ಹೀಗೇ ಮಾಡ್ತಿದ್ರು, ಸ್ಟೈಲ್ ಎಲ್ಲ ಅಜ್ಜಂದೇ ಹೇಳ್ತೀವ, ಹಾ ಅದು ಜೀನ್ಸ್ ಫ್ಯಾಕ್ಟರ್ಸ್. ಕೆಲವೆಲ್ಲ ಸ್ವಭಾವಗಳು ಬರುತ್ತೆ, ಆದ್ರೆ ಅದನ್ನು ಕೂಡ ನಾವು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ, ಅದು ನಮ್ಮ ಕೈಯಲ್ಲಿದೆ. ಸೊ ಅಂಥದ್ರಲ್ಲಿ ಈ ಸಣ್ಣ ಮಕ್ಕಳಿಗೆ ಅಪ್ಪ ಅಮ್ಮನ ಅಗತ್ಯ ತುಂಬಾ ಇರ್ತದೆ. ನಾವು ಅವರನ್ನು ಹಾಗೆ ಬಿಟ್ಟರೆ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗ್ತದೆ. ಮಕ್ಕಳ ಬಗ್ಗೆ ಮಾತಾಡಿದ್ರೆ ನಮಗೆ ಒಂದು ಇಡೀ ದಿನ ಬೇಕಾಗ್ತದೆ. ಸೊ ಅದೊಂದು ಬದಲು ನೀಡೋಣ. ಸದ್ಯಕ್ಕೆ ನಮ್ಮ ಮನೆಯ ವಿಷಯಕ್ಕೆ ಬಂದ್ರೆ, ನಾನು ಸ್ವಲ್ಪ ಕೆಲವು ಸಂಗತಿಗಳನ್ನ ಈಗ ಹೇಳಿದ್ದೀನಿ. ನಿಮ್ಗೆ ನಾವು ಕೇಳಬೇಕು ಮಾಡಬೇಕು ಅಂತ ಇದ್ರೆ ಪ್ರಶ್ನೆಗಳನ್ನ ಕೇಳಬಹುದು. ಒಂದು ಪಾಸ್ ಕೊಡೋಣ. ಏನಾದ್ರೂ ಇದೆಯಾ? ಇಲ್ಲಾಂದ್ರೆ ನಾನು ಮುಂದುವರಿಸ್ತೀನಿ. ಏನಾದ್ರು ಕೇಳಲಿಕ್ಕಿದ್ಯಾ? ಕೇಳ್ಬೋದು. ಕೈ ಎತ್ತಿ. ಎಷ್ಟು? ಒಂದು ಮೊಬೈಲಿನ ಪ್ರಶ್ನೆ ಬಂತು ಮೇಡಮ್. ಈಗ ಮಹಿಳೆ ಇದ್ದಾಳೆ, ಯಾಕಂದ್ರೆ ಅವಳೊಂದು ವಿಧವೆ ಆಗ್ತಾಳೆ. ಯಾಕಂದ್ರೆ ಕೆಲವು ತುಂಬಾ ಬೇಸರ ಸಂಗತಿಯಾಗಿ ನಾನು ಇವತ್ತು ಹೇಳುತ್ತಿದ್ದು, ಕೆಲವೊಮ್ಮೆ 30 ವರ್ಷ ಆಗ್ಬೋದು ಆ ಮಹಿಳೆಗೆ, ನನ್ನ ಪ್ರಯತ್ನವೂ ಸಹ ವಿಡೋ ಆಗ್ತಾರೆ. ಮಹಿಳೆ ಆದ ನಾವು ಮೊದಲೇ ನಾವು ಕುಂಕುಮ ಬಟ್ಟೆ ಇರ್ತೇವೆ, ಬಳೆ ಇರ್ತೇವೆ, ಕಾನೂನು ಇರ್ತೇವೆ ಸ್ಪೆಷಲಿ. ಆದ್ರೆ ಆ ಒಂದು ಯಾತ್ರೆಯಲ್ಲಿ ಇರುವಾಗ ಆ ಮಹಿಳೆಗೆ ಹೋಗಿ ಅದರೆಲ್ಲ ಹೊಡೆಯುವುದು ತೆಗೆಯುವುದು, ಅದು ತುಂಬಾ ನನಗೆ ಎಲ್ಲ ಕಡೆಗೆ ಹೋದಾಗ ಆ ಮಹಿಳೆ ಯಾತ್ರೆಯನ್ನು ನೋಡ್ಲಿಕ್ಕೆ ಆಗ್ತಿಲ್ಲ. ಅದು ಖಂಡಿತವಾಗಿ ಅದನ್ನು ಏನಾದರೂ ಮಾಡಿದ್ರೆ ನನಗೆ ಒಂದು ತುಂಬಾ ಬೇಸರದ ವಿಷಯ. ನನಗೆ ನಾನು ಎಷ್ಟು ಕಡೆ ಕೂಗಿದು ಉಂಟು, ಯಾಕಂದ್ರೆ ಸಣ್ಣ ಪ್ರಾಯದ ಒಂದು ಮಕ್ಕಳು ಇದಾಗುವ ಯಾತ್ರೆ. ಹೌದು, 2 ಪ್ರಶ್ನೆಗಳಿದೆ ನೋಡಿ. ಮಹಿಳೆಯರ ಬಗ್ಗೆ ಹೇಳಿದ್ರು, ನಾವು ಮಹಿಳೆಯರಾಗಿ ಇದನ್ನು ನಾವೇ ಯೋಚನೆ ಮಾಡಬೇಕು. ಆಗ್ಲೇ ಹೇಳಿದೆ, ಬಾಯಲ್ಲಿ ಹೇಳಿದ್ರೆ ಆಗೋದಿಲ್ಲ, ಆಚರಣೆಯಲ್ಲಿ ನಾವು ತರಬೇಕು. ನನ್ನ ಸ್ವಂತದ ವಿಚಾರಕ್ಕೆ ಬಂದ್ರೆ, ನನ್ನ ಅಮ್ಮ ಕೂಡ ಹಾಗೆ ಇದ್ರು, ನಾನು ಕೂಡ ಯಾವುದೇ ಮನೆಗೆ ನಮ್ಮ ಮನೆಗೆ ಯಾರಾದ್ರೂ ಬಂದ್ರೆ, ಮನೆಯಲ್ಲಿ ಪೂಜೆ ಆದಾಗ ನಮ್ಮಲ್ಲಿ ಒಂದು ಉಡಿ ಕೊಡ್ತಾರಲ್ಲ, ಅದು ನಾವು ಕ್ರಮದ ಪ್ರಕಾರ ನಮ್ಮ ಹಿರಿಯರು ಮಾಡ್ಕೊಂಡೇ ಬಂದಿದ್ದಾರೆ. ಮದುವೆ ಆಗದ ಗಂಡ ತೀರಿ ಹೋದ ಹೆಂಗಸರಿಗೆ ಕೊಡೋದಿಲ್ಲ. ಆದ್ರೆ ನನ್ನ ಅಮ್ಮ ಹಾಗೆ ಮಾಡ್ತಿರ್ಲಿಲ್ಲ. ಅವರು ಅಂಥವರಿಗೂ ಉಡಿ ತುಂಬಿಸ್ತಾ ಇದ್ರು. ಅದನ್ನು ನಾವು ನೋಡಿ ಕಲ್ತದ್ದು ನೋಡಿ. ಮಕ್ಕಳು ನೋಡಿ ಕಲಿತಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಸೊ ನಾವು ಅದನ್ನ ಬದಲಾವಣೆ ನಾವು ತರಬೇಕು ಸಮಾಜದಲ್ಲಿ. ಎಷ್ಟೋ ಅನಿಷ್ಟ ಪದ್ಧತಿಗಳು ನಮ್ಮ ಸಮಾಜದಲ್ಲಿ ಇತ್ತು, ಈಗಲೂ ಕೆಲವು ಕಡೆ ಇದೆ. ಬಾಲ್ಯ ವಿವಾಹ ಮಾಡಬಾರ್ದು ಅಂತ ಈಗಲೂ ಇದೆ. ಆದ್ರೆ ಬದಲಾವಣೆ ಹೇಗೆ ತರೋದು? ನಾವು ಅದನ್ನ ಪಾಲನೆ ಮಾಡಿದ್ರೆ ಮಾತ್ರ. ಸೊ ನಮ್ಮ ಮನೆಯಲ್ಲಿ ಯಾರಾದ್ರೂ ಇದ್ರೆ ನಾನು ಕೊಡ್ತೇನೆ, ಉಡಿ ಕೊಡ್ತೇನೆ. ಇತ್ತೀಚೆಗೆ ನನ್ನ ಸಂಬಂಧಿಕರೊಬ್ರು ಜಸ್ಟ್ 1 ವರ್ಷದಿಂದ ಗಂಡ ತೀರಿಕೊಂಡಿದ್ರು, ಒಂದು 35-40 ವರ್ಷ. ಅವರು ಬಂದಿದ್ರು ಮನೆಗೆ. ನಾನು ಎಲ್ಲರಿಗೂ ಹೀಗೆ ಕುಂಕುಮ ಉಡಿಯನ್ನು ಕೊಡುವಾಗ ಅವ್ರು ಒಂದು ಹೆಚ್ಚು ತಿಂದೇ ಹೋದ್ರು. ನಾನು ಅವರನ್ನು ಕರೆದು ಬನ್ನಿ ಅಂತ ಹೇಳಿದೆ. ಬೇಡ ಅಂತ ಅವ್ರು ಹೇಳಿದಾಗ,
ಸಣ್ಣ ವಯಸ್ಸಿನ ಹೆಣ್ಣು ಮಗು ಗಂಡನಿಗೆ ಹೋಗಿದ್ದಾರೆ ನಮಗೂ ಆಗುತ್ತೆ. ಆದ್ರೆ ಈ ಬದಲಾವಣೆಗಳನ್ನು ನಾವು ತರಬಹುದು. ನಾನೆಷ್ಟೋ ನಮ್ಮ ಕಳಸದಲ್ಲಿ ವನಜಾತ ಅಂತ ಒಬ್ಬರಿದ್ರು, ತುಂಬಾ ಆತ್ಮೀಯರು, ವಯಸ್ಸಾಗಿದೆ, ಗಂಡ ತೀರಿಬಹುದು. ನಮ್ಮನವರು ಒಂದು ಮಾತಾಡಿದ್ರು, ವನಜಾತ ನೀವು ಮೊದಲು ಹೇಗಿದ್ರು ಈಗಲೂ ಹಾಗೆ ಇರಬೇಕು, ನೀವು ಕುಂಕುಮ ಕರಿಮಣಿ ಎಲ್ಲ ತೆಗಿಬೇಡಿ, ಹಾಗೆ ಅದು ನಮ್ಗೆ ನೋಡ್ಲಿಕ್ಕೆ ಆಗೋದಿಲ್ಲ ಅವ್ರು ಆ ಥರ ಇದ್ರೆ ಅಂತ. ಸೊ ಆ ಬದಲಾವಣೆ ನೋವು ಆಗುತ್ತೆ ಅಲ್ವಾ, ತುಂಬಾ ನೋವಾಗುತ್ತೆ, ತುಂಬಾ ಬೇಸರ ಆಗುತ್ತೆ. ಅದೊಂದೇ ವಿಷಯಕ್ಕಲ್ಲ, ಹೆಣ್ಣು ಮಕ್ಕಳ ದೌರ್ಜನ್ಯ ಆದಾಗ ನಮಗೆ ತುಂಬಾ ಬೇಸರ ಆಗುತ್ತೆ. ಸೊ ಈ ಬದಲಾವಣೆಗಳು ನಾವು ಹೆಣ್ಣಿಂದಲೇ ತರಬೇಕು. ನಾವು ಹೆಣ್ಮಕ್ಳ ಒಂದು ಇಂಗ್ಲಿಷ್ನಲ್ಲಿ ಒಂದು ಹೇಳ್ತಾರೆ, ಜೆಲಸಿ ಇಸ್ ದ ವುಮನ್ ಅಂತ. ಒಂದು ಈ ಹೊಟ್ಟೆ ಕಿಚ್ಚು ಗೊತ್ತಲ್ವಾ, ನಮ್ಮಲ್ಲಿ ಇಂತಹ ಗುಣಗಳಿಗೆ ನಾವು ಜಾಗ ಕೊಡಬಾರ್ದು. ನೆಗೆಟಿವಿಟೀಸ್ ಅಂತ ನಾವು ಏನು ಹೇಳ್ತೀವಿ, ಆ ನೆಗೆಟಿವಿಟೀಸ್ ನಮ್ಮಲ್ಲಿ ಒಳಗಿಟ್ಕೊಂಡ್ರೆ ಇನ್ನೊಬ್ಬರ ಬಗ್ಗೆ ಮತ್ಸರ, ಇನ್ನೊಬ್ಬರ ಕಂಡ್ರೆ ಏನೋ ಒಂಥರ ಸಿಟ್ಟು, ಅಸಹನೆ, ಇದೆಲ್ಲ ಗುಣಗಳು ನಮ್ಮಲ್ಲಿ ತುಂಬಿಕೊಂಡ್ರೆ ಏನಾಗತ್ತೆ, ಅದರಿಂದ ಹಾನಿ ಆಗೋದು ಅವರಿಗಲ್ಲ, ಹಾನಿ ಆಗೋದು ನಮಗೆ. ಟೈಮ್ ಇದ್ರೆ ಒಂದು ಕತೆ ಹೇಳ್ತೀನಿ ಲಾಸ್ಟಿಗೆ, ಟೊಮೆಟೊ ಕತೆ, ಇದರ ಬಗ್ಗೆ ಈಗ ಹಾಗೆ ಪಾಸಿಟಿವ್ ಕ್ವಾಲಿಟೀಸ್ಗೆ ಮಾತ್ರ ನಾವು ನಮ್ಮಲ್ಲಿ ಒಳಗಡೆ ಜಾಗ ಕೊಡೋಣ. ಇಲ್ಲದಿದ್ರೆ ಕೊಳೆತ ಟೊಮೆಟೊಗಳ ಹಾಗೆ ನಮ್ಮ ಮನಸ್ಸು ಕೊಳಿತದೆ, ನಮ್ಮ ಹೃದಯ ಕೊಳಿತದೆ. ಹಾಗಾಗಿ ಒಳ್ಳೆಯ ಗುಣ, ಇನ್ನೊಬ್ಬರಿಗೆ ಒಂದು ಸ್ಪಂದಿಸುವಂತಹ ಗುಣಗಳನ್ನು ನಾವು ಬೆಳೆಸ್ಕೊಳ್ಳೋಣ. ಇನ್ನೊಬ್ಬರನ್ನ ಹೊಗಳುವಂತಹ ಗುಣಗಳನ್ನ, ನಾನು ನನ್ನ ಟ್ರೈನಿಂಗ್ ಎಲ್ಲ ಕೊಡುವಾಗ ನಾನು ಈ ಮಕ್ಕಳಿಗೆ ಕರಿತೀನಿ, ಇವರನ್ನು ಅವರು ಹೊಗಳಬೇಕು, ಅವರನ್ನು ಇವರು ಹೊಗಳಬೇಕು. ಹೊಗಳೋದು ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ, ಎಷ್ಟೋ ಜನರಿಗೆ ಹೊಗಳಲಿಕ್ಕೆ ಮನಸ್ಸು ಮಾಡೋದಿಲ್ಲ ನಮ್ಗೆ ಎಷ್ಟೋ ಸಲ ಅಲ್ವಾ. ಏನೋ ಒಂದು ಹೊಟ್ಟೆ ಕಿಚ್ಚು, ಯಾಕೆ ಹೊಗಳ್ಬೇಕು ಅಂತ. ನೋಡಿ ಎಷ್ಟು ಸಿಂಪಲ್ ವಿಷಯ, ಆದ್ರೂ ನಮ್ಮಲ್ಲಿ ಒಂದು ಒಳಗಡೆ ಎಲ್ಲೋ ಹೊಟ್ಟೆ ಉಳಿ. ಹಾಗಾಗಿ ಅದನ್ನೆಲ್ಲ ಮೆಟ್ಟಬೇಕು ನಾವು ಇರಬೇಕು. ಸೊ ನಾವು ಹೆಣ್ಣು ಮಕ್ಕಳೇ ಸ್ನೇಹಿತರಾಗೋಣ, ಹೆಣ್ಣು ಮಕ್ಕಳೇ ಸ್ಪಂದಿಸೋಣ, ಆಗ ನಮ್ಮ ಕಷ್ಟಗಳೆಲ್ಲ ದೂರ ಆಗ್ತದೆ. ಇದು ಮೊಬೈಲ್ ವಿಷಯ ಹೇಳಿದ್ರು ಅವರು, ನಮ್ಮ ಮಕ್ಕಳನ್ನ ಮೊಬೈಲಿಂದ ನಾವು ಹೇಗೆ ದೂರ ಮಾಡ್ಬೋದು ಅಂತ. ಒಂದು ಕಾರಣ, ನಮ್ಮನ್ನ ಯಾವುದೋ ಮನೆಗೆ ಹೋದಾಗ ಒಂದು 6 ತಿಂಗಳ ಮಗು, ಮಣ್ಣಿ ತಿನ್ನುವಂತ ಮಗು, ಕಾಲ ಮೇಲೆ ತಾಯಿ ಹಾಕೊಂಡಿದ್ದಾಳೆ, ಮಣ್ಣಿ ತಿನ್ನಿಸ್ತಾ ಇರ್ಬೇಕಾದ್ರೆ ಮೇಲ್ಗಡೆಯಿಂದ ಅಜ್ಜ ಟ್ಯಾಗ್ ಹಿಡ್ಕೊಂಡಿದ್ದಾರೆ. ಟ್ಯಾಗ್ ಹಿಡ್ಕೊಂಡ ಮಗು ಅದಕ್ಕೇನು ಗೊತ್ತಾಗುತ್ತೆ 6 ತಿಂಗಳ ಮಗುವಿಗೆ. ಆಮೇಲೆ ಅಜ್ಜ ಹೇಳುದು, ಒಂದೊಂದು ಸ್ಪೂನಿಗೂ ಒಂದೊಂದು ಮ್ಯೂಸಿಕ್ ಚೇಂಜ್ ಮಾಡ್ಬೇಕಂತೆ ಆ ಮಗುವಿಗೆ. ಅದೇನಾದ್ರೂ ಹೇಳಿದ್ಯಾ? ಒಂದು ಸ್ಪೂನಿಗೆ ಒಂದು ಮ್ಯೂಸಿಕ್, ಇನ್ನೊಂದು ಸ್ಪೂನಿಗೆ ಇನ್ನೊಂದು ಮ್ಯೂಸಿಕ್ ಚೇಂಜ್. ನೋಡಿ ಏನು ತಿಂತದೆ ನೋಡಿ, ಮ್ಯೂಸಿಕ್ ಚೇಂಜ್. ಯಾರು ಅಭ್ಯಾಸ ಮಾಡಿಸ್ತಾ ಇದ್ದಾರೆ? ಹೋಟ್ಲಿಗೆ ಹೋಗಿ ಅಪ್ಪ ಅಮ್ಮ ದೋಸೆ ಇಡ್ಲಿ ತಿಂತಾ ಇರ್ತಾರೆ, ಮಗುದ ಕೈಯಲ್ಲಿ ಸ್ಮಾರ್ಟ್ ಫೋನ್ ಇರ್ತದೆ, ಗೇಮ್ಸ್, ಅದರ ಬಾಯಿಗೂ ಮತ್ತೆ ಏನೋ ತುಂಬುತ್ತಾರೆ. ನೋಡಿದೀರಾ? ಮದುವೆಗಳಿಗೆ ಹೋಗಿ ಅಲ್ಲಿ ಕೂಡ ಟೈಮ್ ಆಯ್ತಂತೆ. ಇದೊಂದು ವಿಷಯ ಮುಗಿಸ್ಬಿಡ್ತೇನೆ. ಸೊ ಅಭ್ಯಾಸ ಮಾಡಿಸೋದು ನಾವೇ. ನಮ್ಮ ಮನೆಯಲ್ಲಿ ಎಂತ ಹೇಳ್ತಾರೆ, ಡೇಂಜರಸ್ ಅಂತ ಹೇಳ್ತಾರೆ, ಅಪಾಯಕಾರಿ ವಸ್ತುಗಳು ನಮ್ಮ ಮನೆಯಲ್ಲಿ ಎಷ್ಟೋ ಇದೆ ಅಲ್ವಾ? ಯಾವುದು ಹೇಳಿ ನೋಡೋಣ? ಅಗತ್ಯ ಚೂರಿ, ಮೊಬೈಲ್ ಮತ್ತೆ ಚೂರಿ, ಕತ್ತರಿ, ಗಾಜಿನ ವಸ್ತು, ಗ್ಯಾಸು, ಎಲೆಕ್ಟ್ರಿಸಿಟಿ ಎಲ್ಲವೂ ಅಪಾಯಕಾರಿ ತಾನೇ, ಹೌದಾ? ಆದ್ರೆ ನಾವೇನ್ ಮಾಡ್ತೀವಿ, ಅದನ್ನೆಲ್ಲ ಇಟ್ಕೊಂಡಿದೀವ? ಹೇಗೆ ಇಟ್ಕೊಂಡಿರ್ತೀವಿ? ಉಪಯೋಗ ಆದ್ಮೇಲೆ ಜಾಗ್ರತೆಯಿಂದ ಮೇಲೆ ಇಡ್ತೀವಿ. ಅವುಗಳು ಎಷ್ಟು ಅಗತ್ಯನೋ ಅದೆಲ್ಲ ಯಾವುದೇ ಇಲ್ಲ, ಬೇಕೇ ಬೇಕು. ಗ್ಯಾಸ್ ಬೇಕು, ಎಲೆಕ್ಟ್ರಿಸಿಟಿ ಬೇಕು, ಚೂರಿ ಬೇಕು, ಕತ್ತಿ ಬೇಕು, ಎಲ್ಲ ಬೇಕು. ಅಷ್ಟೇ ಜಾಗ್ರತೆಯಲ್ಲಿ ಅದನ್ನ ಮೇಲೆ ಇಡ್ತೀವಿ. ಅದೇ ತರ ಮೊಬೈಲ್ ಕೂಡ ಖಂಡಿತವಾಗಿಯೂ ಬೇಕು, ಆದ್ರೆ ಎಷ್ಟು ಉಪಯೋಗ ಮಾಡಬೇಕು, ನಮ್ಮ ಮಕ್ಕಳಿಗೆ ಕೊಡಬೇಕೋ ಬೇಡವೋ ಅಂತ ನಿರ್ಧಾರ ಮಾಡಬೇಕಾದವರು ನಾವು. ಎಷ್ಟು ಹೊತ್ತು ಕೊಡಬೇಕು, ಕೆಲವು ಸಂಗತಿಗಳನ್ನ ನಾವು ದೊಡ್ಡವರು ನಿರ್ಧಾರ ಮಾಡೋಣ. ನಮ್ಮ ಮಕ್ಕಳು ಯಾವ ರೀತಿಯ ಬಟ್ಟೆ ಹಾಕೊಳ್ಬೇಕು, ನಮ್ಮ ಮಕ್ಕಳ ನಡವಳಿಕೆ ಹೇಗಿರ್ಬೇಕು, ನಮ್ಮ ಮಕ್ಕಳಿಗೆ ಮೊಬೈಲ್ ಕೊಡಬೇಕೋ ಬೇಡವೋ, ಇದನ್ನ ನಿರ್ಧಾರ ಮಾಡಬೇಕಾದವರು ಯಾರು? ನಮ್ಮ ಮನೆಯಲ್ಲಿ ಶಿಸ್ತು ಯಾವ ತರ ಇರಬೇಕು, ಜೀವನ ಶೈಲಿ ಯಾವ ತರ ಇರಬೇಕು,
ದಿನಚರಿ ಯಾವ ಥರ ಇರಬೇಕು ನಿರ್ಧಾರ ಮಾಡಬೇಕಾದವರು ನಾವು. ಟಿವಿಯಲ್ಲಿ ಯಾವ ಕಾರ್ಯಕ್ರಮ ನೋಡಬೇಕು, ಯಾವ ಥರ ಧಾರಾವಾಹಿಗಳನ್ನು ನೋಡಬೇಕು. ಮಧ್ಯಾಹ್ನ 2 ಗಂಟೆಗೆ ಶುರು ಆದರೆ ರಾತ್ರಿ 11-12 ಗಂಟೆ ತನಕ ಧಾರಾವಾಹಿ. ಮನೆಯೊಂದು 3 ಬಾಗಿಲಂತಹ ಧಾರಾವಾಹಿ. ಯಾವ ವಿಲನ್ ಅದರಲ್ಲಿ? ಒಬ್ಬಳು ಹೆಣ್ಣೆ ಒಬ್ಬಳು ವಿಲನ್. ಕಿಡ್ನಾಪ್ ಮಾಡೋದು, ಕೊಲೆ ಮಾಡಿಸೋದು, ಯಾವ ಥರ ಧಾರಾವಾಹಿಗಳನ್ನು ನಾವು ನೋಡಬೇಕು ಅದನ್ನು ನಾವು ನಿರ್ಧಾರ ಮಾಡಬೇಕು. ನಮ್ಮ ಮಕ್ಕಳ ಮನಸ್ಸಿನ ಮೇಲೆ ಅದು ಯಾವ ರೀತಿ ಪ್ರಭಾವ ಬೀರ್ತದೆ ಅದನ್ನು ನಾವು ಯೋಚನೆ ಮಾಡಬೇಕು ಅಲ್ವಾ? ಸೊ ಎಲ್ಲವೂ ಇರೋದು ನಮ್ಮ ಕೈಯಲ್ಲಿ. ಸಮಯ ಜಾಸ್ತಿ ಇಲ್ಲ, ಸಮಯ ಆಗಿ ಹೋಯಿತು. ಸೊ ಎಷ್ಟೋ ಸಂಗತಿಗಳನ್ನು ಹೇಳಲಿಕ್ಕಾಗ